ನಿನ್ನೆ ವಿಡಿಯೋ ಒಂಚೂರು ಲ್ಯಾಗ್ ಆಗ್ತಾ ಇದೆ ಅಂತಿದ್ರು. ನಮಸ್ಕಾರ. ಲ್ಯಾಗ್ ಇದೆಯಮ್ಮ? ಇಲ್ಲ ಸರ್. ಓಕೆ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ವಾರದ ಕಾರ್ಯಕ್ರಮ ಇತಿಹಾಸ ನಿರ್ಮಾತೃಗಳು. ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ 40ನೇ ಉಪನ್ಯಾಸ ಕಾರ್ಯಕ್ರಮವಾದ ಈ ದಿನ ಶ್ರೀ ಸಿ ಲಕ್ಷ್ಮೀನಾರಾಯಣ, ತಾಯಿ ಶ್ರೀಮತಿ ಜಿ.ಕೆ. ಇಂದಿರಮ್ಮ ಅವರು. ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿರುವ ಶ್ರೀಯುತರು ತಮ್ಮ BA, B.Ed ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಪಡೆದುಕೊಂಡಿರುವ MA ಡಿಗ್ರಿವರೆಗಿನ ಕಾಲೇಜು ವಿದ್ಯಾಭ್ಯಾಸವನ್ನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪೂರೈಸಿದ್ದಾರೆ. MAಯಲ್ಲಿ ರ್ಯಾಂಕ್ ಹೋಲ್ಡರ್ ಆಗಿರುವ ಡಾಕ್ಟರ್ ಸ್ವಾಮಿ ಅವರು Maritime contacts along the western coast of India with special reference to Karnataka ವಿಷಯಾಧಾರಿತ ಸಂಶೋಧನೆಗೆ 1994ರಲ್ಲಿ PhD ಪದವಿಯನ್ನ ಪಡೆದಿರುತ್ತಾರೆ. ಪ್ರಸ್ತುತ TRM ವಿಜಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸ್ವಾಮಿ 2004ರಿಂದ ನಾಡಿನ ಹಲವಾರು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಸಂಶೋಧನಾ ಕೇಂದ್ರಗಳಲ್ಲಿ ಹಿರಿಯ ಸಂಶೋಧಕರಾಗಿ ಮಾರ್ಗದರ್ಶಕರಾಗಿ ಶ್ರೀಯುತರು ಅರಗಪ್ಪ ವಿಶ್ವವಿದ್ಯಾನಿಲಯ, ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದ ಸಂಶೋಧನಾ ಮಾರ್ಗದರ್ಶಕರಾಗಿ PhD ಹಾಗೂ MPhil ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ತಂಜಾವೂರಿನ ತಮಿಳ್ ವಿಶ್ವವಿದ್ಯಾನಿಲಯದ ಏನ್ಷಿಯಂಟ್ ಇಂಡಸ್ಟ್ರಿ ವಿಭಾಗದ ಜೂನಿಯರ್ ರಿಸರ್ಚ್ ಫೆಲೋ ಆಗಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ರಿಸರ್ಚ್ ಇಂಡಸ್ಟ್ರಿಯಲ್ ರಿಸರ್ಚ್ ನಲ್ಲಿ ಪೋಸ್ಟ್ ಡಾಕ್ಟೋರಿಯಲ್ ರಿಸರ್ಚ್ ಫೆಲೋ ಆಗಿ ಮೌಲಿಕ ಸಂಶೋಧನೆಗಳನ್ನು ನಡೆಸಿ ಈ ಕ್ಷೇತ್ರದಲ್ಲಿ ಉತ್ತಮ ಕೊಡುಗೆಗಳನ್ನ ನೀಡಿದ್ದಾರೆ. ವಿಶ್ವ ಪಾರಂಪರಿಕ ತಾಣವಾದ ಮಧ್ಯಪ್ರದೇಶದ ಸಾಂಚಿಯಲ್ಲಿ 1995ರಲ್ಲಿ ASIನಿಂದ ನಡೆದ ಉತ್ಖನನ ಕಾರ್ಯದಲ್ಲಿ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ASIನಿಂದ ರಾಷ್ಟ್ರೀಯ ಯೋಜನೆಯಡಿಯಲ್ಲಿ ಹಂಪಿಯಲ್ಲಿ ನಡೆದ ಕ್ಷೇತ್ರ ಕಾರ್ಯಕ್ಕೆ 1986ರಲ್ಲಿ ಸೈಟ್ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಯೋಜನೆಯಡಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ನಡೆದ ಕಾರ್ಯಾಗಾರದಲ್ಲಿ 1987-88ನೇ ಸಾಲಿನಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ದಾರೆ. 2009-10 ಹಾಗೂ 2011-12ನೇ ಸಾಲಿನಲ್ಲಿ ಸ್ಟೇಟ್ ಆರ್ಕಿಯಾಲಜಿ ವಿಭಾಗದಲ್ಲಿ ವಿಶೇಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ITES ಕಂಪನಿಯ ಮಲ್ಟಿಮೀಡಿಯಾ ಪ್ರೊಡಕ್ಷನ್ ಫೀಲ್ಡ್ ನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಶಾಲಾ ಕಾಲೇಜು ದಿನಗಳಿಂದಲೇ ನಾಟಕದ ಹವ್ಯಾಸದ ಹಿನ್ನೆಲೆ ಇರುವಂತಹ ಡಾಕ್ಟರ್ ಸ್ವಾಮಿ ಅವರು ಆಹಾರ, ಆರೋಗ್ಯ, ಯೋಗ, ಇತಿಹಾಸ, ಶಿಕ್ಷಣ ಮೊದಲಾದ ವಿಚಾರ ಕುರಿತಂತೆ ಕಿರುಚಿತ್ರಗಳಿಗೆ ನಿರ್ದೇಶನ ಮಾಡಿದ್ದಾರೆ. ಹೀಗೆ ಬಹುಮುಖ ಪ್ರತಿಭೆಯುಳ್ಳ ಶ್ರೀಯುತರು 20 ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ. ಹಿಸ್ಟ್ರಿ ಆಫ್ ಶ್ರೀರಂಗಪಟ್ಟಣ, ಬೋಟ್ಸ್ ಅಂಡ್ ಶಿಪ್ ಇನ್ ಇಂಡಿಯನ್ ಆರ್ಟ್, ಮೊದಲಾದ ಇಂಗ್ಲಿಷ್ನ ಪ್ರಕಟಣೆಗಳಾದರೆ ದೇಹದಿಂದ ದೇವನಡೆಗೆ, ಗಂಗಾ ರಾಜಧಾನಿ, ತಲಕಾಡಿನ ಸಾಂಸ್ಕೃತಿಕ ಅಧ್ಯಯನ, ಗೀತಗೋವಿಂದದ ಭಾವಾನುವಾದವಾದ ಪ್ರೇಮಾದ್ವೈತಂ, ಮೈಸೂರು ಸಂಸ್ಥಾನದ ಪ್ರಧಾನ ವೆಂಕಪ್ಪಯ್ಯ ಇವರ ಜೀವನ ಚರಿತ್ರೆ ಮೊದಲಾದ ಕನ್ನಡ ಕೃತಿಗಳನ್ನ ಹೆಸರಿಸಬಹುದು. ಅಲ್ಲದೆ ವಿಶ್ವವಿಖ್ಯಾತ ದಸರಾ ಹಬ್ಬದ ಬಗ್ಗೆ ವಿಶೇಷ ಅಧ್ಯಯನ ನಡೆಸಿರುವಂತಹ ಶ್ರೀಯುತರು ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಪುಸ್ತಕಗಳನ್ನ ಕನ್ನಡ ಹಾಗೂ ಇಂಗ್ಲಿಷ್ ನಲ್ಲಿ ಪ್ರಕಟಿಸಿದ್ದಾರೆ. ಮೈಸೂರು ದಸರಾ ಹಬ್ಬ ಈ ಕೃತಿಯಲ್ಲಿ ಮೈಸೂರು ದಸರಾದ ಸಂಪ್ರದಾಯದ ಆರಂಭ ಹಾಗೂ ನಂತರದ ಬೆಳವಣಿಗೆಗಳನ್ನ ಕುರಿತಂತೆ ರಚಿಸಿದ್ದಾರೆ. ನವರಾತ್ರೋತ್ಸವ, ದೇವಿ ಆರಾಧನಾ ಪರ್ವ, ಶರನ್ನವರಾತ್ರಿ, ಹಾಗೆ ದ ಲೋರ್ ಲೆಜೆಂಡರಿ 10 ಡೇಸ್ ಸೆಲೆಬ್ರೇಷನ್, ಮೈಸೂರು ದಸರಾ ಕುರಿತಾದ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಇವರ ಅಕ್ಕಿ ಹೆಬ್ಬಾಳು ಕೃತಿ ಬಿಡುಗಡೆಗೆ ಸಿದ್ಧವಾಗಿದೆ. ಇದಲ್ಲದೆ ಸುಮಾರು 170 ಸಂಶೋಧನಾ ಪ್ರಬಂಧಗಳನ್ನ ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ ನಲ್ಲಿ ರಚಿಸಿ ಪ್ರಕಟಿಸಿದ್ದಾರೆ. 100 ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಹಲವಾರು ಮೌಲಿಕ ವಿಚಾರಗಳನ್ನ ಕುರಿತಂತೆ ಪ್ರಬಂಧ ಮಂಡಿಸಿದ್ದಾರೆ. ಹಲವಾರು ಕಾರ್ಯಾಗಾರಗಳನ್ನ, ವಿಷಯಾಧಾರಿತ ಭಾಷಣಗಳನ್ನ ನಡೆಸಿಕೊಟ್ಟಿರುವಂತಹ ಶ್ರೀಯುತರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ರಾಜಚರಿತ ವಿಚಾರದ ಕಾಂಚೀಪುರಂ ಹಯವದನ ರಾವ್ ಅವರನ್ನು ಕುರಿತಂತೆ ಉಪನ್ಯಾಸ ನೀಡಲಿದ್ದಾರೆ.
ಸರ್, ತಮಗೆ ಕಾರ್ಯಕ್ರಮಕ್ಕೆ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಉಪನ್ಯಾಸವನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಎಲ್ಲ ಬಂಧು ಮಿತ್ರರಿಗೆ, ನನ್ನ ಹಿರಿಯ ಗುರುಗಳಿಗೆ ಮತ್ತು ನನ್ನ ಹಿರಿಯ ಮಿತ್ರರಿಗೆ ಮತ್ತು ಕಿರಿಯ ಮಿತ್ರರಿಗೆ ಎಲ್ಲರಿಗೂ ಈ ಮಾಲಿಕೆಯಲ್ಲಿ ಮಾತನಾಡಲಿಕ್ಕೆ ನನಗೆ ಆಹ್ವಾನವಿತ್ತಂತಹ ಇತಿಹಾಸ ಅಕಾಡೆಮಿಯ ಎಲ್ಲ ಆಡಳಿತ ವರ್ಗಕ್ಕೆ ನನ್ನ ನಮಸ್ಕಾರಗಳು ಮತ್ತು ಎಲ್ಲರನ್ನ ಮತ್ತೊಮ್ಮೆ ನಾನು ಈ ಮಾತುಕತೆಗೆ ಸ್ವಾಗತಿಸ್ತಾ, ರಾಜಚರಿತ ವಿಶಾರದ ಹೈವದನರಾಯರ ಕುರಿತಾದ ಮಾತಾಡಬೇಕು ಅಂತ ಹೇಳಿ ನನ್ನನ್ನ ಇತಿಹಾಸ ಅಕಾಡೆಮಿಯವರು ಕೇಳಿಕೊಂಡಾಗ, ಈ ರಾಜಚರಿತ ವಿಶಾರದ ಹೈವದನರಾಯರ ಬಗೆಗಿನ ವಿಚಾರಗಳನ್ನ ಕಲೆ ಹಾಕುವುದು ಮತ್ತು ಅದನ್ನ ನಾನು ನಿಮ್ಮ ಮುಂದೆ ಹೇಗೆ ಮಂಡಿಸಬೇಕು ಅಂತಕ್ಕಂತಹದ್ದೇ ಒಂದು ದೊಡ್ಡ ನನಗೆ ಗೊಂದಲ ಉಂಟಾಯಿತು. ಮಾತುಕತೆಯಲ್ಲೇನೋ ಒಪ್ಕೊಂಡೆ, ನಾನು ಮಾಡ್ಕೊಡ್ತೇನೆ ಅಂತ. ಆದ್ರೆ ಅವರ ವೈಯಕ್ತಿಕ ವಿಚಾರಗಳನ್ನ, ಅವರ ಗ್ರಂಥಗಳು ಎಷ್ಟು ಸುಲಭವಾಗಿ ಎಲ್ಲರ ಮನೆಯ ಕಪಾಟಿನಲ್ಲಿ ಮತ್ತು ಅಧ್ಯಯನಕ್ಕೆ ಮೀಸಲಾಗಿ ಬಳಕೆಯಲ್ಲಿದ್ದಾವೋ, ಅಷ್ಟು ವಿಸ್ತೃತವಾಗಿ ಅವರ ವೈಯಕ್ತಿಕ ಜೀವನ, ಅವರ ವೈಯಕ್ತಿಕ ಸಾಧನೆಗಳು ಮತ್ತು ಅವರ ಇತರ ವಿವರಗಳ ಕೊರತೆ ನಮ್ಗೆ ಎದ್ದು ಕಾಣುತ್ತೆ. ನಾನಿಲ್ಲಿ ಹೈವದನರಾಯರ ಬಗೆಗೆ ಮಾತನಾಡ್ಲಿಕ್ಕೆ ಹೊರಟಾಗ ಅಥವಾ ಅವರ ಬಗ್ಗೆ ಸಂಶೋಧನೆಯನ್ನ ಮಾಡ್ಲಿಕ್ಕೆ ಹೊರಟಾಗ ನನಗೆ ಸಿಕ್ಕಂತಹ ಕೆಲವು ಸಣ್ಣ ಮಾಹಿತಿಗಳನ್ನ ಇಟ್ಟುಕೊಂಡು ನಾನು ಹೈವದನರಾಯರ ಜೀವನದ ಪ್ರಾರಂಭಿಕ ಸಾಧನೆಯನ್ನ ಒಂದು ಚಿತ್ರಣವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಈ ಹಂತದಲ್ಲಿ ನಾನು ಇಬ್ಬರು ಮಹನೀಯರನ್ನ ನಾನು ಸ್ಮರಿಸಲೇಬೇಕು. ಒಂದು ಜಗನ್ನಾಥ್, ಎಸ್ ಎ ಜಗನ್ನಾಥ್ ಅವರು ನಮ್ಗೆ ಅತ್ಯುತ್ತಮವಾಗಿ ಒಂದು ಸಣ್ಣ ಕಿರುಹೊತ್ತಿಗೆಯನ್ನ, ಅವರ ಬಗೆಗೆ ಪ್ರಕಟ ಆಗಿರುವಂತಹ ಎಸ್ ಎ ರಾಜಯ್ಯಂಗಾರ್ ಅಂತ ಒಬ್ಬ ವಿದ್ವಾಂಸರು ಬರ್ತಿರುವಂತಹ ಒಂದು ಸಣ್ಣ ಕಿರುಹೊತ್ತಿಗೆಯನ್ನ ನನಗೆ ಕಳಿಸ್ಕೊಟ್ಟು, ಇದು ನಾನು ಬೇರೆ ಎಲ್ಲ ಕಡೆಗಳಲ್ಲಿ ಕಲೆ ಹಾಕಿದ ಮಾಹಿತಿಗಳಿಗೆ ಪೂರಕವಾಗಿತ್ತು. ಆ ಪೂರಕವಾದಂತಹ ಆ ಸಣ್ಣ ಕೃತಿ ಇದು. ಸುಮಾರು ಒಂದು 18-20 ಪುಟ ಇರ್ತಕ್ಕಂತಹ ಈ ಕಿರುಹೊತ್ತಿಗೆಯಲ್ಲಿ ನಮಗೆ ಅನೇಕ ಮಾಹಿತಿಗಳ ದೊರೆಯುವುದರ ಜೊತೆಗೆ ಅನೇಕ ಸಂದೇಹಗಳನ್ನ ನಮ್ಮ ಮುಂದೆ ಇದು ಇಡ್ತಾ ಹೋಗುತ್ತೆ. ಈ ಸಂದೇಹಗಳ ನಿವಾರಣೆಗೆ ನಾನು ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿದೆ. ಆದ್ರೆ ಆ ಪ್ರಯತ್ನಗಳು ನಮ್ಗೆ ಫಲ ಕೊಡಲಿಲ್ಲ. ಏನು ಅಂದ್ರೆ, ಇವರು ಅವರ ಹುಟ್ಟು ಬೆಳವಣಿಗೆಯನ್ನ ಹೇಳೋದಕ್ಕಿಂತ ಮುಂಚೆ ನನಗೆ ಎಡ್ಗರ್ ಥರ್ಸ್ಟನ್ ಜೊತೆ ಹೈವದನರಾಯರು ಮಾಡಿರುವಂತಹ ಕೆಲಸ, ಅದನ್ನ ಅವರು ತಮ್ಮದೇ ಆದಂತಹ ಉದ್ಗ್ರಂಥ, ಅದು ಸುಮಾರು ಸಂಪುಟಗಳಲ್ಲಿ ಪ್ರಕಟ ಆಗಿದೆ. ಸೌತ್ ಇಂಡಿಯನ್ ಕ್ಯಾಸ್ಟ್ಸ್ ಅಂಡ್ ಟ್ರೈಬ್ಸ್ ಅನ್ನುವಂತಹ ಒಂದು ಗ್ರಂಥ. ಅದ ಮೊದಲನೆಯ ಸಂಪುಟದ ಪ್ರಸ್ತಾವನೆಯಲ್ಲಿ ಹೈವದನರಾಯರು ಅವರು ಮಾಡಿದಂತಹ ಸಹಾಯವನ್ನ ಗುರುತಿಸ್ತಾರೆ. ಈ ಗುರುತಿಸುವಿಕೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಅವರು ಎಡ್ಗರ್ ಥರ್ಸ್ಟನ್ ರವರಿಗೆ ತಂಜಾವೂರು ಮತ್ತು ತಿರುಚಿರಾಪಳ್ಳಿಯ ಗೆಸೆಟಿಯರ್ಗಳನ್ನ ಪುನರ್ವಿಮರ್ಶೆ ಮಾಡ್ತಾ ಇದ್ದಾಗ ಅದಕ್ಕೆ ಮಾಹಿತಿಯನ್ನ ಸಂಗ್ರಹಿಸಿ ಅದನ್ನ ತಿದ್ದುಪಡಿ ಮಾಡುವಂತಹ ಕಾಲಘಟ್ಟದಲ್ಲಿ ಎಡ್ಗರ್ ಥರ್ಸ್ಟನ್ ರವರಿಗೆ ಪರಿಚಯ. ಹಾಗೆ ಪರಿಚಯ ಆದಂತಹ ಹೈವದನರಾಯರು ಕೊಟ್ಟಂತಹ ಮಾಹಿತಿಗಳನ್ನ ಬಳಸ್ಕೊಂಡಂತಹ ಎಡ್ಗರ್ ಥರ್ಸ್ಟನ್ ಆ ಪುಸ್ತಕದ ಪ್ರಸ್ತಾವನೆಯಲ್ಲಿ ಅವರನ್ನ ಬಹಳ ಮುಕ್ತ ಕಂಠದಿಂದ ಅವರ ಸಹಾಯವನ್ನ ಹೊಗಳುತ್ತಾರೆ. ಆದ್ರೆ ನಾನು ಇದಕ್ಕೆ ಹಿಂದೆ ಹೋಗಿ ತಂಜಾವೂರು ಮತ್ತು ತಿರುಚಿರಾಪಳ್ಳಿ ಜಿಲ್ಲೆಗಳ ಆ ಮದ್ರಾಸ್ ಮ್ಯಾನ್ಯುಯಲ್, ಮೂಲತಃ ಏನು ಇಂಗ್ಲಿಷ್ ಬ್ರಿಟಿಷ್ ಭಾರತದಲ್ಲಿ ಆ ಮೂಲ ಮ್ಯಾನ್ಯುಯಲ್ ಅನ್ನ ಬರೆದು ಅವರುಗಳ ಪ್ರಸ್ತಾವನೆಯನ್ನ ತೆಗೆದು ನೋಡಿದಾಗ ಅಥವಾ ಅದನ್ನ ಓದಿದಾಗ, ಆ ಎರಡು ಪುಸ್ತಕ ನನ್ನ ಕಂಪ್ಯೂಟರ್ ನಲ್ಲಿದೆ, ಅದನ್ನ ನಿಮ್ಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಈಗ.
ಯಾರಾದ್ರೂ ಬೇಕಂದ್ರೆ ನಾನು ಅದಷ್ಟನ್ನ ಸ್ಕ್ರೀನ್ ಶಾಟ್ ಮಾಡಿ ಕಳಿಸ್ಕೊಡ್ಬಲ್ಲೆ. ಅದರಲ್ಲಿ ಎಲ್ಲೂ ಹಯವದನ ರಾಯರ ಹೆಸರನ್ನ ಉಲ್ಲೇಖ ಮಾಡುತ್ತೆ. ಒಂದು ಕಡೆ ಆಡಳಿತಶಾಹಿ ವ್ಯವಸ್ಥೆ ಒಬ್ಬ ಶ್ರೇಷ್ಠ ವಿದ್ವಾಂಸನನ್ನ ಕೆಲಸಕ್ಕೆ ಬಳಸಿಕೊಂಡು, ಭಾರತೀಯ ವಿದ್ವಾಂಸರನ್ನ ವಿಶೇಷವಾಗಿ, ನಮ್ಗೆ ಅವತ್ತು ಭಾರತೀಯರನ್ನ ಇಂಗ್ಲಿಷರು ಹೇಗೆ ನಡೆಸ್ಕೊಳ್ತಾ ಇದ್ರು ಅನ್ನೋದನ್ನ ನಾವು ಅರ್ಥೈಸಿಕೊಳ್ಳಲೇಬೇಕಾದಂತಹ ಒಂದು, ಇವತ್ತಿಗೂ ಅದು ಇದೆ. ವಿದೇಶಗಳಲ್ಲಿ ಭಾರತೀಯ ವಿದ್ವಾಂಸರುಗಳು ಹೋದ್ರೆ ಅವರನ್ನ ವಿದೇಶಿಯ ವಿದ್ವಾಂಸರುಗಳು ಇವರು ತಾತ್ವಿಕವಾಗಿ, ಇವರು ಆ ಲಾಜಿಕಲ್ ಫ್ಲೋನಲ್ಲಿ ಮಾತನಾಡದಂತಹವರು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಇವತ್ತಿಗೂ ವಿಶೇಷವಾಗಿ ಅನೇಕ ವಿದೇಶಿಯ ವಿದ್ವಾಂಸರುಗಳು ಇಟ್ಕೊಂಡಿದ್ದಾರೆ. ಇದಕ್ಕೆ ಕಾರಣಗಳೇನು ಅಂದ್ರೆ ಅವರಲ್ಲಿರುವಂತಹ ಮೇಲರಿಮೆ ಅಥವಾ ನಾವು ಸುಪೀರಿಯರ್, ಮತ್ತೆ ಭಾರತೀಯರು ಅಥವಾ ಭಾರತಕ್ಕೆ ನಾವು ಜ್ಞಾನವನ್ನ ಕೊಟ್ಟವರು ಅನ್ನುವಂತಹ ಅವರ ಏನು ಒಂದು ದುರಭಿಮಾನ ಇದೆ. ಅದೇ ಹೊರತು ಭಾರತದ ವಿದ್ವಾಂಸರುಗಳು ಯಾವ ಮಟ್ಟದಲ್ಲಿಯೂ ಅವರು ಕೆಳಮಟ್ಟದಲ್ಲ. ಇರ್ಲಿ. ಹೀಗೆ ಹಯವದನರಾಯರ ಪ್ರಾರಂಭದ ದೆಸೆಯಲ್ಲಿಯೇ ಅವರನ್ನ ಗುರುತಿಸಲಿಕ್ಕೆ ಸಾಧ್ಯ ಆದದ್ದು ಎಡ್ಗರ್ ಥರ್ಸ್ಟನ್. ಹಾಗಾದ್ರೆ ರಾಜಚರಿತ ವಿಶಾರದ ಕಾಂಚೀಪುರಂ ಹಯವದನರಾವ್ ಅವರ ಜೀವನದ ಯಶೋಗಾಥೆ ಏನು? ಅನೇಕ ವಿದ್ವಾಂಸರುಗಳಲ್ಲಿ ನಾವು ಕಾಣ್ತಕ್ಕಂತಹ ಒಂದು ವಿಶೇಷತೆಯನ್ನ ಈ ವಿದ್ವಾಂಸರಲ್ಲೂ ನಾವು ಕಾಣ್ತೀವಿ. ಇವರು ಎಷ್ಟರ ಮಟ್ಟಿಗೆ ಹಲವು ಶಾಸ್ತ್ರಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ರು ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತದೆ. ವಸ್ತು ಸಂಗ್ರಹಾಲಯ ಅಂದ್ರೆ ಮ್ಯೂಸಿಯಾಲಜಿ, ಇವತ್ತು ನಾವೇನ್ ಮ್ಯೂಸಿಯಾಲಜಿ ಅಂತ ಕರಿತೀವಿ. ಡೆಲ್ಲಿ ನ್ಯಾಷನಲ್ ಮ್ಯೂಸಿಯಂ ಅಲ್ಲಿ ನಮ್ಗೆ ಡಿಪ್ಲೊಮಾ ಇನ್ ಮ್ಯೂಸಿಯಾಲಜಿ ಒಂದು ಕೋರ್ಸ್ ಕೊಡ್ತಾರೆ. ಮ್ಯೂಸಿಯಾಲಜಿ ಅಂತಕ್ಕಂಥದ್ದೇ ಒಂದು ವಿಶೇಷ ವ್ಯವಸ್ಥೆಯಾಗಿ ಇವತ್ತು ಮಾರ್ಪಟ್ಟಿದೆ. ಅವತ್ತು ಅದು ಒಂದು ಇನ್ನು ಮೊದಲ ಹೆಜ್ಜೆಗಳನ್ನ ಇಡ್ತಾ ಇದ್ದಂತಹ ಕಾಲಘಟ್ಟ. ಆ ಹಂತದಲ್ಲಿ ಅವರು ವಸ್ತು ಸಂಗ್ರಹಾಲಯದ ಮೂಲ ತತ್ವಗಳನ್ನ ಅರಗಿಸ್ಕೊಂಡು ಒಂದು ವಸ್ತು ಸಂಗ್ರಹಾಲಯದ ಕ್ಯೂರೇಟರ್ ಆಗಿ, ಅದು ಮದ್ರಾಸ್ ಪ್ರಾವಿನ್ಸಿನ ಅತ್ಯಂತ ಶ್ರೇಷ್ಠ ವಸ್ತು ಸಂಗ್ರಹಾಲಯ ಅಂತಲೇ ಕರ್ಕೊಳ್ಳಿ, ಅದರ ಕ್ಯೂರೇಟರ್ ಆಗಿ ಆಯ್ಕೆ ಆಗ್ತದೆ. ಅದು ಎಡ್ಗರ್ ಥರ್ಸ್ಟನ್ ನ ಸೂಪರಿಂಟೆಂಡೆಂಟ್ ಅವಧಿಯಲ್ಲಿ. ಮತ್ತೆ ಮಾನವಶಾಸ್ತ್ರಜ್ಞ, ಆಂಥ್ರೋಪಾಲಜಿಸ್ಟ್. ಇಷ್ಟಲ್ಲದೆ ಭಾರತೀಯ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ಇದರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಈ ಒಂದು ಅವರ ವಿಶೇಷತೆಯ ಬಗ್ಗೆ. ಬಹುಭಾಷಾ ವಿಶಾರದರು, ಮತ್ತೆ ರಾಯಲ್ ಆಂಥ್ರೋಪಾಲಜಿಕಲ್ ಇನ್ಸ್ಟಿಟ್ಯೂಟ್ ನ ಗೌರವ ಸದಸ್ಯರು, ಭಾರತೀಯ ಇತಿಹಾಸ ಕಡತಲಗಳ ಸಮಿತಿಯ ಗೌರವ ಸದಸ್ಯರು, ರಾಯಲ್ ಸೊಸೈಟಿ ಆಫ್ ಎಕನಾಮಿಕ್ಸ್ ನ ಗೌರವ ಸದಸ್ಯರು, ಮೈಸೂರು ಇತಿಹಾಸವನ್ನ ಅಜರಾಮರವಾಗಿಸಿದಂತಹ ಮಹಾನ್ ಇತಿಹಾಸಕಾರ, ಪತ್ರಿಕಾ ಸಂಪಾದಕರು, ಇತಿಹಾಸ ಸಂಶೋಧಕರು. ಇಷ್ಟೆಲ್ಲ ಒಂದು ಉಪಾಧಿಗಳನ್ನ ಪಡ್ಕೊಂಡಂತಹ ಒಬ್ಬ ಶ್ರೇಷ್ಠ, ಇವರನ್ನ ನಾವು ಇತಿಹಾಸಕಾರರು. ಕಾರಣ ಏನು ಅಂತ ಹೇಳಿದ್ರೆ 2 ಅತ್ಯದ್ಭುತವಾದಂತಹ ಕೃತಿಗಳನ್ನ ಕೊಟ್ಟಿದ್ದಾರೆ. ಇಷ್ಟಲ್ಲದೆ ಇವರನ್ನ ನಾವು ಹಸ್ತಪ್ರತಿ ಸಂಕಲನಕಾರರು ಅಂತ ಇನ್ನೊಂದು ಸೇರಿಸ್ಕೋಬೇಕಿದ್ದಕ್ಕೆ. ಯಾಕೆಂದ್ರೆ ಶ್ರೀಪತಿ ಪಂಡಿತಾರಾಧ್ಯರವರ ಶ್ರೀಕರ ಭಾಷ್ಯವನ್ನ ಮೊಟ್ಟ ಮೊದಲಿಗೆ ದೇವನಾಗರಿ ಲಿಪಿಯಲ್ಲಿ ಮತ್ತು ಅದರ ಇಂಗ್ಲಿಷ್ ಅವತರಣಿಕೆಯನ್ನ ಕೂಡ ಜನತೆಗೆ ಕೊಡಮಾಡಿದಂತಹ ಮಹಾನ್ ಸಂಶೋಧಕ. ಹೀಗಾಗಿ ಇವರನ್ನ ಹಸ್ತಪ್ರತಿ ಸಂಶೋಧಕರು ಅಂತ ಹೇಳಿ ಕೂಡ ಗುರುತಿಸ್ಬೇಕಾಗತ್ತೆ ಈ ಉಪಾಧಿಗಳ ಜೊತೆಗೆ. ಇಷ್ಟೆಲ್ಲ ಹೆಸರನ್ನ ಇಟ್ಕೊಂಡಂತಹ ಕಾಂಚೀಪುರಂ ಹಯವದನರಾವ್. ಇವರಿಗೆ ಕಾಂಚೀಪುರಂ ಹೆಸರು ಹೇಗೆ ಬಂತು ಅಂತ ಹೇಳಿ ನಾನು ಹುಡುಕಾಟ ಎಲ್ಲ ಮಾಡಿದೆ, ಸಾಧ್ಯ ಆಗ್ಲಿಲ್ಲ. ಆದ್ರೆ ಪ್ರಾಯಶಃ ಇದು ಆಗಿರಬಹುದಾದದ್ದನ್ನ ಗುರುತಿಸ್ಬೋದು ಹೇಗೆ ಅಂತ ಇದಕ್ಕೆ ಇದು ನನ್ನ ಇತಿಹಾಸದ ಓದಿನ ಹಿನ್ನೆಲೆಯಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಯಾವುದೇ ಮೂಲಗಳು ಇಲ್ಲ. ಶಿವಾಜಿ ದಕ್ಷಿಣ ಭಾರತದ ಮೇಲೆ ತನ್ನ ಪ್ರಭುತ್ವವನ್ನ ಸಾರ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಮಹಾರಾಷ್ಟ್ರದ ಕಡೆಯಿಂದ ದೇಶಸ್ಥ ಬ್ರಾಹ್ಮಣರು, ಅದರಲ್ಲೂ ಅನೇಕ ಮಾಧ್ವ ಕುಟುಂಬದ ಬ್ರಾಹ್ಮಣರು ಶಿವಾಜಿಯೊಂದಿಗೆ ದಕ್ಷಿಣಕ್ಕೆ ಉತ್ತಮ
ಜೀವನವನ್ನ ಅರಸಿ ವಲಸೆ ಬರ್ತಾರೆ. ಹಾಗೆ ವಲಸೆ ಬಂದಂತಹ ಒಂದು ಕುಟುಂಬದ ಮುಂದುವರಿದ ಸಂತತಿಯಲ್ಲಿ ಕಾಂಚೀಪುರಂ ಹೈವದನರಾವ್ ಕಂಡು ಬರ್ತಾರೆ. ಕಾರಣ ಯಾಕೆಂದ್ರೆ ಇವ್ರದ್ದು ಮರಾಠಿ. ಜಿಂಜಿ ಅವತ್ತಿಗೆ ಅಥವಾ ಜಿಂಜಿ, ತಂಜಾವೂರು, ತಿರುಚಿರಾಪಳ್ಳಿ ಈ ಎಲ್ಲ ಪ್ರದೇಶಗಳು ಮರಾಠ ಸಾಮ್ರಾಜ್ಯದ ಭಾಗವಾಗಿವೆ. ಹಾಗಾಗಿ ಶಿವಾಜಿಯ ಕಾಲಘಟ್ಟದಲ್ಲಿ ಬಂದು ನೆಲೆ ನಿಂತವರು ಕಾಂಚೀಪುರಂನಲ್ಲಿ ನೆಲೆ ನಿಂತರು. ಹಾಗಾಗಿ ಇವರು ಕಾಂಚೀಪುರಂನಿಂದ ತಮ್ಮ ಜೀವನವನ್ನ ಮುಂದುವರಿಸಿಕೊಂಡು, ಇವರ ತಂದೆ ಬ್ರಿಟಿಷ್ ರೆವಿನ್ಯೂ ಇಲಾಖೆಯಲ್ಲಿ ನೌಕರರಾಗಿದ್ದರಿಂದ ಅವರು ಸೇಲಂ ಜಿಲ್ಲೆಯಲ್ಲಿ ನೌಕರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರಿಂದ ಸೇಲಂ ಜಿಲ್ಲೆಯಲ್ಲಿ ಅವರು ತಮ್ಮ ವಾಸ್ತವ್ಯವನ್ನು ಹುಡ್ಕೊಳ್ತಾರೆ. ಹೀಗಾಗಿ ಅವರು ಕಾಂಚೀಪುರಂನ ಮೂಲ ನೆಲೆಯನ್ನ ಹೊಂದಿದ್ದರಿಂದ ಪ್ರಾಯಶಃ ಅವರಿಗೆ ಕಾಂಚೀಪುರಂ ಹೈವದನರಾವ್ ಅನ್ನೋ ಹೆಸರು ಅದು ಅನ್ವರ್ಥನಾಮವಾಗಿ ಬಳಕೆಯಾಗಿದೆ ಅಂತ ಹೇಳಿ ಭಾವಿಸ್ಬೋದು. ಆದ್ರೆ ಇದಕ್ಕೆ ಯಾವುದೇ ನನಗೆ ಮೂಲ ಆಕರಗಳು ದೊರೆತಿಲ್ಲ. ಇದು ನನ್ನ ಅಧ್ಯಯನದ ಹಿನ್ನೆಲೆಯಲ್ಲಿ ನಾನು ಇದು ಒಂದು ಊಹೆಯನ್ನ ಅಥವಾ ಒಂದು ಸಂಭಾವನೀಯ ಮೂಲವನ್ನ ಹುಡುಕುವಂತದ್ದು ನನ್ನ ಪ್ರಯತ್ನ. ಇವರು ಮೈಸೂರಿನ ಸೇವೆಗೆ ಬಂದು ನೆಲೆ ನಿಂತದ್ದು ಮತ್ತು ಮೈಸೂರಿನ ಸೇವೆಯಲ್ಲಿ ತೊಡಕೊಂಡಿದ್ದು ಒಂದು ನಮ್ಮ ದೊಡ್ಡ ಯೋಗ ಇದು. ಯಾಕೆಂದ್ರೆ ಇವರು ಪ್ರಾರಂಭಿಕ ಜೀವನ ಮತ್ತು ಇತರ ವ್ಯವಸ್ಥೆಗಳನ್ನ ನಾವು ನೋಡಿದಾಗ ಇವರು ಉತ್ತರ ಭಾರತದಲ್ಲಿ ತಮ್ಮ ಸೇವೆಯನ್ನ ನಡೆಸಿ ಅದರಲ್ಲಿ ತುಂಬಾ ದೊಡ್ಡ ಹೆಸರನ್ನ ಮಾಡಿದಂತಹ ಪತ್ರಿಕಾ ಸಂಪಾದಕರಾಗಿ ಬಂದು ದಿ ಲೀಡರ್ ಅನ್ನುವಂತಹ ಅಲಹಾಬಾದ್ನಿಂದ ಹೊರಡ್ತಾ ಇದ್ದಂತಹ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿಂದ 1915ರಲ್ಲಿ ಇವರು ಮೈಸೂರಿಗೆ ಬರ್ತಾರೆ. ಹಾಗೆ ಬರ್ಬೇಕಾದ್ರೆ ಇವರಿಗೆ ಕಾರಣ ಇತ್ತು. ಆ ಕಾರಣಗಳನ್ನ ನಾವು ಮತ್ತೆ ಮುಂದೆ ನೋಡಿ. ಇವರ ಮೂಲವನ್ನ ಅಥವಾ ಇವರ ಹುಟ್ಟು ಮತ್ತು ತಂದೆ ತಾಯಿ ಅವರ ಬಗ್ಗೆ ಒಂದು ಸಣ್ಣ ಪರಿಚಯನ್ನ ಮಾಡ್ಕೊಳ್ಳೋಣ. ಇವರದ್ದು ಮರಾಠಿ ಮನೆ ಮಾತು. ಹಾಗಲ್ದೆ ಇವರು ದೇಶಸ್ಥ ಮಾಧ್ವ ಸಂಪ್ರದಾಯದ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟದಂತ. ಕಾಂಚೀಪುರಂ ಹೈವದನರಾಯರು ಶ್ರೀಯುತ ಶ್ರೀ ರಾಜಾರಾಯರು ಅಥವಾ ರಾಜಾರಾವ್ ಮತ್ತು ಗೋಜಿಬಾಯಿ ದಂಪತಿಗಳ ಪುತ್ರರಾಗಿ ಜನಿಸ್ತಾರೆ. ಅಂದಿನ ಸೇಲಂ ಜಿಲ್ಲೆಯ ಕೃಷ್ಣಗಿರಿಯಲ್ಲಿ 1865 ಜುಲೈ 10ನೇ ತಾರೀಕು ಇವರ ಜನನ. ಇವರಿಗೆ ಅನೇಕ ಸಹೋದರರಿದ್ರು. ಅವರುಗಳು ಯಾರಪ್ಪ ಅಂದ್ರೆ ಗೋಪಾಲ್ ರಾವ್, ಕೃಷ್ಣಮೂರ್ತಿ, ಮತ್ತೆ ವೇದವ್ಯಾಸರಾವ್, ತ್ರಿವಿಕ್ರಮರಾವ್ ಅನ್ನುವಂತಹ 4 ಜನ ಇವರಿಗೆ ಸಹೋದರರು ಹಾಗೂ ಸಾಲ್ಬಾಯ್ ಅನ್ನುವಂತಹ ಒಬ್ರು ತಂಗಿ ಅಥವಾ ಒಬ್ರು ಸಹೋದರಿ ಇದ್ರು ಅಂತ ಹೇಳಿ ನಮ್ಗೆ ಗೊತ್ತು. ಹೈವದನರಾಯರ ತಂದೆ ಅಂದಿನ ಮದ್ರಾಸ್ ಪ್ರಾಂತ್ಯದ ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ರು. ಇವರ ತಾಯಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಗತಿಸಿ ಹೋಗಿದ್ರಿಂದ ಇವರ ತಂದೆಗೆ ಇವರನ್ನ ಸಾಕಿಸಲುತ್ತಾರೆ. ನಂತರ ಇವರ ಅಣ್ಣ ಮತ್ತು ಅತ್ತಿಗೆಯವರ ಒಂದು ಪೋಷಣೆಯಲ್ಲಿ ಬೆಳೀತಾರೆ. ಇವರ ಅಣ್ಣ ಕೂಡ ಬಹುಶೀಘ್ರವಾಗಿ ಗತಿಸಿ ಹೋಗಿದ್ರಿಂದ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೈವದನರಾವ್ ನೆರವೇರಿಸ್ಬೇಕು ಮತ್ತೆ ನಿರ್ವಹಿಸ್ಬೇಕಾಗುತ್ತೆ. ಇವರ ಪ್ರಾಥಮಿಕ ಶಿಕ್ಷಣ ಹೊಸೂರಿನಲ್ಲಿ ನಡೆಯಿತು. ಕೃಷ್ಣಗಿರಿ ನಂತರ ಹೊಸೂರು. ಹೈಸ್ಕೂಲ್ ಶಿಕ್ಷಣಕ್ಕೆ ಇವರು ಮದ್ರಾಸಿಗೆ ತಾವು ಹೋಗಲೇಬೇಕಾದಂತಹ ಅನಿವಾರ್ಯತೆ. ಯಾಕೆಂದ್ರೆ ಶಿಕ್ಷಣದ ಅನಿವಾರ್ಯತೆ ಅವರಿಗೆ ಅಷ್ಟು ಪ್ರಾಮುಖ್ಯತೆಯನ್ನ ತಂದುಕೊಡುತ್ತೆ. ಶಿಕ್ಷಣ ಇಲ್ಲದೆ ಇದ್ರೆ ನಮಗೆ ಏನನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಆ ಕಾಲದಲ್ಲಿ ಅರಿತಿದ್ದ ಅವರು ಶಿಕ್ಷಣಕ್ಕೋಸ್ಕರವಾಗಿ ಮದ್ರಾಸಿಗೆ ತಮ್ಮ ನೆಲೆಯನ್ನ ಬದಲಾಯಿಸಿಕೊಳ್ತಾರೆ. ಹಿಂದೂ ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನ ಮುಗಿಸ್ತಾರೆ. ನಂತರ ಇವರು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಅಂದ್ರೆ ಮೊದಲು ಇವರು ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಅಧ್ಯಯನ ಮಾಡ್ತಾರೆ. ಅಲ್ಲಿ BA ಪದವಿಯನ್ನ 1897ರಲ್ಲಿ ಪಡ್ಕೊಳ್ತಾರೆ. ನಂತರ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣವನ್ನ ಮುಂದುವರಿಸಿ BL ಪದವಿಯನ್ನ ಪಡ್ಕೊಳ್ತಾರೆ. ಈ ಎಲ್ಲ ಆದ್ಮೇಲೆ ಅವರು ಈ BL ಪದವಿಯ ನಂತರ ತಿರುಪೂರಿನಲ್ಲಿ ತಮ್ಮ ವಕೀಲಿ ವೃತ್ತಿಯನ್ನ ಆರಂಭಿಸ್ತಾರೆ. ಈ ತಿರುಪೂರಿನಲ್ಲಿ ಇವರು ಪ್ರಾರಂಭ ಮಾಡಿದಂತಹ ವಕೀಲಿ ವೃತ್ತಿ ಇವರಿಗೆ ಜೀವನ ನಿರ್ವಹಣೆಗೆ ಅವಶ್ಯಕವಾದಂತಹ
ಸಂಪತ್ತನ್ನ, ತಮ್ಮ ದೊಡ್ಡ ಕುಟುಂಬವನ್ನ ನಿರ್ವಹಣೆ ಮಾಡಲಿಕ್ಕೆ ಬೇಕಾದಂತಹ ಹಣವನ್ನ ಒದಗಿಸ್ಕೊಡೋದು. ಅಲ್ಲಿ ಇವರು ಸ್ವಲ್ಪ ಕಷ್ಟವನ್ನ ಅನುಭವಿಸ್ಬೇಕು. ಆದ್ರೆ ಶಾಲಾ ದಿನಗಳಿಂದ, ಕಾಲೇಜು ದಿನಗಳಿಂದಲೇ ಇವರು ಅಂಕಣಕಾರರಾಗಿ ಹೆಸರು ಮಾಡ್ತಾರೆ. ಇವರಿಗೆ ಪತ್ರಿಕೋದ್ಯಮ ಆ ಕಾಲದಿಂದಲೇ ಒಂದು ಹವ್ಯಾಸವಾಗಿತ್ತು. ಜೊತೆಗೆ ಇದು ಶಾಲೆಯ ದಿನಗಳಲ್ಲಿ ತಾವು ಹೊಂದಿದ್ದಂತಹ ಭಾಷೆಯ ಪ್ರೌಢಿಮೆಯನ್ನ ಬಳಸ್ಕೊಂಡು, ತಮಗಿದ್ದಂತಹ ಜ್ಞಾನವನ್ನ ಬಳಸ್ಕೊಂಡು ಅನೇಕ ಪತ್ರಿಕೆಗಳಿಗೆ ನಿಯಮಿತವಾಗಿ ಅಂಕಣಗಳನ್ನ ಬರೀತಾ, ಆ ಅಂಕಣಗಳನ್ನ ಬರೆದು ಅದರಿಂದ ಬರ್ತಾ ಇದ್ದಂತಹ ಹಣದಿಂದ ತಮ್ಮ ಶೈಕ್ಷಣಿಕ ವೆಚ್ಚವನ್ನ ಸರಿದೂಗಿಸ್ಕೊಂಡು ಮನೆಯ ಮೇಲೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಅವಲಂಬನೆಯನ್ನ ಮಾಡದೆ ತಮ್ಮ ಜೀವನವನ್ನ ನಡೆಸಿದಂತಹ ಅವರು ಐವರ್ನ್ ರಾಯ್. ಹೀಗಾಗಿ ಇವರು ಆ ಕಾಲದಲ್ಲಿ ತಾವು ಹೈಸ್ಕೂಲ್ ಶಿಕ್ಷಣವನ್ನ, ಇಂಟರ್ಮೀಡಿಯೇಟ್ ಶಿಕ್ಷಣವನ್ನ, BA ಪದವಿಯನ್ನ, BL ಪದವಿಯನ್ನ ಪಡೆದುಕೊಳ್ಳುವ ಕಾಲಘಟ್ಟದಲ್ಲಿಯೇ ಇವರು ದಿ ಹಿಂದೂ ಪತ್ರಿಕೆಗೆ, ದಿ ಇಂಡಿಯನ್ ರಿವ್ಯೂಗೆ, ದಿ ಮದ್ರಾಸ್ ಟೈಮ್ಸ್ಗೆ ಮತ್ತೆ ಕ್ರಿಶ್ಚಿಯನ್ ಕಾಲೇಜಿನ ಪತ್ರಿಕೆಗಳಿಗೆ ನಿಯತವಾಗಿ ಅಂಕಣಗಳನ್ನ ಬರೀತಾ ಇದ್ರು. ಅಂದ್ರೆ ಅವರ ಭಾಷೆಯ ಪ್ರೌಢಿಮೆ ಆ ಕಾಲಕ್ಕಾಗಲೇ ಎಷ್ಟಿತ್ತು ಅನ್ನುವಂತಹದ್ದನ್ನ ನಾವು ಗಮನಿಸ್ಬೇಕು. ಯಾಕೆಂದ್ರೆ ಆ ಇಂಗ್ಲಿಷ್ ಭಾಷೆಗೆ ದಿ ಹಿಂದೂ ಅಥವಾ ದಿ ಮದ್ರಾಸ್ ಟೈಮ್ಸ್, ದಿ ಇಂಡಿಯನ್ ರಿವ್ಯೂ, ಅದರ ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಅವತ್ತು ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಆ ಮಟ್ಟಕ್ಕೆ ಸರಿದೂಗಿಸುವಷ್ಟು ಇವರ ಇಂಗ್ಲಿಷ್ ಪ್ರೌಢಿಮೆ ಇತ್ತು ಅಂತಕ್ಕಂಥದ್ದು ಆ ಕಾಲದಲ್ಲಿ ನಮಗೆ ಅತ್ಯಂತ ದೊಡ್ಡ ಹೆಮ್ಮೆಯ ಮತ್ತು ಮಹತ್ವದ ಸಂಗತಿ ಆಗುತ್ತೆ. ಅದನ್ನ ನಂತರ ನಾವು ಅವರ ಸಂಪಾದಿತ ಮತ್ತು ಅವರ ಸ್ವಕೃತಿಗಳಾದಂತಹ ಮೈಸೂರಿನ ಇತಿಹಾಸ, ಈ ದೊಡ್ಡ ಬೃಹತ್ ಗೆಜೆಟಿಯರ್ ಗ್ರಂಥಗಳು, ಅವುಗಳಲ್ಲಿ ಕಾಣ್ತೇವೆ ನಾವು. ಅದನ್ನ ನಾವು ಉತ್ಪ್ರೇಕ್ಷೆ ಅಂತ ಅನ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಈ ಅವಧಿಯಲ್ಲಿ ಅವರು, ಅಂದ್ರೆ ಅವರ ಶಾಲಾ ಕಾಲೇಜಿನ ಅವಧಿಗಳಲ್ಲಿ ಅವರೇನೆಲ್ಲ ಬರಿತಾ ಇದ್ರು ಅಂದ್ರೆ ಸಣ್ಣ ಕಥೆಗಳು, ವಿಚಾರ ಪ್ರಬೋಧವಾದಂತಹ ಅಂಕಣಗಳು, ವರ್ತಮಾನದ ಸಂಗತಿಗಳು ಮತ್ತು ಅನೇಕ ಈ ಶೈಕ್ಷಣಿಕ ಮತ್ತು ಇತರ ಸಾಂಸ್ಕೃತಿಕ ವಿಚಾರಗಳಿಗೆ ಸಂಬಂಧಪಟ್ಟ ಲೇಖನಗಳನ್ನ ಅವರು ಬರೀತಾ ಇದ್ರು. ಈ ಹಂತದಲ್ಲಿ ಇವರಿಗೆ ಎಡ್ಗರ್ ಥರ್ಸ್ಟನ್ ಅನ್ನ ಪರಿಚಯ ಆಗುತ್ತೆ. ನೋಡಿ, ಇಲ್ಲಿ ಬಂತು ಯಾವಾಗ ಅವರು ತಮ್ಮ ವಕೀಲಿ ವೃತ್ತಿಯನ್ನ ಪ್ರಾರಂಭ ಮಾಡಿದ್ರು, ಅದು ಅವರಿಗೆ ಸರಿಯಾಗಿ ಕರಗತವಾಗಲಿಲ್ಲವೋ, ಇವರು ಹಳೆಯ ಅನುಭವವನ್ನ ಒರೆ ಹಚ್ಚುವ ಪ್ರಯತ್ನದಲ್ಲಿ ಇದ್ದಾಗ ಇವ್ರ ಜೊತೆ ಎಡ್ಗರ್ ಥರ್ಸ್ಟನ್ರ ಪರಿಚಯ ಆಯ್ತು. ಎಡ್ಗರ್ ಥರ್ಸ್ಟನ್ರ ಪರಿಚಯವಾದ ಮೇಲೆ ಇವರನ್ನ ಮದ್ರಾಸಿನ ಮ್ಯೂಸಿಯಂನ ಕ್ಯೂರೇಟರ್ ಆಗಿ ಆಯ್ಕೆ ಮಾಡಿಕೊಳ್ತಾರೆ. ಇದಕ್ಕೆ ಪೂರ್ವದಲ್ಲಿ, ಅಂದ್ರೆ ಕ್ಯೂರೇಟರ್ ಆಗಿ ಇವರು ನಿಯೋಜಿತೆ ಆಗೋದಕ್ಕಿಂತ ಪೂರ್ವದಲ್ಲಿ, ವಕೀಲಿ ವೃತ್ತಿಯ ನಂತರ ಇವ್ರೇನ್ ಮಾಡ್ತಿರ್ತಾರೆ ಅಂದ್ರೆ ತಿರುಚಿರಾಪಳ್ಳಿ ಮತ್ತು ತಂಜಾವೂರು ಜಿಲ್ಲೆಗಳ ಮ್ಯಾನ್ಯುಯಲ್ ಅಥವಾ ಇವತ್ತಿನ ನಾವು ಗೆಜೆಟಿಯರ್ ಅಂತ ಏನ್ ಕರಿತೀವಿ, ಆ ಜಿಲ್ಲಾ ಗೆಜೆಟಿಯರ್ಗಳು ತಯಾರಾಗ್ತಾ ಇತ್ತು, ಅದರ ಪರಿಷ್ಕರಣೆ ಆಗ್ತಾ ಇತ್ತು. ಆ ಪರಿಷ್ಕರಣಾ ಕಾರ್ಯದಲ್ಲಿ ಇವರು ತೊಡಗು. ಆ ಹಂತದಲ್ಲಿ ಎಡ್ಗರ್ ಥರ್ಸ್ಟನ್ ಅವರು ದಕ್ಷಿಣ ಭಾರತದ ಜಾತಿ ಮತ್ತು ಬುಡಕಟ್ಟುಗಳ ಬಗೆಗೆ ಒಂದು ದೊಡ್ಡ ಸಂಶೋಧನೆಯನ್ನ ನಡೆಸ್ತಾ ಇದ್ರು. ಆ ಸಂಶೋಧನೆಗೆ ಅವಶ್ಯಕವಾದ ಈ ಜಿಲ್ಲಾ ಮಾಹಿತಿಗಳನ್ನ ಕಲೆ ಹಾಕುವುದರಲ್ಲಿ ಹೈವರ್ನ್ ರಾಯರು ಎಡ್ಗರ್ ಥರ್ಸ್ಟನ್ ರವರಿಗೆ ಸಹಾಯ ಮಾಡ್ತಾರೆ. ಆ ಸಹಾಯ ಅವರಿಗೆ ಈ ಮದ್ರಾಸಿನ ಎಗ್ಮೋರ್ ಮ್ಯೂಸಿಯಂನಲ್ಲಿ ಕ್ಯೂರೇಟರ್ ಹುದ್ದೆಯನ್ನ ದೊರಕಿಸಿ ಕೊಡುತ್ತೆ ಅಂತ ಹೇಳಿ ನಮಗೆ ಸಾಂದರ್ಭಿಕ ಆಕರಗಳು ನಮ್ಮನ್ನ ಒಂದು ನಿರ್ಧಾರಕ್ಕೆ ಬರುವಂತೆ ಸಹಾಯ ಮಾಡುತ್ತೆ. ಅದರಲ್ಲಿ ಅವನು ಮೊದಲನೇ ವಾಲ್ಯೂಮ್ ಅಲ್ಲಿ ಆತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ದಿ ಕ್ಯಾಸ್ಟ್ ಅಂಡ್ ಟ್ರೈಬ್ಸ್ ಆಫ್ ಸದರ್ನ್ ಇಂಡಿಯಾ ಮೊದಲನೇ ಸಂಪುಟದಲ್ಲಿ ಹೇಳ್ತಾನೆ, ಮೈ ಥ್ಯಾಂಕ್ಸ್ ಆರ್ ಫರ್ದರ್ ಡ್ಯೂ ಟು ಮಿಸ್ಟರ್ ಸಿ ಹೈವರ್ನ್ ರಾವ್, ಟು whom I am indebted for much information acquired when he was engaged in the preparation of the district gazetteers and for revising the proof sheets. Indebted ಅನ್ನೋ ಪದ ಬಳಸ್ತಾನೆ ಎಡ್ಗರ್ ಥರ್ಸ್ಟನ್. ಮತ್ತೆ ಎಡ್ಗರ್ ಥರ್ಸ್ಟನ್
ತನ್ನ ಇಡೀ ಸಂಪುಟಗಳಲ್ಲಿ ಯಾವ ಯಾವ ಮಾಹಿತಿಯನ್ನ ಹೈವದನ ರಾವ್ ಕೊಟ್ಟಿದಾರೋ ಆ ಎಲ್ಲ ಮಾಹಿತಿಗಳನ್ನ ಅವರ ಹೆಸರಿನಲ್ಲಿಯೇ ಪ್ರಕಟ ಮಾಡಿದ್ದಾನೆ. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಎಡ್ಗರ್ ಥರ್ಸ್ಟ್. ಅವರು ತಂಜಾವೂರು ಮತ್ತು ತಿರುಚಿರಾಪಳ್ಳಿಯ ಜಿಲ್ಲೆಗಳಲ್ಲಿ ಇದ್ದಂತಹ ಬುಡಕಟ್ಟುಗಳ ಬಗ್ಗೆ ಇಲ್ಲಿ ಅವರಿಗೆ ಆಂಥ್ರೋಪಾಲಜಿಕಲ್ ಅಥವಾ ನಾವು ಎಥ್ನೋಗ್ರಾಫಿಕ್ ಸ್ಟಡೀಸ್ ಅಂತ ಮತ್ತೆ ಏನು ನಾವು ಇವತ್ತೆಲ್ಲ ಕರೀತಾ ಇದ್ದೀವಿ, ಅದರ ಅಗಾಧವಾದಂತಹ ಅನುಭವವನ್ನ ಆ ಹಂತದಲ್ಲಿ ಅವರು ಪಡ್ಕೊಳ್ತಾರೆ. ಅದೇ ಅವರಿಗೆ ನಂತರ ಅದನ್ನ ಬೆಳವಣಿಗೆ ಮಾಡ್ಕೊಳ್ಳಿಕ್ಕೆ ಕೂಡ ಅನುಕೂಲ ಆಗ್ತದೆ. ಹೀಗಾಗಿ ಅವರು ರಾಯಲ್ ಆಂಥ್ರೋಪಾಲಜಿಕಲ್ ಸೊಸೈಟಿಯ ಗೌರವ ಸದಸ್ಯರಾಗಿ ಕೂಡ ಆಯ್ಕೆಯಾಗ್ತಾರೆ ಈ ಕಾರ್ಯ ವ್ಯವಸ್ಥೆಯಿಂದ. ಯಾವುದೂ ಅವರಿಗೆ ಸುಲಭವಾಗಿ ದಕ್ಕಿದ್ದಲ್ಲ. ಎಲ್ಲದರಲ್ಲೂ ಅವರ ಶ್ರಮ ಮತ್ತು ಅವರ ಅಗಾಧವಾದಂತಹ ಅಧ್ಯಯನ ಅವರಲ್ಲಿ ಕಂಡು ಬರುತ್ತೆ. ಆದ್ರೆ ಡಬ್ಲ್ಯೂ ಫ್ರಾನ್ಸಿಸ್, ನಾನು ನಿಮ್ಗೆ ಇದನ್ನ ಹೇಳಿದೆ ಮೊದಲೇ, ಮತ್ತೆ ಅದನ್ನ ರಿಪೀಟ್ ಆಗ್ತಾ ಇದೆ, ಆದ್ರೂ ಒಂದ್ ಲೈನಲ್ಲಿ ಹೇಳ್ಬಿಡ್ತೀನಿ. ಮತ್ತೆ ಎಫ್.ಆರ್. ಹೆಮಿಂಗ್ವೇ ಇವರಿಬ್ರು ಈ ಕ್ರಮವಾಗಿ ತಂಜಾವೂರು ಮತ್ತು ತಿರುಚಿರಾಪಳ್ಳಿ ಗೆಸೆಟಿಯರ್ಗಳನ್ನ ಅವರು ಎಡಿಟ್ ಮಾಡ್ತಾರೆ. ಅವರ ಲೇಖನದಲ್ಲಿ ಅಥವಾ ಅವರ ಪ್ರಸ್ತಾವನೆಯಲ್ಲಿ ಹೈವದನ ರಾಯರ ಈ ಕೆಲಸ ಅಥವಾ ಅವರವರಿಗೆ ಸಹಕರಿಸಿದ್ದನ್ನ ಉಲ್ಲೇಖ ಮಾಡೋದಿಲ್ಲ. ಕಾರಣ ಏನು ಅಂದ್ರೆ, ಎಡ್ಗರ್ ಥರ್ಸ್ಟನ್ ಒಬ್ಬ ಅಧಿಕಾರಿಯಾಗಿ ಅವರ ಜೊತೆ ಬರೀಲಿಲ್ಲ, ಒಬ್ಬ ಸಂಶೋಧಕನಾಗಿ ಅವರ ಜೊತೆ ಬರುತ್ತಾ. ಆದ್ರೆ ಫ್ರಾನ್ಸಿಸ್ ಮತ್ತು ಹೆಮಿಂಗ್ವೇ ಅವರು ಅಧಿಕಾರಿಗಳಾಗಿ ತನ್ನ ಕೈ ಕೆಳಗಿನ ಅಧಿಕಾರಿಯನ್ನ ಬಳಸ್ಕೊಂಡು ತಮ್ಮ ಕೆಲಸವನ್ನ ಮಾಡಿದ್ರಿಂದ ಅವರಲ್ಲಿ ಹೈವದನ ರಾಯರ ಹೆಸರನ್ನ 2 ಸಂಪುಟಗಳಲ್ಲಿ ಬಳಸಿ. ದಿಸ್ ಇಸ್ ವಿ ಶುಡ್ ಲುಕ್ ಇನ್ ಟು ಡಿಟೈಲ್ಸ್ ಆಫ್ ಒನ್ಸ್ ಪರ್ಸಿವರೇಷನ್ ಆಫ್ ನಾಲೆಡ್ಜ್. ಇಷ್ಟೆಲ್ಲ ಆದ್ರೂ ಅವ್ರು ಮುಂದುವರಿತಾರೆ, ತಮ್ಮ ಏನು ಅಧ್ಯಯನವನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಅವರಿಗೆ ಪತ್ರಿಕೋದ್ಯಮ, ಮತ್ತೆ ಕೆಲ ಕಾಲ ನಂತರ ಅವರು ಈ ಮ್ಯೂಸಿಯಾಲಜಿಯಿಂದ ಹೊರ ಬರ್ತಾರೆ. ಮತ್ತೆ ಅವರಿಗೆ ಪತ್ರಿಕೋದ್ಯಮ ಕೈ ಬೀಸಿ ಕರೆಯುತ್ತೆ. ಅತ್ಯುತ್ತಮ ಅಂಕನಕಾರರು ಅನ್ಸ್ಕೊಂಡಿದ್ದಂತಹ ಹೈವದನ ರಾಯರಿಗೆ ಮದ್ರಾಸ್ ಮೇಲ್ ಪತ್ರಿಕೆಯ ಸಂಪಾದಕರಾಗಿ ಆಯ್ಕೆ ಮಾಡ್ತಾರೆ. ಈ ಮದ್ರಾಸ್ ಮೇಲ್ ಅಂತಕ್ಕಂಥದ್ದು ಆ ಕಾಲದಲ್ಲಿ ಹಿಂದೂ ಪತ್ರಿಕೆಯ ಪ್ರತಿಸ್ಪರ್ಧಿ. ಇಷ್ಟಲ್ಲದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮದ್ರಾಸ್ ಟೈಮ್ಸ್ಗೆ ಮತ್ತೆ ಹಿಂದೂ ಪತ್ರಿಕೆಗೆ ಇದು ದೊಡ್ಡ, ಮದ್ರಾಸ್ ಮೈಲ್ ಅಂತಕ್ಕಂಥದ್ದು ದೊಡ್ಡ ಪ್ರತಿಸ್ಪರ್ಧಿ ಆಗ್ತಿತ್ತು. ಇದು ಸಾಯಂಕಾಲದ ಪತ್ರಿಕೆ. ಈ ಹಂತದಲ್ಲಿ ಹಿಂದೂ ಪತ್ರಿಕೆಯ ಸಂಪಾದಕರಾಗಿದ್ದಂತಹ ಅವರು ಹೈವದನ ರಾಯರನ್ನ ತಮ್ಮ ಪತ್ರಿಕೆಯ ಸಂಪಾದಕರಾಗಿ ಬರುವಂತೆ ಕೋರ್ಕೊಳ್ತಾರೆ. ಅದನ್ನ ಅವರು ನಯವಾಗಿ ತಿರಸ್ಕರಿಸ್ತಾರೆ. ಇಲ್ಲ, ನಾನು ಬರಲ್ಲ. ಈ ಮದ್ರಾಸ್ ಮೇಲ್ ನಲ್ಲಿ ಅವರು ಸಂಪಾದಕರಾಗ್ತಾರೆ. ನಂತರ ಈ ಮದ್ರಾಸ್ ಮೇಲ್ ಅನ್ನುವಂತಹ ಪತ್ರಿಕೆ ಏನಿದೆ, ಇದು ಬ್ರಿಟಿಷ್ ಪ್ರೆಸಿಡೆನ್ಸಿಯ ಮುಖವಾಣಿಯಾಗಿ ಕರ್ತವ್ಯವನ್ನ ನಿರ್ವಹಿಸುವುದಕ್ಕೋಸ್ಕರ 2 ಮದ್ರಾಸ್ ಟೈಮ್ಸ್ ಮತ್ತು ಇನ್ನೊಂದು ಈ ಪತ್ರಿಕೆಯನ್ನ ತನ್ನಲ್ಲಿ ಒಳ ಮಾಡ್ಕೊಳ್ಳುತ್ತೆ. ದಿ ಸ್ಪೆಕ್ಟೇಟರ್ ಅನ್ನೋ 2 ಪತ್ರಿಕೆಗಳನ್ನ ಕೊಂಡುಕೊಂಡು ಅವುಗಳೆಲ್ಲ ಮಾಹಿತಿಯನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳುತ್ತೆ. ಇದು ಒಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಥವಾ ಬ್ರಿಟಿಷ್ ಸರ್ಕಾರದ ಮುಖವಾಣಿ ಪತ್ರಿಕೆಯಾಗಿ ಬಹಳ ಕಾಲ ಮುಂದುವರಿಯುತ್ತೆ. ಆದ್ರೆ ನಂತರ ಅವರು ಅಲ್ಲಿ ಬಹಳ ದಿನ ಉಳಿಯೋದಿಲ್ಲ. ಮೇಲ್ ಅಥವಾ ಇವತ್ತದನ್ನ ದಿ ಮೇಲ್ ಅಂತ ಕರೀತಾರೆ. ಹೈವದನ ರಾಯರು ನಂತರ 1811ರಲ್ಲಿ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಮತ್ತೆ ಅಲಹಾಬಾದ್ ನಲ್ಲಿ ಇದು ಲೀಡರ್ ಪತ್ರಿಕೆ ಹೊರಡ್ತಾ ಇರುತ್ತೆ. ಆ ಲೀಡರ್ ಪತ್ರಿಕೆಯ ಮುಖ್ಯ ಸಂಪಾದಕರಾಗಿ ಇವರು ಆಯ್ಕೆಗೊಳ್ತಾರೆ. ನಂತರ ಇವರು ಅಲಹಾಬಾದ್ ನಲ್ಲಿ ಹೋಗಿ ಆ ಲೀಡರ್ ಪತ್ರಿಕೆಯ ಸಂಪಾದಕರಾಗಿ ಅಪಾರವಾದ ಯಶಸ್ಸನ್ನ ಮತ್ತು ಆ ಪತ್ರಿಕೆಯನ್ನ ಅತ್ಯಂತ ಭಾರತದ ಆ ಕಾಲದ ಸಮಕಾಲೀನ ಪತ್ರಿಕೆಗಳಲ್ಲಿ ಒಂದು ಅತ್ಯುತ್ತಮವಾದಂತಹ ಪತ್ರಿಕೆಯ ಮಟ್ಟಕ್ಕೆ ಅದನ್ನ ಕೊಂಡೊಯ್ತಾರೆ. ಇದು ಹೈವದನ ರಾಯರ ಪತ್ರಿಕಾ ಲೋಕದ ಒಂದು ದೊಡ್ಡ ಮಹತ್ವದ ಸಾಧನೆ. ಈ ಹಂತದಲ್ಲಿ ಹೈವದನ ರಾಯರಿಗೆ ಸಾಕಷ್ಟು ಅನುಭವ, ವಯೋಮಿತಿ ಎಲ್ಲವೂ ಮುಂದುವರಿತು. 1911ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಇತರ ಅವರಿಗೆ ಪೂರ್ವದ ದಿವಾನರು
ಇವರೆಲ್ಲರ ಪೂರ್ವ ನಿಯೋಜನೆಯ ಮತ್ತು ಪೂರ್ವ ಯೋಚನೆಯ ನಿಯೋಜನೆ ಮತ್ತು ಯೋಜನೆ ಎರಡನ್ನು ಇಟ್ಕೊಂಡು ಮೈಸೂರು ಸಂಸ್ಥಾನವನ್ನ ಆರ್ಥಿಕವಾಗಿ ಸದೃಢಗೊಳಿಸ್ತಕ್ಕಂತಹ ಕರ್ತವ್ಯವನ್ನ ಮುಂದುವರಿಸುವುದಕ್ಕೋಸ್ಕರ ಎಕನಾಮಿಕ್ ಕಾನ್ಫರೆನ್ಸ್, ಆರ್ಥಿಕ ಪರಿಷತ್ತು ಅಥವಾ ಅನ್ನುವಂತಹ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ. ಸರ್ಕಾರಿ ಸಂಯೋಜಿತ ಅಥವಾ ಸರ್ಕಾರಿ ಪ್ರಾಯೋಜಿತ ಒಂದು ಸಂಘಟನೆ. ಏನು ಇದರ ಮುಖ್ಯ ಉದ್ದೇಶ ಅಂದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಔದ್ಯಮಿಕ ಕ್ಷೇತ್ರದಲ್ಲಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಉತ್ತಮೋತ್ತಮವಾದಂತಹ ಸಾಧನೆಗಳನ್ನ ಮಾಡುವಂತಹದ್ದು, ಅವುಗಳನ್ನ ದೇಶೀಯವಾಗಿ ಅವುಗಳಿಗೆ ಇರುವಂತಹ ಸಮಸ್ಯೆಗಳಿಗೆ ದೇಶೀಯ ಪರಿಹಾರಗಳನ್ನ ಹುಡುಕಿಕೊಳ್ಳುವ. ಯಾಕೆ ನಾವು ಇದು ಹೇಳ್ತಾ ಇದೀವಿ ಅಂದ್ರೆ 11ರಲ್ಲಿ ಪ್ರಾರಂಭವಾಗಿದ್ದೇನು ಅಂತಂದ್ರೆ ಮೊದಲನೇ ಮಹಾಯುದ್ಧದ ಕಾಲ. ನಾವು ಎಲ್ಲ ಪದಾರ್ಥಗಳಿಗೆ ವಿದೇಶದಿಂದಲೇ ಕೈ ಜೋಡಿಸಿ ನಿಂತ್ಕೋತಾ ಇದ್ದಂತ ಕಾಲ. ಈ ಹಂತದಲ್ಲಿ ಔದ್ಯೋಗೀಕರಣ ಬಹಳ ಮುಖ್ಯವಾದದ್ದು. ಮತ್ತೆ ಇಲ್ಲಿಯ ಜನರಿಗೆ ಉದ್ಯೋಗವನ್ನ ಒದಗಿಸ್ಕೊಡ್ಬೇಕು. ನಮ್ಮ ಸಂಪತ್ತು ಹೊರದೇಶಗಳಿಗೆ ಹೋಗಬಾರದು, ನಾವು ಇಲ್ಲಿಂದ ಉತ್ಪಾದಕ ವಸ್ತುಗಳನ್ನ ಹೊರಗಡೆ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ಬಂದಂತಹದ್ದು ಈ ಎಕನಾಮಿಕ್ ಕಾನ್ಫರೆನ್ಸ್ ಅಥವಾ ಆರ್ಥಿಕ ಪರಿಷತ್. ಇದ್ರ ಬಗ್ಗೆ ಹೆಚ್ಚಿನ ವಿವರಣೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ವಿಶ್ವೇಶ್ವರಯ್ಯನವರ ಬಗ್ಗೆ ಇರುವಂತಹ ಪುಸ್ತಕ ಓದ್ಬೋದು, ಅಥವಾ ಹೈವರ್ಧನ್ ರಾಯರೇ ಬರೆದಿರುವಂತಹದ್ರಲ್ಲಿ ಗೆಸೆಟಿಯರ್ ನಲ್ಲಿ ಅಡ್ಮಿನಿಸ್ಟ್ರೇಷನ್ ವಾಲ್ಯೂಮ್ 4 ಅಲ್ಲಿ ನಿಮ್ಗೆ ಎಕನಾಮಿಕ್ ಕಾನ್ಫರೆನ್ಸ್ ಅಂತಲೇ ಒಂದು ಚಾಪ್ಟರ್ ಇದೆ. ಇಟ್ಸ್ ಅಬೌಟ್ 8 to 12 pages ಒಂದು ರೀಡಿಂಗ್ ಇದೆ. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು. ಅದನ್ನ ಓದ್ಬೋದು. ಇದಾದ್ಮೇಲೆ ನಮ್ಗೆ ಅನೇಕ ಇವರು ಈ ಎಕನಾಮಿಕ್ ಪರಿಷತ್ ಅಥವಾ ಆರ್ಥಿಕ ಪರಿಷತ್ ಏನಿತ್ತೋ ಇದರ ಧ್ಯೇಯೋದ್ದೇಶಗಳನ್ನ ಮತ್ತು ಈ ಆರ್ಥಿಕ ಪರಿಷತ್ತು ಸಾಮಾನ್ಯರಿಗೆ ಕೊಡಮಾಡುವಂತಹ ಜ್ಞಾನವನ್ನ ವೃದ್ಧಿಸಬೇಕಾದ್ರೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಇದರ ಪತ್ರಿಕೆಗಳು ಮತ್ತೆ ಇದರ ಧ್ಯೇಯೋದ್ದೇಶಗಳು, ಇದರ ಮೂಲ ಉದ್ದೇಶಗಳು ಇವುಗಳನ್ನ ಬಿತ್ತರಿಸಬೇಕು ಅನ್ನೋ ಏಕೈಕ ಮನೋಭಾವನೆಯಿಂದ ಮೈಸೂರು ಸಂಸ್ಥಾನ ದಿ ಮೈಸೂರ್ ಎಕನಾಮಿಕ್ ರಿವ್ಯೂ ಅನ್ನುವಂತಹ ಒಂದು ಪತ್ರಿಕೆಯನ್ನ ದಿ ಮೈಸೂರ್ ಎಕನಾಮಿಕ್ ಜರ್ನಲ್ ಅನ್ನೋ ಒಂದು ಜರ್ನಲ್ ಅನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಈ ಯೋಚನೆಯ ಹೊತ್ತಿಗೆ ಸರ್ ವಿಶ್ವೇಶ್ವರಯ್ಯನವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರೆಲ್ಲರೂ ಚಿಂತನೆ ಮಂಥನಗಳನ್ನ ಮಾಡಿ ವಿಶ್ವೇಶ್ವರಯ್ಯನವರ ಸಲಹೆಯ ಮೇರೆಗೆ ಮತ್ತು ಅವರ ಆಗ್ರಹದ ಮೇರೆಗೆ ದಿ ಲೀಡರ್ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಂತಹ ಸಿ ಹೈವರ್ಧನ್ ರಾಯರನ್ನ ಮೈಸೂರಿಗೆ ದಿ ಮೈಸೂರ್ ಎಕನಾಮಿಕ್ ಜರ್ನಲ್ ನ ಸಂಪಾದಕರಾಗಿ ಮೈಸೂರಿಗೆ ಕರ್ಕೊಂಡು 1915ರಲ್ಲಿ ಮೊಟ್ಟ ಮೊದಲ ಈ ದಿ ಮೈಸೂರ್ ಎಕನಾಮಿಕ್ ಜರ್ನಲ್ ಅನ್ನೋ ಪತ್ರಿಕೆ ಪ್ರಕಟ ಆಗ್ತದೆ. ಇದು ಮಾಸಿಕ ಪತ್ರಿಕೆಯಾಗಿ ಪ್ರಕಟ. ಇದು ಹೈವರ್ಧನ ರಾಯರು ಜೀವಿತಾವಧಿಯಲ್ಲಿ ಪೂರ್ಣ ಇರುವವರೆಗೆ ಪ್ರತಿ ತಿಂಗಳು ತಪ್ಪದೆ ನಡೆದುಕೊಂಡು ಬಂದಂತಹ ಒಂದು ಪತ್ರಿಕೆ. ಈ ಮಧ್ಯೆ 1924ರಲ್ಲಿ ಇದನ್ನ 1992ರವರೆಗೆ ನಂತರ ಈ ಪತ್ರಿಕೆ ಮುಂದುವರಿಯುತ್ತೆ. ಇದನ್ನ ಅವರು ಅರ್ಥಸಾಧಕ ಪತ್ರಿಕೆ ಅಂತ ಹೇಳಿ ಕನ್ನಡದಲ್ಲಿ ಪ್ರಕಾಶನವಾಗ್ತಾ ಇರುತ್ತೆ. ಇದನ್ನ ಎಚ್ ವಾಸುದೇವರಾವ್ ಅತ್ರೆ ಅನ್ನೋರು, ಅವರ 3ನೇ ಮಗ, ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ 92. ಈ ಮುದ್ರಣ ಕಲೆ, ನಾ ಇನ್ನೊಂಚೂರು ಅವರ ಇದನ್ನ ಹೇಳಿ ನಂತರ ನಾನು ಅವರ ಸಂಪುಟಗಳ ಬಗ್ಗೆ ಮಾತಾಡ್ತೀನಿ. ರಾಯರಿಗೆ ಪ್ರಾರಂಭದಿಂದಲೂ ಮುದ್ರಣ ಕಲೆಯಲ್ಲಿ ಅಪಾರವಾದಂತಹ ಜ್ಞಾನ ಮತ್ತು ಆಸಕ್ತಿ. ಹೀಗಾಗಿ ಇವರು ಮದ್ರಾಸ್ನಲ್ಲಿ ಸಂಪಾದಕರಾಗಿದ್ದ ವೇಳೆ ಪೆಳ್ಳಾರ್ ಕಂಪನಿ ಅನ್ನುವಂತಹ ಒಂದು ಕಂಪನಿಯನ್ನ, ಮುದ್ರಕ ಕಂಪನಿ, ಪ್ರಕಾಶಕ ಕಂಪನಿಯನ್ನ ಪ್ರಾರಂಭ ಮಾಡೋದಕ್ಕೆ ಅವರಿಗೆ ಎಲ್ಲ ಮಾಹಿತಿಯನ್ನ ಕೊಡುವುದರ ಜೊತೆಗೆ ಆ ಮುದ್ರಣ ಪ್ರಕಾಶನ ಶಾಲೆಯನ್ನ ತೆರೆಯೋದಕ್ಕೆ ಅವರು ತುಂಬಾ ಸಹಾಯವನ್ನ ಮತ್ತು ತಮ್ಮ ಜ್ಞಾನವನ್ನ ಕೊಡ್ತಾರೆ. ನಂತರ ನಾವಿವತ್ತು ದಿ ಬೆಂಗಳೂರು ಪ್ರೆಸ್ ಅಂತ ಏನು ಬಹಳ ಹೆಮ್ಮೆಯಿಂದ ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ ಅಂತ ನಾವು ಕರೀತೀವಿ. ಈ ಬೆಂಗಳೂರು ಪ್ರೆಸ್ ಪ್ರಾರಂಭ ಆದದ್ದು ಸಿ ಹೈವರ್ಧನ್ ರಾಯ್ ಮತ್ತು ವಿಶ್ವೇಶ್ವರಯ್ಯನವರ ಒಂದು ಸಲಹೆ ಮತ್ತು ಅವರ ಯೋಜಿತ ಫಲ ಇದು. ಹಾಗೂ ವಿ ಸುಬ್ರಹ್ಮಣ್ಯ ಅಯ್ಯರ್ ಕೂಡ ಇದು ಸಾರ್ವಜನಿಕ ಬಂಡವಾಳವನ್ನ, ಸರ್ಕಾರಿ ಬಂಡವಾಳ ಹಾಕಿದ್ದಲ್ಲ ಇದಕ್ಕೆ,
ಇದಕ್ಕೆ ಸಾರ್ವಜನಿಕರಿಂದ ಬಂಡವಾಳವನ್ನ ಎತ್ತಿ ದಿ ಬೆಂಗಳೂರು ಪ್ರೆಸ್ ಅನ್ನುವಂತಹ ಒಂದು ಪ್ರಕಾಶನ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸಿ ಹೈವದನ್ ರಾಯರು ಬಹಳಷ್ಟು ವರ್ಷಗಳ ಕಾಲ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಮಂಡ್ಯದ ಎಲ್ಲ ಬಹುಶಃ ನಾವು ಇವತ್ತೆಲ್ಲ ಏನು ಬಹಳ ದೊಡ್ಡದಾಗಿ ಮೈ ಶುಗರ್ಸ್ ಅಂತ ಕರ್ಕೋತಾ ಇದ್ವಿ, ಇವಾಗ ಅದು ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಅದು ರೋಗಗ್ರಸ್ತವಾಗಿದೆ. ಆ ಸಂಸ್ಥೆಯನ್ನ ಹುಟ್ಟು ಹಾಕದಂತಹ ಅವರು ಕೂಡ ಸಿ ಹೈವದನ್ ರಾಯ್ ಮತ್ತು ಅದರ ಪ್ರಾರಂಭದಲ್ಲಿ ಅದಕ್ಕೆ ದುಡಿದಂತಹ ಅವರ ಕಾರ್ಯದಕ್ಷತೆಯಿಂದ ಇದು ಆಗ್ತದೆ ಅಂತ. ಇದಲ್ಲದೆ ಬೆಂಗಳೂರಿಗೆ ನಾವು ಪ್ರವೇಶ ಮಾಡುವಾಗ ಮೈಸೂರು ರೋಡ್ ಇಂದ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಒಂದು ಬ್ಯಾಟರೀಸ್ ಫ್ಯಾಕ್ಟರಿ ಬರುತ್ತೆ, ಆಮ್ಕೋ ಬ್ಯಾಟರೀಸ್. ಈ ಆಮ್ಕೋ ಬ್ಯಾಟರೀಸ್ ಫ್ಯಾಕ್ಟರಿ ಕೂಡ ಪ್ರಾರಂಭ ಮಾಡದಂತಹವರು ಮತ್ತು ಅದರ ಪ್ರಾರಂಭಿತ ಅಧ್ಯಕ್ಷಗಿರಿಯನ್ನ ನಿರ್ವಹಿಸಿದಂತಹ ಅವರು ಹೈವದನ್ ರಾಯ್. ಇವರು ದುಡಿದಂತಹ ಎಲ್ಲ ಸಂಸ್ಥೆಗಳು ಇವರ ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಲಾಭದಾಯಕ ಸಂಸ್ಥೆಗಳಾಗಿ ಮಾರ್ಪಟ್ಟು, ಅದು ಬೆಂಗಳೂರು ಪ್ರೆಸ್ ಇರ್ಬೋದು, ಅದು ಆಮ್ಕೋ ಬ್ಯಾಟರೀಸ್ ಇರ್ಬೋದು, ಅಥವಾ ಅದು ಮೈ ಶುಗರ್ಸ್ ಇರ್ಬೋದು. ಈ ಎಲ್ಲ ಯಾಕೆ ಅಂದ್ರೆ ಇದು ಅವರಿಗಿದ್ದಂತಹ ಕಾರ್ಯದಕ್ಷತೆ ಮತ್ತು ಕಾರ್ಯತತ್ಪರತೆ, ಇದು ಎರಡೂ ಈ ಸಂಸ್ಥೆಗಳ ಅಭಿವೃದ್ಧಿಗೆ ಅದು ಕಾರಣ ಆಯ್ತು. ಇದಲ್ಲದೆ ಕೃಷ್ಣರಾಜೇಂದ್ರ ತಾಂತ್ರಿಕ ಸಂಸ್ಥೆಯ ಬೆಳ್ಳಿ ಮಹೋತ್ಸವದ ಕಟ್ಟಡಕ್ಕೆ ಹೈವದನ್ ರಾಯರು ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ಪಾದಯಾತ್ರೆ ಮಾಡಿ ಮನೆ ಮನೆಗೆ ತೆರಳಿ ಆ ಮನೆಗಳಿಂದ ಚಂದಾವನ್ನ ಸಂಗ್ರಹಿಸಿ ಈ ಸಂಸ್ಥೆಯ ಬೆಳ್ಳಿ ಹಬ್ಬದ ಕಟ್ಟಡದಕ್ಕೆ ಅವರು ಒಂದು ನಿಧಿ ಸಂಗ್ರಹಣೆಯನ್ನ ಮಾಡಿ ಕೊಡ್ತಾರೆ. 1939ರಲ್ಲಿ ಹುಟ್ಟಿದಂತಹ ದೇಶಬಂಧು ಕನ್ನಡ ಪತ್ರಿಕೆ ಅದು ಹುಟ್ಟಲಿಕ್ಕೆ ಮತ್ತು ಬೆಳಿಲಿಕ್ಕೆ ಮತ್ತು ಸಾಕಷ್ಟು ದಿನ ಅದು ಮುಂದುವರಿಲಿಕ್ಕೆ ಕೂಡ ಹೈವದನ್ ರಾಯರು ಅದಕ್ಕೆ ಪ್ರೇರಕ ಶಕ್ತಿಯಾಗಿದ್ರು ಅಂತ ಹೇಳಿ ನಮಗೆ ತಿಳಿದ. ಅಷ್ಟಲ್ಲದೆ 1930ರಲ್ಲಿ ಪ್ರಾರಂಭವಾದಂತಹ ಅಖಿಲ ಮೈಸೂರು ಔದ್ಯಮಿಕ ಸಂಸ್ಥೆಗಳ ಸಂಸ್ಥಾಪನಾ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ. ಮೈಸೂರಿನಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಇವರ ಒಂದು ಏನು ಮಹತ್ವವಾದಂತಹ ಸಹಕಾರದಿಂದ ಪ್ರಾರಂಭ ಆಗ್ತದೆ. ಅದರ ಕಾರ್ಯದರ್ಶಿಯಾಗಿ ಕೋಶಾಧ್ಯಕ್ಷರಾಗಿ ಹಲವಾರು ವರ್ಷಗಳ ಕಾಲ ದುಡಿತಾರೆ. ಗವಿಪುರಂ ಗುಡ್ಡಹಳ್ಳಿಯ ಇವತ್ತೇನು ನಾವು ಗವಿಪುರಂ ಗುಡ್ಡಹಳ್ಳಿ ಅಂತ ಒಂದು ದೊಡ್ಡ ಬಡಾವಣೆಯನ್ನ ಬೆಂಗಳೂರಿನಲ್ಲಿ ಕಾಣ್ತೇವೆ. ಇದು ಸಹಕಾರಿ ವ್ಯವಸ್ಥೆಯಡಿ ಪ್ರಾರಂಭವಾದ ಕರ್ನಾಟಕದ ಮೊಟ್ಟ ಮೊದಲ ಗೃಹ ಮಂಡಳಿ ಅಥವಾ ಒಂದು ಸಹಕಾರಿ ಸಂಸ್ಥೆ ಅಥವಾ ಕೋಆಪರೇಟಿವ್ ಸೊಸೈಟಿ ಅಂತ ನಾವೇನ್ ಕರಿತೀವಿ ಅದು. ಅದರ ಸ್ಥಾಪಕ ಅಧ್ಯಕ್ಷರಾಗಿ ಮತ್ತು ಗುಡ್ಡಹಳ್ಳಿ ಬಡಾವಣೆಯ ರಚನೆ ಮತ್ತು ಅದರ ಬೆಳವಣಿಗೆಯಲ್ಲಿ ಸಿ ಹೈವದನ್ ರಾಯರ ಪಾತ್ರ ಅತ್ಯಂತ ಪ್ರಮುಖವಾದುದು ಮತ್ತು ಮಹತ್ವಪೂರ್ಣವಾದ. ಇಷ್ಟಲ್ಲದೆ 1934ರಿಂದ 1940ರವರೆಗೆ ಮೈಸೂರು ನ್ಯಾಯ ವಿಧಾಯಕ ಸಭೆ ಅಥವಾ ಮೈಸೂರಿನ ಕೌನ್ಸಿಲ್ ಅಂತ ನಾವೇನ್ ಕರೀತಾ ಇರ್ತೀವಿ, ಆ ಕೌನ್ಸಿಲ್ನ ನಾಮನಿರ್ದೇಶಿತ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಆಮೇಲೆ ಬೆಂಗಳೂರಿನ ಕಂಟೋನ್ಮೆಂಟ್ ಏರಿಯಾ ಮೈಸೂರು ಸಂಸ್ಥಾನದ ಅವಿಭಾಜ್ಯ ಅಂಗವಾಗಬೇಕು, ಅದು ಬ್ರಿಟಿಷರಿಗೆ ಸೇರಬಾರದು ಅನ್ನೋ ಚಳುವಳಿಯ ಮುಂಚೂಣಿಯ ನಾಯಕರಾಗಿ ಇವರು ಕಾರ್ಯವನ್ನ ನಿರ್ವಹಿಸಿದ್ರು. ಇಷ್ಟಲ್ಲದೆ ಇವರು ಅಪೆಕ್ಸ್ ಬ್ಯಾಂಕ್, ಮೈಸೂರು ಬ್ಯಾಂಕ್, ಅಂದ್ರೆ ನಾವು ಇವತ್ತೇನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅದು ಇವತ್ತಿಲ್ಲ ಬಿಡಿ, ಅದು ಕಳೆದೋಯ್ತು, ನಮ್ಗೆ 1 ವರ್ಷ ಆಯ್ತು ಕಳೆದೋಗಿ. ಅದು ಮೈಸೂರು ಎಂತೆಂಥ ಮಹಾನುಭಾವರು ಕೆಲಸ ಮಾಡಿದಂತಹ ಸಂಸ್ಥೆಗಳು, ಅದನ್ನ ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ. ಇದು ನಮ್ಮ ದೇಶದ ಬೆಳವಣಿಗೆಯ ಒಂದು ಮತ್ತೊಂದು ಮುಖ ಅಂತ ಹೇಳಿ ಕೂಡ ಹೇಳ್ಕೋಬಹುದು ನಾವು. ಸರ್ಕಾರಿ ಅಪೆಕ್ಸ್ ಬ್ಯಾಂಕ್ ಮತ್ತು ಮೈಸೂರು ಬ್ಯಾಂಕ್ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಈ ಎರಡು ಬ್ಯಾಂಕ್ಗಳ ನಿರ್ದೇಶಕರಾಗಿ ಇವರು ಅನೇಕ ದಿನ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಅನೇಕ ವರ್ಷಗಳು. ರಾಜ್ಯ ಕಾಗದ ಮತ್ತು ಲೇಖನ ಸಾಮಗ್ರಿಗಳ ವರ್ತಕರ ಸಂಘವನ್ನ ಸ್ಥಾಪಿಸಿ ಆ ಸಂಘದ ಅಧ್ಯಕ್ಷರಾಗಿ ರಾಜ್ಯದ ಶೀಘ್ರ ಲಿಪಿಕಾರರ ಸಂಘದ ಸಂಸ್ಥಾಪನೆಗೆ ಶ್ರಮಿಸಿ ಅದರ ಅಧ್ಯಕ್ಷರಾಗಿದ್ದರು. 1932ರಲ್ಲಿ ಮೈಸೂರು ಪತ್ರಿಕೋದ್ಯಮಿಗಳ ಸಂಸ್ಥೆಯನ್ನ ಸ್ಥಾಪಿಸೋದಕ್ಕೆ ಶ್ರಮಿಸಿ ಅದರಿಂದಾಗಿ ಮೈಸೂರು ಸಂಸ್ಥಾನದಲ್ಲಿ ಅನೇಕ ಸಣ್ಣ ಪುಟ್ಟ ಪತ್ರಿಕೆಗಳು ಬಹುಕಾಲ ಬದುಕಲಿಕ್ಕೆ ಸಕ್ರಿಯವಾಗಿ ಅವು ತಮ್ಮ
ಧ್ಯೇಯೋದ್ದೇಶಗಳನ್ನ ಜನತೆಗೆ ತಲುಪಿಸುವುದಕ್ಕೆ ಸಹಾಯಕವಾಗುವುದಕ್ಕೆ ಐವನ್ನರಾಯರು ಮಾರ್ಗದರ್ಶನವನ್ನ ಮಾಡ್ತಾರೆ. ಮೈಸೂರು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ಸಮಿತಿಯ ಕಾರ್ಯದರ್ಶಿಯಾಗಿ ಅವರು ಕಾರ್ಯನಿರ್ವಹಿಸ್ತಾರೆ. ಇಷ್ಟೆಲ್ಲ ಸಾಧನೆಗಳನ್ನ ಮಾಡದಂತಹ ಐವದನರ ರಾಯರಿಗೆ 1924ರಲ್ಲಿ ಮದ್ರಾಸ್ನಲ್ಲಿ ನೆರವೇರಿದಂತಹ ಭಾರತೀಯ ಐತಿಹಾಸಿಕ ದಾಖಲೆಗಳ ಮತ್ತು ಪತ್ರಗಳ ಆಯೋಗದ ಸದಸ್ಯರಾಗಿ ನೇಮಕ ಆಗಿಬಿಡ್ತಾರೆ 1924. ನಂತರ ಇವರು ರಾಯಲ್ ಆಂಥ್ರೋಪಾಲಿಟಿಕಲ್ ಸೊಸೈಟಿ, ರಾಯಲ್ ಎಥ್ನೋಗ್ರಾಫಿಕ್ ಸೊಸೈಟಿ ಮುಂತಾದವುಗಳಿಗೆ ಇವರು ಕೂಡ ಮೆಂಬರಾಗ್ತಾರೆ. ಆದರೆ ಇವರಿಗೆ ಮೊಟ್ಟ ಮೊದಲ ಗೌರವ ಪ್ರಶಸ್ತಿ ಸಂದಾಯವಾದುದು 1933ರ ಸೆಪ್ಟೆಂಬರ್ 30ರಂದು ಇವರಿಗೆ ರಾಜಚರಿತ ವಿಶಾರದ ಅನ್ನೋ ಬಿರುದನ್ನ ದಸರಾದ ದರ್ಬಾರ್ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅದು ಇವರಿಗೆ ಮೊಟ್ಟ ಮೊದಲನೆಯ ಪ್ರಶಸ್ತಿ ಅಥವಾ ರಾಜ ಚರಿತ ವಿಶಾರದ ಅಂತ ಇವರಿಗೆ ಬಿರುದನ್ನ ಕೊಡ್ತಾರೆ. ಆ ಹೊತ್ತಿಗೆ ನಮ್ಗೆ ಇದು 33 ಇನ್ನು ಇದು ಏನು ಗೆಸೆಟಿಯರ್ ಸಂಪುಟಗಳು ಮಾತ್ರ ಪ್ರಕಟವಾಗಿತ್ತು. ನಮ್ಮ ಮೈಸೂರು ಇತಿಹಾಸದ ಸಂಪುಟ ಇನ್ನು ಪ್ರಕಟ ಆಗಿದ್ದಿಲ್ಲ. ದಿ ದಸರಾ ಸಂಪುಟ ಪ್ರಕಟ ಆಗಿದ್ದಿಲ್ಲ. ಆಮೇಲೆ ಶ್ರೀಪತಿ ಅವರ ಶ್ರೀಕರ ಭಾಷ್ಯ ಶ್ರೀಪತಿ ಪಂಡಿತಾರಾಧ್ಯರ ಶ್ರೀಕರ ಭಾಷ್ಯ ಕೂಡ ಪ್ರಕಟ ಆಗಿರ್ತಿಲ್ಲ. ಆ ಹೊತ್ತಿಗಾಗಲೇ ಅವರು ದಿ ಮೈಸೂರ್ ಎಕನಾಮಿಕ್ ಜರ್ನಲ್ ಗೆ ದುಡಿದ ದುಡಿಮೆಯ ಹಿನ್ನೆಲೆಯಲ್ಲಿ ಇವರಿಗೆ ರಾಜಚರಿತ ವಿಶಾರದ ಅನ್ನೋ ಬಿರುದನ್ನ 1933 ಸೆಪ್ಟೆಂಬರ್ 30ರಂದು ದಯಪಾಲಿಸ್ತಾರೆ. ಇದಲ್ಲದೆ ಇವರಿಗೆ 2 ಬ್ರಿಟಿಷ್ ಸರ್ಕಾರದಿಂದ ಒಂದು ಚಿನ್ನದ ಮತ್ತು ಒಂದು ಬೆಳ್ಳಿಯ ಪದಕ ದಯಪಾಲಿಸ್ತಾರೆ. ಅದನ್ನ ಎರಡನ್ನೂ ಲಿನ್ಲಿತ್ ಹೋಗ್ಬೋದು. ಮೊದಲ ಬೆಳ್ಳಿಯ ಚಿನ್ನದ ಪದಕ ಕೊಟ್ಟದ್ದು ಯಾವ್ದಕ್ಕೆ ಅಂತ ಹೇಳಿದ್ರೆ 5ನೇ ಜಾರ್ಜ್ನ ಬೆಳ್ಳಿ ಪಟ್ಟಾಭಿಷೇಕ ಮಹೋತ್ಸವದ ಬೆಳ್ಳಿಯ ಹಬ್ಬದ ಸವಿನೆನಪಿಗಾಗಿ ನಡೆದಂತಹ ದೆಹಲಿಯ ದರ್ಬಾರ್ನಲ್ಲಿ ಇವರನ್ನ ಆಹ್ವಾನ ಮಾಡಿ ರಾಜನ ಪರವಾಗಿ ಲಿನ್ಲಿತ್ ಗೋ ಇವರಿಗೆ ರಾವ್ ಸಾಹೇಬ್ ಬಿರುದಿನೊಂದಿಗೆ ಇವರಿಗೆ ಆ ಚಿನ್ನದ ಪದಕವನ್ನು ಕೊಡ್ತಾರೆ. ನಂತರ ಇವರಿಗೆ 1937ರಲ್ಲಿ ಇವರಿಗೆ ದೆಹಲಿಯ ಸಮಾರಂಭದಲ್ಲಿ ಚಿನ್ನದ ಬೆಳ್ಳಿಯ ಪದಕದೊಂದಿಗೆ ರಾವ್ ಬಹದ್ದೂರ್ ಅನ್ನುವಂತಹ ಉಪಾಧಿಯ ಜೊತೆಗೆ ಪದಕವನ್ನ ಕೊಡ್ತಾರೆ. ಈ ಲಿನ್ಲಿತ್ ಗೋ ಕೊಟ್ಟಂತಹ ಸಣ್ಣದು ಹೇಗಿದೆ ಅದನ್ನ ಐ ವಿಲ್ ರೀಡ್ ಇಟ್ ಔಟ್ ಇದು ಯಾಕಂದ್ರೆ ಬಹಳ ರೇರ್ ಆಗಿ ನನಗೆ ಎಲ್ಲೋ ಕಡತದಲ್ಲಿ ಸಿಕ್ಕಿದೆ ಇದು. ರಾಜಚರಿತ ವಿಶಾರದ ರಾವ್ ಬಹದ್ದೂರ್ ಕಾಂಜೀವರಂ ಹೈವದನರಾವ್ BABL editor Mysore Economic Journal and director and secretary of the Bangalore Printing and Publishing Company Mysore, I hereby confirm upon you the title Rao Bahadur as personal distinction. Signed by Linlith Go, the Viceroy of India on 1st January 1942. ಈ ಲಂಡನ್ನಿನ ಆಂಥ್ರೋಪಾಲಜಿಕಲ್ ಸೊಸೈಟಿ ಇವರಿಗೆ ಗೌರವ ಪ್ರಶಸ್ತಿಯನ್ನ ಕೊಡುತ್ತೆ. ಲಂಡನ್ ನಲ್ಲಿದ್ದಂತಹ ಅರ್ಥಶಾಸ್ತ್ರ ಸಂಘ ಇವರಿಗೆ ಗೌರವ ಫೆಲೋ ಪದವಿಯನ್ನ ಕೊಡುತ್ತೆ. ಇವರು ಭಾಷೆಗಳ ಬಗ್ಗೆ ಇಲ್ಲೊಂದು ಮಾತಾಡ್ಲೇಬೇಕು. ಇವರಿಗೆ ಮರಾಠಿ ಮಾತೃಭಾಷೆ ಆಗಿತ್ತು, ಹಾಗಾಗಿ ಮರಾಠಿ ಭಾಷೆ ಇವರಿಗೆ ಹೃದ್ಗತವಾಗಿತ್ತು. ಇದರ ಜೊತೆಗೆ ಇವರಿಗೆ ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ ಭಾಷೆ ಈ ದೇಶೀಯ ಭಾಷೆಗಳಲ್ಲಿ ಅಪಾರವಾದಂತಹ ಜ್ಞಾನ ಇದೆ. ಇಷ್ಟಲ್ಲದೆ ಇವರಿಗೆ ತೆಲುಗು ಭಾಷೆ ಇವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಇವರು ಮದ್ರಾಸ್ ವಿಶ್ವವಿದ್ಯಾನಿಲಯದ, ಮೈಸೂರು ವಿಶ್ವವಿದ್ಯಾನಿಲಯ ತೆಲುಗು ಭಾಷಾ ಪರೀಕ್ಷಕರಾಗಿ ಕೂಡ ಇವರು ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಮೈಸೂರು ಸಂಸ್ಕೃತ ಅಕಾಡೆಮಿಯಲ್ಲಿ ಇವರು ಸಂಸ್ಕೃತ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಇಂಗ್ಲಿಷ್ ಭಾಷೆ, ಜರ್ಮನ್ ಭಾಷೆ, ಫ್ರೆಂಚ್ ಭಾಷೆ, ಲ್ಯಾಟಿನ್ ಭಾಷೆ ಇವುಗಳ ಮೇಲೆ ಇಂಗ್ಲಿಷ್ ಭಾಷೆಯಷ್ಟೇ ಪ್ರೌಢ ಪ್ರಭುತ್ವ ಇತ್ತು.
ಹೀಗಾಗಿ ರಾಯರಿಗೆ ಬಹುಭಾಷಾ ವಿಶಾರದ ಅಂತ ಕೊಡುವಂತಹ ಇನ್ನೊಂದು ಉಪಾಧಿ ಕೂಡ ನಾವು ಕೊಡ್ಲೇಬೇಕು ಅಂತ ಅನಿಸ್ತದೆ. ಇಷ್ಟೆಲ್ಲ ಸಾಧನೆ ಮಾಡದಂತಹ ಇವರಿಗೆ ಟೆನ್ನಿಸ್ ನಲ್ಲಿ ಅಪಾರವಾದಂತಹ ಆಸಕ್ತಿ ಇತ್ತು, ಕ್ರಿಕೆಟ್ ನಲ್ಲಿ ಅಪಾರವಾದ ಆಸಕ್ತಿ ಇತ್ತು, ಕುದುರೆ ಸವಾರಿ ಇವರಿಗೆ ಅತ್ಯಂತ ಪ್ರಿಯವಾದಂತಹ ಪಾಸ್ ಟೈಮ್ ಹಾಬಿ ಆಗಿತ್ತು ಇವರಿಗೆ. ಇವರು ಅನೇಕ ಕಾರ್ಯಗಳನ್ನ, ಅನೇಕ ಗ್ರಂಥಗಳನ್ನ ಈ ಕಾಲದಲ್ಲಿ ಪ್ರಕಟಿಸಿ. ಈ ನನಗೆ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಿ, ಇದರ ಬಗ್ಗೆ ನಾನೀಗ ಮೊದಲು ಮಾತಾಡಬೇಕು. ಈ ಹಂತದಲ್ಲೇ ಮಾತಾಡುವುದು ಒಳ್ಳೆ ಆದ ಪಟ್ಟಿಯನ್ನ ಓದ್ಬಿಟ್ಟು ನಾನು ನಂತರ ಈ ಪುಸ್ತಕಗಳ ಬಗ್ಗೆ ಮಾತಾಡ. ಸಿ ಹೈವರ್ಧನ್ ರಾವ್ ಅವರು G.A. ನಟೇಶನ್ ಜೊತೆ ನ್ಯೂ ಇಂಡಿಯನ್ ಟೇಲ್ಸ್ 19 ಅಮ್ಯೂಸಿಂಗ್ ಅಂಡ್ ಇನ್ಕ್ರಿಪ್ಟಿವ್ ಸ್ಟೋರೀಸ್ ಅಂತ ಒಂದು ಗ್ರಂಥನ ಬರೀತಾರೆ. ದಿಸ್ ಇಸ್ ಇನ್ 1910, 1910. ನಂತರ 15ರಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಡಿಯನ್ ಬಯೋಗ್ರಾಫಿಕಲ್ ಡಿಕ್ಷನರಿ. ಏನು ಅಂದ್ರೆ 1915ರವರೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಯಾವ ಯಾವ ವ್ಯಕ್ತಿಗಳಿಗೆ ಏನೆಲ್ಲ ಉಪಾಧಿಗಳನ್ನ ಕೊಟ್ಟಿದ್ದಾರೆ, ಯಾತಕ್ಕೆ ಕೊಟ್ಟಿದ್ದಾರೆ, ಅವ್ರ ಹೆಸರೇನು, ಅವ್ರ ಪ್ರಾಂತ್ಯ ಏನು, ಯಾವ ದೇಶದ ಯಾವ ರಾಜ್ಯದಲ್ಲಿ ಯಾವ ಕಾಲದಲ್ಲಿ ಕೊಟ್ರು ಅಂತ ಹೇಳಿ ಈ ಬಯೋಗ್ರಾಫಿಕಲ್ ಡಿಕ್ಷನರಿಯನ್ನ ಕೊಡ್ತಾರೆ. ಅಂದ್ರೆ ಪ್ರತಿ ವ್ಯಕ್ತಿಗೆ ಇಂಗ್ಲಿಷ್ನವರು ಕೊಡಮಾಡಿದಂತಹ ಪ್ರಶಸ್ತಿಗಳ ಸುದೀರ್ಘ ಪಟ್ಟಿ ಇದೆ. ಇದು ಕೂಡ ನನಗೆ ಕಂಪ್ಯೂಟರ್ ನಲ್ಲಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕೂಡ ನಿಮಗೆ ತೋರ್ಸಕ್ಕಾಗಲ್ಲ. ಇಫ್ ಎನಿಬಡಿ ವಿಶಸ್ ಐ ವಿಲ್ ಪುಟ್ ದಟ್ ಇನ್ ನೆಟ್. ಓಕೆ. ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್ ಎ ಸ್ಟಡಿ ಇನ್ನೊಂದು ಉದ್ಗ್ರಂಥ ಇವರದ್ದು. ಇದು 1931ರಲ್ಲಿ ಹೊರಬಂದಂತಹದ್ದು. ತಾವು ಏನು ತಂಜಾವೂರು ಮತ್ತು ತಿರುಚಿರಾಪಳ್ಳಿ ಪ್ರಾಂತ್ಯಗಳಲ್ಲಿ ಈ ಡಿಕ್ಷನರಿಯನ್ನ ಬಗ್ಗೆ ಕೆಲಸವನ್ನ ಮಾಡ್ತಾ ಇದ್ರು ಮತ್ತು ಅದರಿಂದ ಪ್ರೇರೇಪಿತರಾಗಿ ತಮ್ಮ ಮಾನವ ಶಾಸ್ತ್ರ ಅಧ್ಯಯನವನ್ನ ಮುಂದುವರಿಸಿಕೊಂಡು ಹೋದ್ರು. ಆ ಅಧ್ಯಯನದ ಫಲವಾಗಿ ಬಂದಂತಹದ್ದು ದಿ ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್ ಎ ಸ್ಟಡಿ ಅನ್ನುವಂತಹ ಗ್ರಂಥ. ಇದಾದ್ಮೇಲೆ 1936ರಲ್ಲಿ ಬಂದಂತಹದ್ದು ದಿ ದಸರಾ ಇನ್ ಮೈಸೂರ್, ಇಟ್ಸ್ ಆರಿಜಿನ್ ಅಂಡ್ ಡೆವಲಪ್ಮೆಂಟ್. ಆ ಪುಸ್ತಕ ಮೂಲ ಪ್ರತಿ ನನ್ನಲ್ಲಿ ಇಲ್ಲ, ಸಾರಿ, ಕ್ಷಮಿಸಿ. ಅದರ ಸಾಫ್ಟ್ ಕಾಪಿ ಕೂಡ ನನ್ನಲ್ಲಿದೆ. ಇದಾದ್ಮೇಲೆ ಬಂದಂತಹದ್ದು 1943ರಲ್ಲಿ ಮೊಟ್ಟ ಮೊದಲನೇ ಪುಸ್ತಕ ಬರುತ್ತೆ. ಅದು ಹಿಸ್ಟ್ರಿ ಆಫ್ ಮೈಸೂರ್, ಮೊದಲನೇ ವಾಲ್ಯೂಮ್. 46ರಲ್ಲಿ 2ನೇ ವಾಲ್ಯೂಮ್ ಪ್ರಕಟ ಆಗ್ತದೆ. 3ನೇ ವಾಲ್ಯೂಮ್ 48ರಲ್ಲಿ ಪ್ರಕಟ ಆಗುತ್ತೆ. 1930ರಲ್ಲಿ ಗೆಸೆಟಿಯರ್ಸ್ ಆಫ್ ಮೈಸೂರ್. ಫೇಸ್ಬುಕ್ ಅಲ್ಲಿ ನನ್ನ ಈ ಕಾರ್ಯಕ್ರಮವನ್ನ ನೋಡದಂತಹ ಒಬ್ಬರು ಹಿರಿಯ ನನ್ನ ಸ್ನೇಹಿತರು ಈ ಪುಸ್ತಕದ ಬಗ್ಗೆ, ಅದು ಗೆಸೆಟಿಯರ್ ಬಗ್ಗೆ, ಇತಿಹಾಸದ ವೇದ ಪ್ರಮಾಣವಾದ ಗೆಸೆಟಿಯರ್ ಬರೆದಂತಹ ಹೈವರ್ಧನ್ ರಾಯರ ಬಗ್ಗೆ ನೀವು ಮಾತನಾಡ್ತಿದ್ದೀರಿ, ನನಗೆ ಸಂತೋಷ ಅಂತ ಹೇಳಿ ಅವರು ಒಂದು ವಾಕ್ಯವನ್ನ ಕೊಟ್ಟರು. ಅವರು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಹಳೆಯ ಮೈಸೂರಿನ ಅಂದಿನ 8 ಅಥವಾ ಇವತ್ತದು 9, 10 ಆಗಿದೆ. ಈ 10, 11 ಜಿಲ್ಲೆಗಳ ಏನು ಇತಿಹಾಸ ಇದೆ, ಈ ಇತಿಹಾಸವನ್ನ, ಇಲ್ಲಿಯ ಸಂಸ್ಕೃತಿಯನ್ನ, ಇಲ್ಲಿಯ ಪ್ರಾರಂಭದ ಇತರ ವಿವರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಹೈವರ್ಧನ್ ರಾಯರನ್ನ ಬಿಟ್ಟು ಬೇರೆ ಯಾವ ಆಕರಗಳು ನಮಗೆ ಉಪಲಬ್ಧ ಇಲ್ಲ. ಇಲ್ಲಿ ಈ ಹಂತಕ್ಕೆ ಬಂದ ಮೇಲೆ ನಿಮ್ಗೆ ನಾನು ಒಂದು ಸಣ್ಣ ಪರಿಚಯ ಮಾಡಿಕೊಡ್ತಾ ಇದ್ದೆ. ಇದು ಹೈವರ್ಧನ್ ರಾಯರು ಬರೆದಿರುವಂತಹ ನೂತನವಾಗಿ ರೀಪ್ರಿಂಟ್ ಆಗಿರುವಂತಹ, ಪುನರ್ಮುದ್ರಣಗೊಂಡಿರುವಂತಹ ಹೈವರ್ಧನ್ ರಾಯರ ಗೆಸೆಟಿಯರ್ ಸಂಪುಟ. ಈ ಗೆಸೆಟಿಯರ್ ಸಂಪುಟಗಳ ಮುಖ್ಯ ಪ್ರಸ್ತಾವನೆಯಲ್ಲಿ ಹೈವರ್ಧನ್ ರಾಯರು ಎಷ್ಟು ಅದ್ಭುತವಾಗಿ ತಮ್ಮ ಹಿಂದಿನವರ ಕಾರ್ಯವನ್ನ ನೆನೆಸ್ಕೊಳ್ತಾರೆ. ಅದು ನನ್ನ ಕೈಗೆ ಹೇಗೆ ಬಂತು ಅಂತ ಕೂಡ ಆ ಜನರಲ್ ಪ್ರಿಫ್ರೇಸ್ ಅಲ್ಲಿ ಅವರು ಬರ್ಕೋತಾರೆ. ಏನ್ ಹೇಳ್ತಾರೆ ಅಂದ್ರೆ, ಮೊದಲ ಮೈಸೂರು ಸಂಸ್ಥಾನದ ಮ್ಯಾನ್ಯುಯಲ್ಗಳು ಹೇಗೆ ಇವರು ತಿರುಚಿರಾಪಳ್ಳಿ ಮತ್ತು ತಂಜಾವೂರು ಮ್ಯಾನ್ಯುಯಲ್ಗಳನ್ನ ಪುನರ್ವಿಮರ್ಶೆ ಮಾಡುವಂತಹ ಅಥವಾ ಪುನರ್ಮುದ್ರಣ ಮಾಡುವಂತಹ ಅಥವಾ ಅದನ್ನ ರಿವೈಸ್ ಮಾಡುವಂತಹ ಕಾಲಘಟ್ಟದಲ್ಲಿ ತೊಡಕೊಂಡಿದ್ರು, ಅದೇ ತರ ಮೈಸೂರು ಸಂಸ್ಥಾನದಲ್ಲಿ ಕೂಡ 2 ಜಿಲ್ಲೆಗಳ ಮ್ಯಾನ್ಯುಯಲ್ಗಳನ್ನ ತಯಾರಿ ಮಾಡುವಂತಹ ಪ್ರಯತ್ನ ನಡೀತು.
ಆ ಪ್ರಯತ್ನ 1867ರಲ್ಲಿ ಮೊದಲು ಪ್ರಾರಂಭ ಆಯಿತು. ಹಾಗಾಗಿ ಅದನ್ನ ಮಾಡಿಕೊಟ್ಟಂತಹ ಅವರು ಕ್ರಮವಾಗಿ ಯಾವುದು ಅಂತ ಹೇಳಿದ್ರೆ ಅದನ್ನ ಕೋಲಾರ ಮತ್ತು 8 ಜಿಲ್ಲೆಗಳದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರಲ್ಲಿ ವೆಲ್ಲೆಸ್ಲಿ ಮತ್ತೆ ಬಿ ಕೃಷ್ಣರಾವ್ ಅವರು ಮೈಸೂರು ಮತ್ತು ಕೋಲಾರದ ಬಗ್ಗೆ 2 ಹಳೆಯ ಜಿಲ್ಲೆಗಳ ಕುರಿತಾದಂತಹ ಮ್ಯಾನ್ಯೂವನ್ನ ಮಾಡ್ತಾರೆ. ಆನಂತರ ಇದನ್ನ ಬೆಂಜಮಿನ್ ಲೂಯಿಸ್ ರೈಸ್ ರವರು ಈ ಮೈಸೂರು ಸಂಸ್ಥಾನದ ಗೆಸೆಟಿಯರ್ನ ಮೊದಲನೇ ಬಾರಿಗೆ 1871ರಲ್ಲಿ ಒಂದು ಸಂಪುಟದಲ್ಲಿ ಹೊರತರ್ತಾರೆ. ನಂತರ ಮತ್ತೆ ಇದೇ ಗೆಸೆಟಿಯರ್ ಅನ್ನ ಅವರೇ 20 ವರ್ಷಗಳ ನಂತರ ಅಂದ್ರೆ 1871ರಲ್ಲಿ ಸೆನ್ಸಸ್ ಆಗುತ್ತೆ. ಆ ಸೆನ್ಸಸ್ ನಂತರ 1876ರಲ್ಲಿ ಮೊಟ್ಟ ಮೊದಲನೇ ಮೈಸೂರು ಸಂಸ್ಥಾನದ ಗೆಸೆಟಿಯರ್ನ ಹೊರತಂದಂತಹ ಅವರು BL ಲೂಯಿಸ್ ರೈಸ್. ಇದಾದ್ಮೇಲೆ ಮತ್ತೆ 1897ರಲ್ಲಿ 20 ವರ್ಷಗಳ ನಂತರ ಎರಡನೆಯ ಪರಿಷ್ಕೃತ ಗೆಸೆಟಿಯರ್ ಅನ್ನ ಹೊರತರ್ತಾರೆ ಬೆಂಜಮಿನ್ ಲೂಯಿಸ್ ರೈಸ್. ಬೆಂಜಮಿನ್ ಲೂಯಿಸ್ ರೈಸ್ ರವರು ಕರ್ನಾಟಕ ಮೈಸೂರು ಸಂಸ್ಥಾನದ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ, ನಂತರ ಅವರು ಮೈಸೂರು ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಆ ಕಾರ್ಯ ಹಿನ್ನೆಲೆಯ ಜೊತೆ ಅವರ ಇದ್ದಂತಹ ಅನುಭವ, ಮೈಸೂರು ಸಂಸ್ಥಾನದೊಂದಿಗೆ ಅವರು ಇದ್ದಂತಹ ಅಪಾರವಾದಂತಹ ಖ್ಯಾತಿ, ಇದರಲ್ಲಿ ಅವರ ಬಗ್ಗೆ ಅದ್ಭುತವಾದಂತಹ ತಮ್ಮ ಹಿಂದಿನವರ ಕರ್ತವ್ಯವನ್ನ ಎಷ್ಟು ಚಂದ ಸ್ಮರಿಸ್ತಾರೆ ಅಂದ್ರೆ 20 years later, Mr. Rice revised the work. The revised edition was published in 1897 and soon won high appreciation. ಬಹಳ ಬೇಗ ಈ ಪರಿಷ್ಕೃತ ಮೈಸೂರು ಗೆಸೆಟಿಯರ್ ತನ್ನ ಅತ್ಯಂತ ತನಗೆ ದಕ್ಕಬೇಕಾದಂತ ಗೌರವವನ್ನ ಸಂಪಾದಿಸಿಕೊಂಡ್ರು ಅಂತ. ಅದನ್ನ ಅವ್ರು ಹೇಳುದಲ್ಲ, ಸರ್ ವಿಲ್ಸನ್ ಹಂಟರ್ ಕೂಡ ಇಂಡಿಯಾ ಗೆಸೆಟಿಯರ್ ಬಗ್ಗೆ, ಕಲ್ಕತ್ತಾ ಬಗ್ಗೆ ಮಾಡದಂತಹ ಗೆಸೆಟಿಯರ್ಗಳ ಬಗ್ಗೆ ಕೆಲಸ ಮಾಡದಂತಹ ಮಹಾನ್ ಸಂಶೋಧಕ ಮತ್ತು ಗೆಸೆಟಿಯರ್ನ ಭಾರತದ ಗೆಸೆಟಿಯರ್ಗಳ ಪ್ರಾರಂಭದ ಸಂಪಾದಕರುಗಳಲ್ಲಿ ಹೆಸರು ಮಾಡಿದಂತಹ ಶ್ರೇಷ್ಠ ವ್ಯಕ್ತಿ. ಆತ ಕೂಡ BL ರೈಸ್ ರವರ ಈ ವಾಲ್ಯೂಮ್ ಅನ್ನ ಪ್ರಶಂಸೆ ಮಾಡ್ತಾನೆ ಅನ್ನೋದನ್ನ ಈ ಜನರಲ್ ಗೆಸೆಟಿಯರ್ ನಲ್ಲಿ ಅಥವಾ ಜನರಲ್ ಪ್ರಿಫೇಸ್ ನಲ್ಲಿ ನಮಗೆ ಹೇಳ್ಕೊಡ್ತಾರೆ. ಮೊದಲನೇ ವಾಲ್ಯೂಮ್ ಇದು ಹೈವದನ್ ರಾಯರ ಗುಣವನ್ನ ಮತ್ತು ಯಾರು ಗುಣಗ್ರಾಹಿಗಳನ್ನ ಮತ್ತು ಗುಣಕ್ಕೆ ಮತ್ಸರ ಇಲ್ಲ ಅಂತಕ್ಕಂತಹದ್ದನ್ನ ಅತ್ಯಂತ ಸ್ವಚ್ಛವಾಗಿ ತೋರಿಸ್ಕೊಳ್ಳುವಂತಹ ಒಂದು ದೊಡ್ಡ ಪ್ರಯತ್ನ. ಇದು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ತುಂಬಿದ ಕೊಡ ತುಳುಕೋದಿಲ್ಲ. ಹೌದು, ಕೊಡ ತುಂಬಿದ್ರೆ ಯಾವತ್ತೂ ತುಳುಕೋದಿಲ್ಲ. ಅದೇ ಜ್ಞಾನದ ಕೊಡ ತುಂಬಿದಾಗ ಅದರಿಂದ ಬರ್ತಕ್ಕಂತಹ ಮಾತುಗಳು ಅಥವಾ ಅದರಿಂದ ಬರ್ತಕ್ಕಂತಹ ಯಾವುದೇ ಒಂದು ಸಂಸ್ಕಾರದ ಜೊತೆ ಬರೋದಿಲ್ಲ. ಅದು ನಮ್ಗೆ ಅತ್ಯಂತ ಮಾಹಿತಿಪೂರ್ಣವಾಗಿ ಇರುತ್ತೆ ಅನ್ನೋದಕ್ಕೆ ಇದು 2 ಪುಟಗಳ ಸುಮಾರು 4 ಪುಟಗಳ ಪ್ರಿಫೇಸು ನಮ್ಗೆ ಒಟ್ಟು 5 ಪುಟ ಇದೆ. ಇದು 2 ಪುಟ ಇದ್ರ ಬಗ್ಗೆ ಇತಿಹಾಸ ಹೇಗೆ ಈ ಗೆಸೆಟಿಯರ್ ಪ್ರಾರಂಭದ ದಿನಗಳನ್ನ ಇದು ಕಾಣ್ತು, ನಂತರ ಇವ್ರ ಕೈಗೆ ಹೇಗ್ ಬಂತು, 1924ರಲ್ಲಿ ಇದು ಇವ್ರ ಕೈಗೆ ಬರುತ್ತೆ. 1924ರಲ್ಲಿ ಇದು ಕೈಗೆ ಬಂದರೆ ಮೊಟ್ಟ ಮೊದಲನೇ ಸಂಪುಟವನ್ನ 1927 ಪ್ರಕಟ. ಹೀಗೆ ಈ ಗೆಸೆಟಿಯರ್ ಸಂಪಾದನೆಯಲ್ಲಿ ಹೈವದನ್ ರಾಯರು ತಮ್ಮನ್ನ ಪ್ರಾರಂಭದ ದಿನಗಳಲ್ಲೂ ತೊಡಗಿಸಿಕೊಂಡಿದ್ದರಿಂದ ಇವತ್ತಿಗೂ ಈ ಸಂಪುಟಗಳು ಉದ್ಗ್ರಂಥಗಳಾಗಿ ಇದು ಒಂದು ಸಾರ್ವಜನಿಕ ವೇದಿಕೆ ಆಗಿರೋದ್ರಿಂದ ನಾನು ಈ ಗೆಸೆಟಿಯರ್ನ ಆನಂತರ ಬಂದಂತಹ ಗೆಸೆಟಿಯರ್ಗಳ ಜೊತೆಗೆ ತೌಲನಿಕವಾಗಿ ನಾನು ಕಂಪೇರ್ ಮಾಡ್ತೀನಿ. ಆದರೆ ಇದರ ಹಿಂದೆ ಬಂದಂತಹ ರೈಸರ ಗೆಸೆಟಿಯರ್ನೊಂದಿಗೆ ಇದನ್ನ ತುಲನೆ ಮಾಡೋದಕ್ಕೋಸ್ಕರ ನಾನಿಲ್ಲಿ 1897ರಲ್ಲಿ ರೈಸರ ಗೆಸೆಟಿಯರ್ ಅನ್ನ ಮತ್ತು ಹೈವದನ್ ರಾಯರ 5ನೇ ಸಂಪುಟ ಮೂಲ ಪ್ರಕಟಣೆ ಅಥವಾ ಅವರ ಮೂಲ ಪ್ರತಿ ಅಥವಾ ಪ್ರಾರಂಭದ ಮೊಟ್ಟ ಮೊದಲನೇ ಪ್ರತಿ ಅಂತ ಏನ್ ಕರಿತೀವಿ, ಆ ಪ್ರತಿ
ಇದರ ಗಾತ್ರ ನೋಡಿ ಎಷ್ಟಿದೆ. ಇದರ ಕೊನೆ ಪುಟ, ಇದರ ಸಂಖ್ಯೆ ಬಂದು 1496. 4 ಪುಟಗಳು ಮಾತ್ರ ಕಡಿಮೆ ಇದೆ, 1500 ಪುಟ ಆಗುತ್ತೆ. 1496 ಪುಟಗಳು ಇಡೀ 8 ಜಿಲ್ಲೆಯ ಸಮಗ್ರ ಮಾಹಿತಿ ಕೋಶ ಇದೆ. ಇದು ನನ್ನ ಗುರುಗಳು ನನಗೆ ಕೊಟ್ಟಂತಹ ಕೊಡುಗೆ. ಇದು 1992ರಲ್ಲಿ ನಮ್ಮ ಗುರುಗಳು ಬಿ ಕೆ ಗುರುರಾಜ ರಾಯ್ ಕೊಟ್ಟಂತ ಅವರ ನೆನಪು. ಅದಕ್ಕೋಸ್ಕರ ಇದನ್ನ ಅವ್ರು ಕೊಟ್ಟ ದಿವಸ ಹೇಗಿತ್ತು ಅದೇ ಸ್ಥಿತಿಯಲ್ಲಿ ಕಾಪಾಡ್ಕೊಂಡು ಬಂದಿದ್ದೀವಿ. ಮಧ್ಯ ಫ್ಲಾಗ್ ಹಾಕಿದೀನಿ, ನನಗೆ ಬೇಕಾದ ಕಡೆ ಮುಗಿಸ್ಕೋಬೇಕಿರುತ್ತೆ. ಇದರಲ್ಲಿ ಮಾಹಿತಿಯನ್ನ ಓದಿದಾಗ ನಮ್ಗೆ ಏನ್ ಅನ್ಸತ್ತೆ ಅಂತ ಹೇಳಿದ್ರೆ, ಈ 8 ಜಿಲ್ಲೆಗಳ ಈ ಸಮಗ್ರ ಮಾಹಿತಿ ಏನಿದೆ ಇಡೀ ಈ ಸಂಪುಟಗಳಲ್ಲಿ ಇರುವಂತಹದ್ದು, ಅದಷ್ಟನ್ನು ಇದರಲ್ಲಿ ಒಟ್ಟೆಡೆ ಒಂದು ಸಣ್ಣ ಕಿರು ಹೊತ್ತಿಗೆಯಾಗಿ ತರುವಂತಹ ಪ್ರಯತ್ನ ಇದೆಯಲ್ಲ, ಇದು ಅನ್ಬಿಲಿವಬಲ್ ನೋಡಿ. ಇದು ಬಿಯರ್ ರೈಸರು ತಂದಂತಹ 2 ಸಂಪುಟಗಳು. ಈ 2 ಸಂಪುಟಗಳ ಗಾತ್ರ ಇದು ಒಂದು ಸಂಪುಟದ ಗಾತ್ರಕ್ಕೆ ಸರಿಪಡು. ನಿಮ್ ಮುಂದೆ ಇಟ್ಟು ತೋರಿಸ್ತಾರೆ. ನಾನು ಗಾತ್ರವನ್ನ, ಕ್ವಾಲಿಟಿಯನ್ನ ಏನನ್ನೂ ನಾನು ಇದರಲ್ಲಿ ಇಬ್ಬರ ಕ್ವಾಲಿಟಿಯನ್ನು ಏನು ಮಾತಾಡ್ತಿಲ್ಲ. ರೈಸರ ಕ್ವಾಲಿಟಿಯನ್ನ ಹೈವದನ್ ರಾಯರೇ ಪ್ರಶಂಸೆ ಮಾಡಿದ್ದಾರೆ. ಹೈವದನ್ ರಾಯರ ಕ್ವಾಲಿಟಿಯನ್ನ ನೀವೆಲ್ಲರೂ ನೋಡಿದಿರಿ. ಹಾಗಾಗಿ ನಾನು ಒಬ್ಬರಿಗೆ ಒಬ್ಬರು ಸಮಾನರು, ಹೇಗೆ ಮರಕ್ಕೆ ಮರ ಹೇಗೆ ದೊಡ್ಡದಿರುತ್ತೆ ಅನ್ನೋದನ್ನ ತೋರಿಸೋದಕ್ಕೆ ಮಾತ್ರ, ಮತ್ತು ಅವರ ಮಹಾನ್ ಘನತೆಗಳನ್ನ ತೋರಿಸೋದಕ್ಕೆ ಮಾತ್ರ ನಾನು ಈ ಕೃತಿಗಳನ್ನು ನಿಮ್ಮ ಮುಂದೆ ಪ್ರದರ್ಶನ. ಈ ಗೆಜೆಟಿಯರ್ ನಲ್ಲಿ ದೊರೆತಕ್ಕಂತಹ ಮಾಹಿತಿ ಅದು ಅವ್ರು ಹೇಳ್ತಾ ಅವರು ಗೆಜೆಟಿಯರ್ ನಲ್ಲಿ ಹೇಳ್ತಾರೆ, ಇದು ಎಷ್ಟು ನಾನು ಎಲ್ಲ ಇಲಾಖೆಗಳ ಮುಖ್ಯಸ್ಥರ ಜೊತೆ ನಾನು ಹೇಗೆ ಸಂಪರ್ಕದಲ್ಲಿರಬೇಕಾಯ್ತು, ಅವರಿಂದ ಹೇಗೆ ಮಾಹಿತಿಯನ್ನ ಸಂಗ್ರಹಿಸಬೇಕಾಯ್ತು, ಈ ಮಾಹಿತಿ ಸಂಗ್ರಹಣೆ ನಂತರ ಆ ಮಾಹಿತಿಯನ್ನ ನಾನು ಕ್ರೋಢೀಕರಣ ಮತ್ತು ಅದನ್ನ ಎಲ್ಲಿ ಹೇಗೆ ಸೇರಿಸ್ಬೇಕು, ಅದನ್ನ ಒಂದು ಭಾಷೆಗೆ, ಅದು ಒಂದು ಇಂಗ್ಲಿಷ್ ಭಾಷೆ ಇದೆ, ಅದು ಆ ಭಾಷೆ ಪ್ರತಿಯೊಬ್ಬ ವ್ಯಕ್ತಿಯ ಭಾಷಾ ಬರವಣಿಗೆ ವ್ಯತ್ಯಾಸ ಆಗುತ್ತೆ, ಅದನ್ನ ಇವರ ಭಾಷೆಗೆ ಬಳಸ್ಕೊಳ್ಳುವಂತಹದ್ದೇ. ಈ ಎಲ್ಲದನ್ನ ಅವರು ತಮ್ಮ ಪ್ರಸ್ತಾವನೆಯಲ್ಲಿ ಸೂಕ್ಷ್ಮವಾಗಿ ಗುರುತಿಸ್ತಾರಷ್ಟೇ. ಹಾಗಾದ್ರೆ ನಾನೀಗ ಮಾತಾಡ್ತಾ ನಿಮ್ಗೆ ರೈಸರ ಈ ಸಂಪುಟ ಏನಿದೆ ಇದು ಗಾತ್ರದಲ್ಲಿ ಚಿಕ್ಕದು ಅಷ್ಟೇ, ಆದ್ರೆ ಮಾಹಿತಿಯ ಕಣಜ. ಆದ್ರೆ ಹೈವದನ್ ರಾಯರು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ವಿಸ್ತರಿಸ್ತಾರೆ. ಯಾಕಂದ್ರೆ ರಿವೈಸ್ಡ್ ಅಂದ್ರೆ ರೈಸರು 1897ರಲ್ಲಿ ಕಲೆ ಹಾಕಿದ ಮಾಹಿತಿ, ಆ ನಂತರ ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದ್ರೆ ಇವರು ಅದರಲ್ಲಿ ತಮ್ಮ ಮುನ್ನುಡಿಯಲ್ಲಿ ಹೇಳ್ಕೊಳ್ಳೋ ಹಾಗೆ 1927ರ ಅಂತ್ಯದವರೆಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಸುಮಾರು ಅಲ್ಲಿ ಒಂದು 10-15 ವರ್ಷ, 10 ವರ್ಷದ ಇತಿಹಾಸ, ಮತ್ತೆ ಇಲ್ಲಿ ಒಂದು 27 ವರ್ಷದ ಇತಿಹಾಸ, ಸುಮಾರು 37 ವರ್ಷದ ಬೆಳವಣಿಗೆ. ಈ 37 ವರ್ಷದ ಬೆಳವಣಿಗೆ ಅಂತ ನಾವ್ ಏನ್ ಕರಿತೀವಿ, ಅದು ಆಧುನಿಕ ಮೈಸೂರಿನ ಸಂಪೂರ್ಣ ಬೆಳವಣಿಗೆಯ ಅವಧಿ, ಉಚ್ಛ್ರಾಯದ ಕಾಲಘಟ್ಟ. ದಿನನಿತ್ಯವೂ ನಿತ್ಯ ನೂತನಗಳಿಗೆ ತೆರೆದುಕೊಳ್ತಾ ಇದ್ದಂತಹ, ಪ್ರತಿ ವರ್ಷ ಇಲಾಖೆಗಳ ಅಂದ್ರೆ ಬೆಳವಣಿಗೆಯನ್ನ ಹೊಂದ್ತಾ ಇತ್ತು, ಹೊಸ ಹೊಸ ಇಲಾಖೆಗಳು ನಿರ್ಮಾಣ ಆಗ್ತಾ ಇತ್ತು, ಪ್ರತಿ ವರ್ಷದ ಬಡ್ಜೆಟ್ ವ್ಯತ್ಯಾಸ ಆಗ್ತಾ ಇತ್ತು, ಕಾಮಗಾರಿಗಳು ಬದಲಾವಣೆಯನ್ನ, ದೇಶದ ಅವಶ್ಯಕತೆಗಳು ಬದಲಾವಣೆ. ರೈಸರು ಬಂದಾಗ ಇನ್ನು ನಮ್ಮ ಮೈಸೂರಿನಲ್ಲಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿದ್ದಿಲ್ಲ, ಅವಾಗ ಇನ್ನು ನಮ್ಗೆ ನಾರ್ಮಲ್ ಶಾಲೆಗಳು ಮಾತ್ರ ಇತ್ತು. ಮೈಸೂರು ಸಂಸ್ಥಾನದ ಶಿಕ್ಷಣದ ಪರಿಕಲ್ಪನೆ ರಾಯರ ಕಾಲಕ್ಕೆ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಈ ಎಲ್ಲ ಬದಲಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ಹೈವದನ ರಾಯರ ಸಂಪುಟಗಳಲ್ಲಿ ಮಾಹಿತಿ ಅತ್ಯಂತ ಅಧಿಕವಾಗಿ ಯಾಕೆ ಕಂಡು ಬರುತ್ತೆ ಅಂದ್ರೆ, ರಾಯರು ಕೆಲಸ ಮಾಡಿದಂತಹ ಕಾಲಘಟ್ಟ ಬೆಳವಣಿಗೆಯ ಉತ್ಕರ್ಷದ ಕಾಲಘಟ್ಟವಾಗಿದ್ದರಿಂದ, ಅದು ಮಾಹಿತಿಯ ಅಧಿಕವಾದಂತಹ ಒಳಹರಿವು ಇದ್ದದ್ರಿಂದ ಅವರ ಇಡೀ ಗ್ರಂಥಮಾಲಿಕೆ ಬೃಹದಾಗಿ ಬೆಳೀಲಿಕ್ಕೆ ಸಾಧ್ಯ. ರೈಸರ ಮೊದಲನೆಯ ಸಂಪುಟದಲ್ಲಿ ಇರ್ತಕ್ಕಂತಹ ಒಂದು ಅಧ್ಯಾಯಗಳು ಈ ಹೈವದನ್ ರಾಯರ ಈ 4 ಸಂಪುಟಗಳಲ್ಲಿ ಒಂದೊಂದು ಸಂಪುಟಗಳು ಅಥವಾ ಒಂದೊಂದು ಗ್ರಂಥಗಳಾಗಿ ಪರಿವರ್ತನೆ ಆಗೋದಕ್ಕೆ ಕಾರಣವಾಗಿದ್ದೆ ಇತಿಹಾಸ ಸಂಶೋಧನೆಯಲ್ಲಿ
ಆರ್ಥಿಕ ಬೆಳವಣಿಗೆಯಲ್ಲಿ, ಕೈಗಾರಿಕಾ ಕ್ಷೇತ್ರದ ಬೆಳವಣಿಗೆಯಲ್ಲಿ, ಆಡಳಿತಾತ್ಮಕ ಬದಲಾವಣೆಯಲ್ಲಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಆದಂತಹ ಅದ್ವಿತೀಯವಾದಂತಹ ಬೆಳವಣಿಗೆ. ಈ ಬೆಳವಣಿಗೆಗಳನ್ನ ಒಂದೆಡೆ ಪರಿಷ್ಕರಣೆ ಮಾಡ್ಲಿಕ್ಕೆ ಹೊರಟಾಗ ಮಾಹಿತಿ ಅಧಿಕವಾಗ್ತಾ ಹೋಗುತ್ತೆ. ಇಲ್ಲಿ ಹೈವರ್ಧನ್ ರಾಯರು ಯಾವುದನ್ನು ಬಿಡದೆ ಹಳೆಯ ಎಲ್ಲ ಮಾಹಿತಿಗಳೊಂದಿಗೆ ಹೊಸ ಮಾಹಿತಿಯನ್ನ ಸೇರಿಸಿ ಪರಿಷ್ಕರಣೆಯನ್ನ ಮಾಡಿರೋದ್ರಿಂದಾಗಿ ಅದರ ಗುಣಮಟ್ಟ, ಅದರ ಗಾತ್ರ ಮತ್ತು ಅದರ ಇಡೀ ವಿಸ್ತಾರ ನಮ್ಗೆ ದೊಡ್ಡದಾಗಿ ಕಾಣಿಸ್ತದೆ. ಪ್ರಾಯಶಃ ದಕ್ಷಿಣ ಕರ್ನಾಟಕದ ಇತಿಹಾಸವನ್ನ ರಚನೆ ಮಾಡ್ತಕ್ಕಂತಹ ಎಲ್ಲ ಇತಿಹಾಸಕಾರರಿಗೆ ಈ ಗ್ರಂಥಗಳನ್ನ ಹೊರತುಪಡಿಸಿ ಇನ್ನೊಂದು ಪುಸ್ತಕ ಇದೆ ರೈಸರದು, ಅದರ ಬಗ್ಗೆ ಮಾತನಾಡೋದು ಈಗ ಅಪ್ರಸ್ತುತ. ಇದು ಹೈವರ್ಧನ್ ರಾಯರ ಗೆಜೆಟಿಯರ್ ಬಂದದ್ರಿಂದ ನಾನು ರೈಸರ ಗೆಜೆಟಿಯರ್ ಬಗ್ಗೆ ಕೂಡ ಇಲ್ಲಿ ಮಾತನಾಡ. ಆದ್ರೆ ಈ ಗೆಸೆಟಿಯರ್ಗಳಲ್ಲಿ ಮಾಹಿತಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇವತ್ತು ನಮ್ಗೆ ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಅನ್ನ ಪ್ರತಿ ವರ್ಷ ಪ್ರಕಟ ಮಾಡ್ತೀವಿ. ನೀವು ಈ ಗೆಸೆಟಿಯರ್ಗಳಲ್ಲಿ ದೊರೆಯತಕ್ಕಂತಹ ಮಾಹಿತಿಗಳನ್ನ ನೀವು ಇಟ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಇವತ್ತು ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನವರು ತೆಗಿತಕ್ಕಂತಹ ಮಾಹಿತಿಯನ್ನ ನೀವು ಕಲೆ ಹಾಕಿದ್ರೆ, ಇದು ಪರಿಪೂರ್ಣತೆಯನ್ನ ಪ್ರತಿನಿಧಿಸಿದ್ರೆ ಇವತ್ತು ಸಿಕ್ಕುವಂತಹ ಮಾಹಿತಿ ಇವತ್ತಿನ ಆಧುನಿಕ ಎಲ್ಲ ಅವಕಾಶಗಳನ್ನ, ಎಲ್ಲ ಸೌಲಭ್ಯಗಳನ್ನ ಹೊಂದಿರುವಂತಹ ಹೊಸ ತಂತ್ರಜ್ಞಾನವನ್ನ ಹೊಂದಿರುವಂತಹ ವ್ಯಕ್ತಿಗಳು ಕರ್ತವ್ಯ ನಿರ್ವಹಿಸುವ ಕ್ಷೇತ್ರದಲ್ಲಿ ನಾವು ಈ ಪರಿಪೂರ್ಣತೆಯನ್ನ ಇಂದಿಗೂ ಕೂಡ ನಾವು ಮಾಡ್ಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ವಿಪರ್ಯಾಸ. ಅಷ್ಟು ಅದ್ಭುತವಾದಂತಹ ಗೆಸೆಟಿಯರ್. ಇದು ಗೆಸೆಟಿಯರ್ ಬಗ್ಗೆ ಮಾತನಾಡ್ತಾ ಹೋದ್ರೆ ನಾನು ಪ್ರಾಯಶಃ ಈ ನನ್ನ ಮಾತುಕತೆ ಇನ್ನು 1 ಗಂಟೆ ಮುಂದುವರಿತದೆ ಅಂತ ಕಾಣುತ್ತೆ. ಹಾಗಾಗಿ ನಾನು ಹೆಚ್ಚಿನ ವಿಷಯವನ್ನ ಇದಕ್ಕೆ, ಕಾಲವನ್ನ ಇದಕ್ಕೆ ತಗೊಳ್ಳೋದಿಲ್ಲ, ನಾನು ಮುಂದುವರಿಸ್ತೇನೆ. ಈ ಹಂತದಲ್ಲಿ ನಾನು ಮೈಸೂರು ಇವರಿಗೆ ರಾಜಚರಿತ ವಿಶಾರದ ಅಂತ ಬಿರುದು ಕೊಟ್ಟಂತಹ ಮೈಸೂರು ಸಂಸ್ಥಾನದ ಇತಿಹಾಸದ ಬಗ್ಗೆ ಮಾತಾಡ್ಲೇಬೇಕು. ಅವರು ಪ್ರಸ್ತಾವನೆಯಲ್ಲಿ ಬರೀತಾರೆ, ಸುಮಾರು 40 ವರ್ಷಗಳ ಸುದೀರ್ಘ ಅಧ್ಯಯನದ ನಂತರ ಮೂಲ ಆಕರಗಳನ್ನ ಪರಾಮರ್ಶಿಸಿ, ಅದನ್ನ ನೀವು ಪ್ರಸ್ತಾವನೆ ಓದಬೇಕು, ಅದು ಅದ್ಭುತವಾಗಿದೆ ಪ್ರಸ್ತಾವನೆ. ಆ ಪ್ರಸ್ತಾವನೆಯನ್ನ ನಾನು ಮತ್ತೆ ನಿಮ್ಗೆ ಓದ್ತಾ ಹೋಗ್ತೀನಿ ಅಂದ್ರೆ ಟೈಮ್ ಆಗುತ್ತೆ, ಆದ್ರೆ ಅದರ ಸಾರಾಂಶವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 40 ವರ್ಷಗಳ ಸುದೀರ್ಘವಾದ ಅಧ್ಯಯನ ನನ್ನ ಈ ಗ್ರಂಥವನ್ನ ಬರೀಲಿಕ್ಕೆ ನನಗೆ ಪ್ರೇರಣೆಯಾಯಿತು ಅಂತ ಅವರು ಪ್ರಸ್ತಾವನೆ ಮೊದಲನೇ ಸಂಪುಟದ ಪ್ರಸ್ತಾವನೆಯಲ್ಲಿ ಬರ್ಕೊಳ್ತಾರೆ. ಅಂದ್ರೆ ಈ ಸುದೀರ್ಘವಾದ ಇತಿಹಾಸವನ್ನ ರಚನೆ ಮಾಡ್ಲಿಕ್ಕೆ ಅವರು ಬಳಸ್ಕೊಂಡಂತಹ ಎಲ್ಲ ಆಕರಗಳನ್ನ ಖುದ್ದಾಗಿ ನೋಡಿದ್ದಾರೆ. ಹಾಗಾಗಿ ಈ ಕೃತಿ ಇವತ್ತಿಗೂ ಮೌಲಿಕ ಕೃತಿಯಾಗಿ ಮೈಸೂರು ಸಂಸ್ಥಾನದ ಇತಿಹಾಸವನ್ನ, ಮೈಸೂರು ಅದರಲ್ಲೂ ಒಡೆಯರ್ ಮನೆತನದ ಇತಿಹಾಸವನ್ನ ನಾವು ಅಧ್ಯಯನ ಮಾಡ್ಬೇಕು ಮತ್ತು ಆ ಸಮಕಾಲೀನ ಇಡೀ ಮೈಸೂರು ಪ್ರದೇಶದ ಇತಿಹಾಸಕ್ಕೂ ಕೂಡ ಈ ಕೃತಿ ಒಂದು ಅದ್ಭುತವಾದ, ಅಂದ್ರೆ ನೀವು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಆಡಳಿತಾತ್ಮಕವಾಗಿ ನೀವು ಯಾವ ದೃಷ್ಟಿಕೋನದಲ್ಲಿ ಮೈಸೂರು ಸಂಸ್ಥಾನದ ಇತಿಹಾಸವನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋದರೂ ದಿ ಹಿಸ್ಟ್ರಿ ಆಫ್ ಮೈಸೂರು ಕೃತಿ ಮತ್ತು ಈ ಗೆಸೆಟಿಯರ್ ನಲ್ಲಿ ಇರುವಂತಹ ಇತಿಹಾಸದ ಭಾಗ, ಈ ಎರಡನ್ನ ಆಡಳಿತಾತ್ಮಕ ಈ ಮೂರು ಕೃತಿಗಳನ್ನ ನಾವು ಅಧ್ಯಯನ ಮಾಡಿದ್ರೆ ಅದರ ಮೂಲ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಯಾಕೆಂದ್ರೆ ನೀವು ಯಾವುದೇ ಒಂದು ವಿಷಯವನ್ನ ತಗೊಂಡ್ರೆ, ಅದು ನಾನು ನಿಮ್ಗೆ ದಸರಾ ಬಗ್ಗೆ ಸಾಕಷ್ಟು ಓದ್ಕೊಂಡಿರೋದ್ರಿಂದ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ಗೆಸೆಟಿಯರ್ ನಲ್ಲಿ ಮತ್ತೆ ಮೈಸೂರು ಇತಿಹಾಸದಲ್ಲಿ ಏನ್ ಬರ್ತದೆ, ಹಾಗೆ ಒಂದು ವಿಚಾರವನ್ನ ವಿಲ್ಕ್ಸ್ ಏನ್ ವಿಚಾರವನ್ನ ಇವರು ಚಿಕ್ಕದೇವರಾಜ ಒಡೆಯರ ಬಗ್ಗೆ ಮಾತನಾಡ್ತಾನೋ ಅದನ್ನ ಹೇಗೆ ಇವರು ಇದ್ರಲ್ಲಿ ತೆಗೆದುಹಾಕ್ತಾರೆ ಅನ್ನೋದಕ್ಕೆ ನಾನು ಇಲ್ಲಿ ವಿಲ್ಕ್ಸ್ ನ ಮೂಲ 1930ರಲ್ಲಿ ಪ್ರಕಟವಾದಂತಹ ಪರಿಷ್ಕೃತ ಆವೃತ್ತಿಯನ್ನ ಕೂಡ ಇಟ್ಕೊಂಡಿದ್ದೆ. ಚಿಕ್ಕದೇವರಾಜ ಒಡೆಯರ ಬಗ್ಗೆ ಬರೀತಾ ವಿಲ್ಕ್ಸ್ ತನ್ನ ಮೂಲ ಸಂಪುಟದಲ್ಲಿ, ಅಂದ್ರೆ ಪ್ರಾರಂಭದ ಸಂಪುಟದಲ್ಲಿ ಅವನೇನ್ ಬರೀತಾನೆ ಅಂತ ಹೇಳಿದ್ರೆ, ವಿಶಾಲಾಕ್ಷ ಪಂಡಿತನ ಕಾಲಘಟ್ಟದಲ್ಲಿ ವೀರಶೈವ ಸಂತರು ವಿರುದ್ಧ ಕಾರ್ಯಾಚರಣೆ ನಡೆಯಿತು. ನಂಜನಗೂಡಿನಲ್ಲಿ
ನಡೆದಂತಹ ಜಾತ್ರಾ ಮಹೋತ್ಸವದಲ್ಲಿ ಅವರನ್ನ ಕೊಲೆ ಮಾಡಲಾಯಿತು. ಇದರ ಹಿಂದೆ ಇದ್ದಂತಹ ಒಂದು ವಿರೂಪಾಕ್ಷಯ ಪಂಡಿತ. ಹಾಗಾಗಿ ವಿರೂಪಾಕ್ಷ ಪಂಡಿತನನ್ನ ನಂತರದ ದಿನಗಳಲ್ಲಿ ಕೊಲೆ ಮಾಡ್ತಾರೆ. ಆ ನಂತರ ತಿರುಮಲಯ್ಯಂಗ ಚಿಕ್ಕದೇವರಾಜ ಒಡೆಯರ ಪ್ರಧಾನಿ ಆಗ್ತಾರೆ ಅಂತ ವಿಲ್ಕ್ಸ್ ಬರೀತಾರೆ. ಇದಕ್ಕೆ ಸುದೀರ್ಘವಾದ ಕಥೆ. ಇದನ್ನ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಮಾಡ್ತಾರೆ, ಮೈಸೂರು ಇತಿಹಾಸದ ಪ್ರಿಫೇಸ್ ನಲ್ಲಿ ಉಲ್ಲೇಖ ಮಾಡಿ. ಇದನ್ನ ಇಂಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿ, ವಿಲ್ಕ್ಸ್ ಬಗ್ಗೆ ಇದನ್ನೇ ಮಾಡ್ತಾರೆ, ಅಂದ್ರೆ ಈ ಘಟನೆಯ ಬಗ್ಗೆ ಮೆನ್ಷನ್ ಮಾಡಿ. ಈ ಘಟನೆಯನ್ನ ಪುಷ್ಟೀಕರಿಸುವುದಕ್ಕೆ ಯಾವುದೇ ಬೇರೆ ಆಧಾರಗಳು ನಮಗೆ ದೊರೀತಾ ಇಲ್ಲ ಅಂತ ಬರೀತಾರೆ. ಅವರಿಗೆ ದೊರೆಯಲಿಲ್ಲ ಅಂತ ಬರೀತಿರ್ಬೋದು. ಅಥವಾ ವಿಲ್ಕ್ಸ್ ಕೇಳಿದ ಇತಿಹಾಸ, ಆತನಿಗೆ ಆ ಕಾಲದಲ್ಲಿ ದೊರೆತಂತ ಮಾಹಿತಿ, ಅವನ ಇತಿಹಾಸದ ಮೇಲಿನ ಪ್ರೇಮ ಮತ್ತು ಭಾರತೀಯರನ್ನ ನಡೆಸ್ಕೊಳ್ಳುವ ಅವನ ರೀತಿ ರಿವಾಜುಗಳು, ಅವುಗಳೆಲ್ಲ ಏನ್ ಕೆಲಸ ಮಾಡಿದೆ ಅದರಲ್ಲಿ ನನಗೆ ಅರ್ಥ ಆಗುದಿಲ್ಲ. ಆದ್ರೆ ಈ 3 ಸಂಪುಟಗಳ ಬೃಹತ್ ಇತಿಹಾಸ ಏನಿದೆ, ಮೈಸೂರಿನ ಇತಿಹಾಸ, ಈ 3 ಇತಿಹಾಸದ ಕೃತಿಗಳಲ್ಲಿ ವಸ್ತುನಿಷ್ಠತೆಗೆ ನಾನು ನನ್ನನ್ನ ತೊಡಗಿಸ್ಕೊಂಡಿದ್ದೀನಿ ಅಂತ ಅವರು ಪ್ರಸ್ತಾವನೆಯಲ್ಲಿ ಬರೀತಾರೆ. ನಾವು ಈ ಆಕರಗಳನ್ನ ಹುಡುಕ್ತಾ ಹೋದ್ರೆ, ಅಂದ್ರೆ ಹೈವದನರಾಯರು ಏನು ಆಕರಗಳನ್ನ ಬಳಸ್ಕೊಂಡಿದಾರೋ ಆ ಆಕರಗಳನ್ನ ನೀವು ಮತ್ತೆ ಓದಿಗೆ ಒಳಪಡಿಸಿದ್ರೆ, ಹೈವದನರಾಯರು ತಮ್ಮ ಪ್ರಸ್ತಾವನೆಯಲ್ಲಿ ನಾನು ಸತ್ಯಕ್ಕೆ ಅತ್ಯಂತ ಹತ್ತಿರವಾಗಿದ್ದೇನೆ ಅಂತ ಏನು ಅವರು ಘೋಷಿಸ್ಕೊಳ್ತಾರೋ ಅದರಿಂದ ನಾವು ಹಿಂದೆ ಸರಿಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಅದನ್ನ ಕಾಂಟ್ರಡಿಕ್ಟ್ ಮಾಡ್ಲಿಕ್ಕೂ ನಮ್ಗೆ ಸಾಧ್ಯ ಇಲ್ಲದೆ ಇರುವಷ್ಟು, ಅದನ್ನ ವಿರೋಧಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ಅತ್ಯಂತ ಮಹತ್ವಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾರೆ. ಹೀಗಾಗಿ ಅಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ಗುರುತಿಸುವಾಗ, ಉದಾಹರಣೆಗೆ ಮೈಸೂರು ಒಡೆಯರ ಮೂಲವನ್ನ ಗುರುತಿಸುವಾಗ ಅವರು ಪರಂಪರಾಗತವಾಗಿ ನಡ್ಕೊಂಡು ಬಂದಂತಹ ಮೂಲವನ್ನ ಏನು ನಮ್ಗೆ ಮೌಖಿಕ ದಾಖಲೆಗಳಲ್ಲಿ ಆಧಾರಗಳು ಸಿಗ್ತವೆ, ಅಥವಾ ಅರಮನೆಯ ಇತಿಹಾಸದಲ್ಲಿ ಅವ್ರು ಏನು ಅದು ವಂಶಾವಳಿ ಇರ್ಬೋದು ಅಥವಾ ವಂಶವೃಕ್ಷ ಇರ್ಬೋದು, ಅದರಲ್ಲಿ ಅವರು ಬರ್ಕೊಂಡಿದ್ದಾರೆ, ಅದನ್ನ ಅವ್ರು ಆಧರಿಸಿ ಬರೆದಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಗ್ರಂಥಗಳಿಗೆ ಪ್ರೇರಕ ಶಕ್ತಿಯಾಗಿದ್ದಂತಹ ಅವರು ಮಹಾರಾಜ. ಹಾಗಾಗಿ ಅವರ ಪರಂಪರೆಯ ಇತಿಹಾಸ ಏನಿತ್ತು ಅದನ್ನ ಗುರುತಿಸ್ಕೊಂಡು ಬಂದಿದ್ದಾರೆ. ಆದ್ರೆ ಇಲ್ಲಿ ಯದುರಾಯ ಮತ್ತು ಕೃಷ್ಣರಾಯರ ನಂತರ ಬರತಕ್ಕಂತಹ ಹಂತ ಏನಿದೆ, ಅದು ಮುಮ್ಮಡಿ ಬೆಟ್ಟದ ಚಾಮರಾಜ ಒಡೆಯರವರೆಗಿನ ಬರುವ ಇತಿಹಾಸ ಏನಿದೆ, ಅದನ್ನ ಎಲ್ಲಿಯೂ ಅವರು ಉತ್ಪ್ರೇಕ್ಷೆ ಮಾಡಿ ಗುರುತಿಸೋಕೆ ಹೋಗುದಿಲ್ಲ. ಮತ್ತೆ ನೀವು ಅದರಲ್ಲಿ ಅಪೆಂಡಿಕ್ಸ್, ಪ್ರತಿ ಪುಸ್ತಕದಲ್ಲಿ ಕೊಡುವಂತಹ ಅಪೆಂಡಿಕ್ಸ್ ಗಳನ್ನ ಓದುವುದಕ್ಕೆ ಅವರು ಎಷ್ಟು ಸೂಕ್ಷ್ಮವಾಗಿ ಮೈಸೂರಿನ ಇತಿಹಾಸವನ್ನ, ಅದರ ಒಳ ಹೊರಗುಗಳನ್ನ ಅಧ್ಯಯನ ಮಾಡಿದ್ದಾರೆ. ಅದಕ್ಕೆ ಮತ್ತಿನ್ನೊಂದು ಉದಾಹರಣೆ, ನಾನೊಂದು 10-11 ವರ್ಷದ ಹಿಂದೆ 1990ರಲ್ಲಿ ನಾನು ಒಂದು ದಿವಾನ್ ಪೂರ್ಣಯ್ಯ ಅನ್ನುವಂಥ, ಒಂದು ಪ್ರಧಾನ ವೆಂಕಪ್ಪಯ್ಯ ಅಂತ ಹೇಳಿ ಒಂದು ಪುಸ್ತಕ ಪ್ರಕಟ ಮಾಡಿ ಬಹಳ ವರ್ಷಗಳ ಹಿಂದೆ. ಆ ಪ್ರಧಾನ ವೆಂಕಪ್ಪಯ್ಯನ ಬಗ್ಗೆ ಅಧ್ಯಯನ ಮಾಡುವಾಗ ಇದರಲ್ಲಿ ಒಂದು ಹೈದರಾಲಿಯ ಕಾಲದಲ್ಲಿ ದಿವಾನರಾಗಿದ್ದಂತಹ ಪ್ರಧಾನ ವೆಂಕಪ್ಪಯ್ಯನ ಬಗ್ಗೆ ಸುದೀರ್ಘವಾದಂತಹ ಒಂದು ಅಧ್ಯಾಯವನ್ನು, ಬಹಳಷ್ಟು ಕಡೆ ಪ್ರಧಾನ ವೆಂಕಪ್ಪಯ್ಯ ಲೇಖನ ದೊಡ್ಡ, ಅದರ ಅವಶ್ಯಕತೆ ಅವರಿಗೆ ಇದ್ದಿಲ್ಲ. ಹೈದರಾಲಿ ಕತೆ ಹೇಳ್ಕೊಂಡು ಹೋಗಿದ್ರೆ ಸಾಕಾಗಿತ್ತು, ಈ ಏನು ಬಿದನೂರ್ ಅಂತ ಹೇಳ್ಕೊಂಡಿದ್ರೆ ಆಗಿತ್ತು. ಆದ್ರೆ ಪ್ರಧಾನ ವೆಂಕಪ್ಪಯ್ಯನವರು ಹೈದರಾಲಿಯ ದಿವಾನರಾಗಿ ಬಿದನೂರಿನಲ್ಲಿ ಶಾಂತಿ ಸಂಸ್ಥಾಪನೆಯ ಕಾರ್ಯದಲ್ಲಿ ಮಾಡಿದಂತಹ ಕರ್ತವ್ಯವನ್ನ ಗುರುತಿಸ್ತಾ ಅದನ್ನ ಈ ಇತಿಹಾಸ ಗ್ರಂಥದಲ್ಲಿ ದಾಖಲಿಸ್ತಾರಲ್ಲ, ದಿಸ್ ಶೋಸ್ ದಿ ಮೆಟಿಕ್ಯುಲಸ್ ರೀಡಿಂಗ್ ಆಫ್ ಎ ಸ್ಕಾಲರ್ ಅಂಡ್ ಕಲೆಕ್ಷನ್ ಆಫ್ ಎ ಟ್ಯಾಕ್. ಆತರ ಬಹಳಷ್ಟು ವ್ಯಕ್ತಿಗಳದ್ದು, ವಿಲ್ಕ್ಸನ ಉದಾಹರಣೆ ಬಂದಾಗ ವಿಲ್ಕ್ಸನ ಬಗ್ಗೆ ಸಂಪೂರ್ಣವಾದ ಒಂದು ಶಾರ್ಟ್ ಟಿಪ್ಪಣಿಯನ್ನ ನಮ್ಗೆ ಅವರ ಅಡಿ ಟಿಪ್ಪಣಿಯಲ್ಲಿ ಕೊಡ್ತಾರೆ. ಅವ್ರು ಏನೆಲ್ಲ ಆಗಿ ಕೆಲಸ ಮಾಡಿದ್ರು, ಹೇಗೆ ಅವ್ರು ಬೆಳೆದು ಬಂದ್ರು ಅನ್ನುವಂಥದ್ದು ಕೂಡ. ಹಾಗಾಗಿ ಈ ಹೈವದನರಾಯರ ಪುಸ್ತಕವನ್ನ ನಾನು ಇನ್ನೊಂದು ಪುಸ್ತಕವನ್ನ ನಿಮ್ಗೆ ಪರಿಚಯ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಇದು 3 ಸಂಪುಟಗಳ ಮೈಸೂರಿನ ಇತಿಹಾಸದ ಕಥೆ. ಇದು 1799ರವರೆಗೆ ಇದೆ. ಮೈಸೂರು ಶ್ರೀರಂಗಪಟ್ಟಣ ಪತನದವರೆಗೆ ಮಾತ್ರ 3ನೇ ಸಂಪುಟ. ಆ ನಂತರದ ಇತಿಹಾಸ ಅವರು ಬರೆದು, ಪ್ರಾಯಶಃ ಯಾಕೆಂದ್ರೆ ಅಷ್ಟೊತ್ತಿಗಾಗ್ಲೇ ಶಾಮರಾವ್ ಆಧುನಿಕ ಮೈಸೂರಿನ ಇತಿಹಾಸವನ್ನು ಬರೀತಾರೆ.
ಹಾಗಾಗಿ ಇವರು ಆ ನಂತರದ ಇತಿಹಾಸವನ್ನ ಬರೆದಿಲ್ಲ. ಯಾಕಂದ್ರೆ ಎಂ ಶಾಮರಾವ್ ಅವರು ಮಾಡರ್ನ್ ಮೈಸೂರು ಅನ್ನುವಂತಹ 2 ಸಂಸ್ಥೆಗಳಲ್ಲಿ ಪುಸ್ತಕವನ್ನು ಬರೀತಾ ಇದ್ರು. ಹಾಗಾಗಿ ಆ ಜ್ಞಾನ ಇದ್ದದ್ರಿಂದ ಕೈವದನ್ ರಾಯರು ಅಲ್ಲಿಗೆ ನಿಲ್ಲಿಸಿದ್ದಾರೆ. ನಾವು ಅದನ್ನ ನಾನೊಂದು ಕೆಲವು ಕಡೆ ಕೆಲವು ವಿದ್ವಾಂಸರು ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಅಬ್ರಪ್ಟ್ ಆಗಿ 1799ಕ್ಕೆ ನಿಲ್ಲಿಸ್ಬಿಡ್ತಾರೆ, ಆ ನಂತರ ಮೈಸೂರಿನ ಇತಿಹಾಸವೇ ಇಲ್ವೇ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಾಯಶಃ ಇನ್ನೊಬ್ಬ ವ್ಯಕ್ತಿ ಅದರ ಬಗ್ಗೆ ಇವರಷ್ಟೇ ಸಮರ್ಥವಾಗಿ ಬರಿತಾ ಇದ್ದಾಗ ಆ ವ್ಯಕ್ತಿಯ ಸಂಶೋಧನೆಗೆ ಗೌರವ ಕೊಡುವ ಸಲುವಾಗಿ ಪ್ರಾಯಶಃ ಕೈವದನ್ ರಾಯರು ಆ ಭಾಗ ಬಿಟ್ಟಿದ್ದಾರೆ ಅಂತ ಅನ್ಕೋಬೇಕೆ ಹೊರತು ನಾವು ಅವರಿಗೆ ಆ ಶಕ್ತಿ ಇತ್ತಿಲ್ಲ, ಅದಕ್ಕೋಸ್ಕರ ಅವರು ಅದನ್ನ ಬಿಟ್ರು ಅಂತ ಹೇಳಿ ಭಾವಿಸ್ತಕ್ಕಂಥದ್ದು ತಪ್ಪು ಅನ್ನೋದು ನನ್ನ ಭಾವನೆ. ನಾನು ಅದನ್ನ ನಿಮ್ಮ ಮುಂದೆ ಪ್ರಸ್ತುತ ಅಷ್ಟೇ. ಇದೊಂದು ನನ್ನ ಗಮನವನ್ನ ಸೆಳೆದಂತಹ ಅದು ದಸರಾ ಇನ್ ಮೈಸೂರು 1936ರಲ್ಲಿ ಪ್ರಕಟ ಆಗಿತ್ತು. ಇದು ಇಟ್ಸ್ ಆರಿಜಿನ್ ಅಂಡ್ ಸಿಗ್ನಿಫಿಕೆನ್ಸ್ ಅನ್ಸಿದೆ. ಒಂದು ಸಣ್ಣ ಪುಸ್ತಕ, ಸುಮಾರು 80 ಸಂಪೂರ್ಣವಾಗಿ ಪುಸ್ತಕ ಒಂದು 80 ಪುಟ ಇದೆ, ಇನ್ಕ್ಲೂಡಿಂಗ್ ಅದರಲ್ಲಿರುವಂತಹ ಛಾಯಾಚಿತ್ರಗಳನ್ನ ಗಮನಿಸಿದರೆ ಅದರ ಹೆಸರು ಹೇಗೆ ಬಂತು ಅದಕ್ಕೆ. ಇದು ಮೊದಲ 3 ಅಧ್ಯಾಯಗಳನ್ನು ನಾವು ಹೊಂದಿದೆ. ಅದರಲ್ಲಿ ಮೊದಲನೇ ಅಧ್ಯಾಯ ಏನು ಅಂದ್ರೆ ದಿ ಫೆಸ್ಟಿವಲ್ ಅಂಡ್ ಇಟ್ಸ್ ನೇಮ್ ಅಂತ 1ನೇ ಪುಟದಿಂದ 12ನೇ ಪುಟದವರೆಗೆ 11 ಪುಟಗಳ ಸುದೀರ್ಘವಾದ ಹೆಸರಿನ ಬಗ್ಗೆ ಮತ್ತು ಅದರ ದಸರಾ ವ್ಯುತ್ಪತ್ತಿಯ ಬಗ್ಗೆ, ಪ್ರಾಚೀನತೆಯ ಬಗ್ಗೆ 12 ಪುಟಗಳಲ್ಲಿ ಮಾತಾಡ್ತಾರೆ. ಆಮೇಲೆ 12ನೇ ಪುಟದಿಂದ 29ನೇ ಪುಟದವರೆಗೆ 28ನೇ ಪುಟ ಸೇರಿಸ್ಕೊಳ್ಳಿ, 29ನೇ ಪುಟದವರೆಗೆ ಇವರು ಈ ದಸರಾ ಮೈಸೂರು ಸಂಸ್ಥಾನದಲ್ಲಿ ಹೇಗೆ ಆಚರಣೆಗೆ ಬಂತು, ಅದರ ಹೇಗೆ ನಡ್ಕೊಂಡು ಬರ್ತಾ ಇತ್ತು ಅನ್ನೋ ಒಂದು ಬೆಳವಣಿಗೆಯನ್ನ ಅಂದ್ರೆ ನಂತರ 3ನೇ ಅಧ್ಯಾಯ 29ನೇ ಪುಟದಿಂದ 39 ಪುಟ, ಸುಮಾರು 10 ಪುಟ ಇದೆ. ಆ 10 ಪುಟದಲ್ಲಿ ದಸರಾ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತು, ಅದರ ಹಿನ್ನೆಲೆಗಳೇನು ಅಂತ ಇವರು ಹೆಚ್ಚು ವಿಸ್ತೃತವಾಗಿ ಗುರುತಿಸೋದಕ್ಕೆ ಹೋಗೋದಿಲ್ಲ. ಆದ್ರೆ ಅದರಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಾವು ಈ ದಸರಾ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಎಲಾಬರೇಟ್ ಆಗುತ್ತೆ. ಆದ್ರೆ ನಿಮ್ಗೆ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ. ದಸರಾ ಆಚರಣೆಯ ಪ್ರಾರಂಭದ ದಿನಗಳನ್ನ ನಾವು ಋಗ್ವೇದ ಕಾಲಕ್ಕೆ ಕೊಂಡೊಯ್ಯೋದು, ಅಷ್ಟು ಪುರಾವೆಗಳು ಈಗ ದೊರೀತವೆ. ನಂತರ ನಾವು ಮಹಾಭಾರತದ ಕಾಲದಲ್ಲಂತೂ ಅದು ಖಚಿತವಾಗಿ ಗೊತ್ತಾಗುತ್ತೆ, ರಾಮಾಯಣ ಕಾಲದಲ್ಲೂ ಖಚಿತವಾಗಿ ಗೊತ್ತಾಗುತ್ತೆ. ರಾಮಾಯಣದ ಮಹಾಭಾರತಗಳ ಕಾಲದಲ್ಲಿ ಖಚಿತವಾಗಿ ಸಿಕ್ತು ಅಂತ ಹೇಳಿದ್ಮೇಲೆ ನಂತರದ ವೇದಗಳ ಕಾಲದಲ್ಲಿ ಇತ್ತು ಅಂತ ಹೇಳಿ ಉಲ್ಲೇಖ ಮಾಡಬಹುದು. ಇದು ಇಂದ್ರ ಪೂಜೆಯನ್ನ ನಾವು ಋಗ್ವೇದದಲ್ಲಿ ನೋಡ್ತೀವಿ. ಇವತ್ತು ನಾವೇನು ಐರಾವತ ಮತ್ತೆ ಐರಾವತವನ್ನ ಪೂಜೆ ಮಾಡ್ತೀವಿ, ಅಥವಾ ಗಜ ಮತ್ತೆ ಅಶ್ವ ಇವುಗಳನ್ನ ಪೂಜೆ ಮಾಡ್ತೀವಿ ನಾವು. ಇದನ್ನ ವಾಜಿ ನೀರಾಜನ ಅಂತ ಹೇಳಿ ಹಿಂದಿನ ಶಾಸ್ತ್ರಗಳಲ್ಲಿ ಕರೀತಾರೆ. ಈ ವಾಜಿ ನೀರಾಜನ ಮತ್ತು ಸಿಂಹಾಸನದ ಪೂಜೆ ಮಹಾರಾಜರುಗಳು ಏನ್ ಮಾಡ್ತಾರೆ, ಇದು ಇಂದ್ರ ಪದವಿಯನ್ನ ಗೌರವಿಸಿ ಇಂದ್ರ ಇದ್ರ ಮಳೆಯ ಅಥವಾ ಸುಭಿಕ್ಷತೆಯ ಅಧಿದೇವತೆಯಾಗಿ ನಾವು ಪೂಜೆ ಮಾಡಿದ್ರಿಂದ ವೇದಗಳಲ್ಲಿ ಅವನ ಆರಾಧನೆಯ ಸಾಂಕೇತಿಕವಾಗಿ ದಸರಾದಲ್ಲಿ ನಾವು ಸಿಂಹಾಸನವನ್ನು ಮತ್ತು ಐರಾವತವನ್ನ ಅಶ್ವವನ್ನ ಆಯುಧಗಳನ್ನ ಪೂಜೆ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ದಸರಾ. ಆ ದಸರಾದ ಮುಂದುವರಿದ ಅಂಶಗಳನ್ನ ಮತ್ತು ಆನಂತರ ರಾಮಾಯಣ ಮಹಾಭಾರತ ಇವುಗಳಲ್ಲಿ ಹೇಗೆ ಅದು ಸಿಗ್ನಿಫಿಕೆನ್ಸ್ ಅನ್ನ ಪಡ್ಕೊಂಡಿದೆ ಅನ್ನೋದನ್ನ ಬರೀತಾ, ಎಲ್ಲಿ ಗೋವರ್ಧನಗಿರಿಯ ಕೃಷ್ಣ ಗೋವರ್ಧನಗಿರಿಯನ್ನ ಎತ್ತಾನು, ಎಲ್ಲಿ ಕೃಷ್ಣನ ಪಾರಮ್ಯ ದೊಡ್ಡದಾಗಿ ಜನತೆಗೆ ಪ್ರಚಾರಕ್ಕೆ ಬರುತ್ತೆ, ಅಲ್ಲಿ ಕೃಷ್ಣನ ಮತ್ತು ದೇವಿ ದುರ್ಗೆ ಅಂದ್ರೆ ಯಾರು ಅಂದ್ರೆ ವಿಷ್ಣುವಿನ ಮಧುಕೈಟಭರ ಸಂಹಾರದಲ್ಲಿ ಉತ್ಪತ್ತಿಯಾದಂತಹ ಯೋಗಮಾಯ. ಈ ಯೋಗಮಾಯೆಯೇ ದುರ್ಗೆ ಅನ್ನುವಂತಹ ಒಂದು ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ದೇವಿ ಆರಾಧನಾ ಮಹೋತ್ಸವವಾಗಿ ಈ ದಸರಾ ಬೆಳ್ಕೊಂಡು ಬಂದಿದೆ. ಅದನ್ನೆಲ್ಲ ಈ ಕಥೆಯಲ್ಲಿ ಅತ್ಯಂತ ಹೃದ್ಗತವಾಗಿ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಶಮಿ ವೃಕ್ಷದ ಬೆಳವಣಿಗೆ ಬಗ್ಗೆ, ಅದರ ಪೂಜೆ ಬಗ್ಗೆ, ಮತ್ತೆ ಶ್ರೀಚಕ್ರ ಆರಾಧನೆ ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ಅತ್ಯಂತ ಅದ್ಭುತವಾದಂತಹ ಪ್ರಾರಂಭ ದಸರಾ ಕೃತಿಗಳಲ್ಲಿ ಒಂದು. ಇನ್ನ ಬಹುಚರ್ಚಿತವಾದಂತಹ ಬಾದರಾಯಣನ ವೇದಾಂತ ಸೂತ್ರಕ್ಕೆ ಶ್ರೀಪತಿ ಪಂಡಿತಾರಾಧ್ಯರು ಬರೆದಂತಹ ಶ್ರೀಕರ ಭಾಷ್ಯ ಕೃತಿಯನ್ನು 1936ರಲ್ಲಿ ಪ್ರಕಟಿಸ್ತಾರೆ. ಇದಕ್ಕೆ
ಪುಟ್ಟಣ್ಣ ಚೆಟ್ಟಿ ಅವರು ಸಾಕಷ್ಟು ಸಹಾಯವನ್ನ ಮಾಡ್ತಾರೆ. ಅಖಿಲ ಭಾರತ ವೀರಶೈವ ಪರಿಷತ್ ಇದರ ಪ್ರಕಾಶನವನ್ನ ಜವಾಬ್ದಾರಿಯನ್ನ ಹೊತ್ಕೊಳ್ಳುತ್ತಾರೆ. ಈ ಬಾದರಾಯಣನ ವೇದಾಂತ ಸೂತ್ರಕ್ಕೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ಅದರ ಟೀಕೆಯನ್ನು ಬರೀತಾರೆ. ವೀರಶೈವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಕೂಡ ಶ್ರೀಪತಿ ಪಂಡಿತಾರಾಧ್ಯರು ಈ ಟೀಕೆಯನ್ನು ಬರೀತಾರೆ. ಇದರ ಬಗ್ಗೆ ಒಂದು ಲೇಖನವನ್ನ ಬರೀತಾರೆ. ಮೊಟ್ಟ ಮೊದಲು ಪರಿಚಯ ಲೇಖನವನ್ನ ಹೈವದನ್ ರಾಯರು ಅವರೇ ಹೇಳಿಕೊಳ್ಳುವಾಗೆ ಅವರ ಪ್ರಸ್ತಾವನೆಯಲ್ಲಿ ಸುದೀರ್ಘವಾದ 52 ಪುಟಗಳ ಪ್ರಸ್ತಾವನೆ ಇದೆ ಇದಕ್ಕೆ. ಅದಷ್ಟನ್ನು ನಿಮ್ಮ ಮುಂದೆ ಈಗ ಪ್ರೆಸೆಂಟ್ ಮಾಡಕ್ ಆಗುದಿಲ್ಲ ನಾನು. ಅದರಲ್ಲಿ ಅವರು ಬಾದರಾಯಣರ ವೇದಾಂತ ಸಾರ ಮತ್ತು ಭಾರತದ ಉಪನಿಷತ್ಗಳ ಸಾರ, ಈ ಉಪನಿಷತ್ಗಳ ಸಾರ ಪಾಶ್ಚಿಮಾತ್ಯರ ಮೇಲೆ ಬೀರಿದಂತಹ ಪ್ರಭಾವ ಮತ್ತು ಭಾರತೀಯ ನಂತರದ ದರ್ಶನಗಳ ಮೇಲೆ ಉಪನಿಷತ್ಗಳು ಬೀರಿದಂತಹ ಪ್ರಭಾವ, ಈ ಪ್ರಭಾವದಿಂದಾಗಿ ಇಡೀ ತತ್ವಶಾಸ್ತ್ರದ ಬೆಳವಣಿಗೆಯನ್ನ ಗುರುತಿಸ್ತಾ ಆ ಹಿನ್ನೆಲೆಯಲ್ಲಿ ಬಾದರಾಯಣರು ಈ ಉಪನಿಷತ್ತುಗಳನ್ನ ಅವರ ಕಾಲಘಟ್ಟದಲ್ಲಿ ಮತ್ತು ವೇದಗಳಲ್ಲಿದ್ದಂತಹ ತತ್ವಗಳನ್ನ ಯಾವುದು ಸ್ವೀಕರಿಸಬಲ್ಲದ್ದವು, ಅವರ ಕಾಲಘಟ್ಟದಲ್ಲಿ ಯಾವುದನ್ನ ನಾವು ನೆರವೇರಿಸಿಕೊಂಡು ಹೋಗ್ಬೋದು, ಅವುಗಳನ್ನ ಆಯ್ಕೆ ಮಾಡಿಕೊಂಡು ಅವುಗಳಿಗೆ ವಿಸ್ತಾರವಾದಂತಹ ವಿವರಣೆಯನ್ನ ಕೊಟ್ಟಿರ್ತಕ್ಕಂತಹ ಮಹತ್ವವಾದಂತಹ ಅಂಶವನ್ನ ನಮಗೆ ಕೊಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಇವರಿಗೆ ಸಿಕ್ಕಂತಹ ಒಂದು ತೆಲುಗು ಪಾಠ, ಆ ತೆಲುಗು ಪಾಠ ಪೂರ್ಣ ಪಾಠ ಸರಿ ಇರುವುದಿಲ್ಲ. ಮತ್ತೆ ಅನೇಕ ಹಸ್ತಪ್ರತಿಗಳನ್ನ ಹುಡುಕಿ ತೆಗೆದು ಆ ಗ್ರಂಥ ಸಂಪಾದನೆಯನ್ನ ಮಾಡಿ ಅದ್ಭುತವಾದಂತಹ ಮೂಲ ಪಾಠವನ್ನ ದೇವನಾಗರಿ ಲಿಪಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 2ನೇ ಸಂಪುಟದಲ್ಲಿ, 1ನೇ ಸಂಪುಟದಲ್ಲಿ ಅದರ ಸಂಪೂರ್ಣ ಕನ್ನಡ ಅನುವಾದ, ಇಂಗ್ಲಿಷ್ ಅನುವಾದವನ್ನ, ಅದಕ್ಕೆ ಒಂದು ದೊಡ್ಡ ಇಂಟ್ರೊಡಕ್ಷನ್ ಅಂತ ನಾವೇನು ಕರೀತೀವಿ ಇಂಗ್ಲಿಷ್ ನಲ್ಲಿ, ಅದನ್ನ ಪ್ರಸ್ತಾವನೆಯ ರೂಪದಲ್ಲಿ ಮೊದಲ ಅಧ್ಯಾಯವನ್ನು ಕೊಡ್ತಾರೆ. ಸುಮಾರು 800 ಪುಟಕ್ಕೂ ಅಧಿಕವಾದಂತಹ ಬೃಹತ್ ಗ್ರಂಥ. ಇದರಲ್ಲಿ ಪ್ರಸ್ತಾವನೆಯನ್ನ ನಾನು ಸುಮಾರು 3 ದಿನ ತಗೊಂಡು ಓದ್ತೀನಿ. 52 ಪುಟ ಓದಕ್ಕೆ ನನಗೆ 3 ದಿನ. ಇದರಲ್ಲಿ ಅನೇಕ ವಿದೇಶಿಯ ತತ್ವಶಾಸ್ತ್ರಜ್ಞರ ಲೇಖನಗಳನ್ನ, ಅವರ ಪುಸ್ತಕಗಳನ್ನ ಬಳಸ್ಕೋತಾರೆ. ಇವರು ಎಷ್ಟು ಸಮಕಾಲೀನವಾಗಿ ಯಾವ ವಿಷಯವನ್ನ ತಗೊಂಡ್ರು ಅದನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ನಂತರ ತಮಗೆ ವಿಶೇಷವಾದ ಜ್ಞಾನ ಅದರಲ್ಲಿ ಬಂದಿದೆ ಅಂದ ನಂತರ ಅದನ್ನ ಪ್ರಸ್ತುತಪಡಿಸ್ತಾ ಇದ್ದಂತ ಕೌಶಲ ನಮಗೆ ಈ ಪ್ರಸ್ತಾವನೆಯನ್ನು ಓದಿದಾಗ ಸುಮಾರು 52 ಪುಟ. ಅದನ್ನು ಕೂಡ ನಾನು ಸಾಫ್ಟ್ ಕಾಪಿ ಸಿಗತ್ತೆ. ಅದನ್ನ ಬಾದರಾಯಣರನ್ನೇ ಇವ್ರೇನ್ ಹೇಳ್ತಾರೆ ಅಂದ್ರೆ ರೆವಲ್ಯೂಷನರಿ ಅಂತ ಹೇಳ್ತಾರೆ. ಅಂದ್ರೆ ಅಂದು ಆಚರಣೆಗೆ ತಂದುಕೊಳ್ಳಲಾರದೇ ಇರುವಂತಹ ಅನೇಕ ಸಿದ್ಧಾಂತಗಳನ್ನ ಕೈಬಿಟ್ಟು ಯಾವುದನ್ನ ನಾವು ಆಚರಣೆಗೆ ತರಲಿಕ್ಕೆ ಸಾಧ್ಯ ಇದೆಯೋ ಅದರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ಕೊಡ್ತಕ್ಕಂತಹ ಅವರು ಬಾದರಾಯಣರು ಅಂತ ಹೇಳಿ ಇವರು ಗುರುತಿಸ್ತಾರೆ. ಈ ಗುರುತಿಸುವಿಕೆ ಇದೆಯಲ್ಲ, ಇದು ಅತ್ಯಂತ ಪ್ರಮುಖ. ನಾವಿಲ್ಲಿ ಶ್ರೀಪತಿ ಪಂಡಿತಾರಾಧ್ಯರ ಮೂಲಕ ನಾವು ಬಾದರಾಯಣರನ್ನ ನೋಡ್ತೇವೆಯೋ ಅಥವಾ ಬಾದರಾಯಣರ ಮೂಲಕ ಶ್ರೀಪತಿ ಪಂಡಿತಾರಾಧ್ಯರ ಬೆಳವಣಿಗೆಗಳನ್ನ ನೋಡ್ತೀವೋ ಅನ್ನೋ ಒಂದು ಸಣ್ಣ ನಮ್ಗೆ ಗೊಂದಲ ಉಂಟಾಗುವಂತಹ ಪರಿಸ್ಥಿತಿ ಕಂಡು ಬಂದರೂ ಕೂಡ ಬಾದರಾಯಣರ ಬಗ್ಗೆ ಈಗಾಗಲೇ ಹೈವದನ ರಾಯರಿಗೆ ಬೇರೆ ಆಚಾರ್ಯರ ಟೀಕೆಗಳ ಮೂಲಕ ಪರಿಚಯ ಇದ್ದದ್ರಿಂದ ಶ್ರೀಕರ ಭಾಷ್ಯದಲ್ಲಿ ಶ್ರೀಪತಿ ಪಂಡಿತಾರಾಧ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ಏನು ಮನ್ನಣೆಯನ್ನ ಕೊಡಬೇಕು ಅಂತ ಹೇಳಿ ಕೊಟ್ಕೊಂಡು ಹೋದ್ರು ಮತ್ತು ಅದನ್ನ ಉಪನಿಷತ್ಗಳ ಸಾರದ ಹಿನ್ನೆಲೆಯಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಅದನ್ನ ಅವರು ಗುರುತಿಸ್ತಾ ಹೋಗ್ತಾರೆ ಅನ್ನೋದನ್ನ ನಾವು ಇಲ್ಲಿ ಕಾಣ್ತೇವೆ. ಹಾಗಾಗಿ ಇದು ಒಂದೆಡೆ ಬಾದರಾಯಣರನ್ನ ನಾವು ಪರಿಚಯ ಮಾಡ್ಕೊಳ್ಳೋದಕ್ಕೆ ಒಂದು ಆಧುನಿಕ ಕೃತಿ ಅಂತ ಗುರುತಿಸೋದು, ಶ್ರೀಪತಿ ಪಂಡಿತಾರಾಧ್ಯರನ್ನ ಮತ್ತು ಅವರು ಬಾದರಾಯಣರ ಈ ಸೂತ್ರವನ್ನ, ಭಾಷ್ಯವನ್ನ ಈ ವಿಶಿಷ್ಟಾದ್ವೈತಕ್ಕೆ ಹೇಗೆ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಮತ್ತು ಅದರ ಅಧ್ಯಯನವನ್ನ ಅತ್ಯಂತ ನಿಖರವಾಗಿ ಕೊಡ್ತಕ್ಕಂತಹ ಕೃತಿ ಇದಾಗಿದೆ. ಹಾಗಾಗಿ ನಾನು ಏನೇ ಮಾತಾಡಿದ್ರು ನಾನು ಹೈವದನ್ ರಾಯರ ಜ್ಞಾನ ಮಟ್ಟವನ್ನಾಗಲಿ ಅಥವಾ ಅವರ ಕೆಲಸ ಮಾಡಿರುವಂತಹ ದಿನಗಳ ಯಾವ ಹಂತಕ್ಕೂ ನಾವಲ್ಲ, ಅವರು ಮಹಾನ್ ಮಹಾತ್ಮರು. ಆ ಮಹಾತ್ಮರ ಮಾಡಿದಂತಹ ಒಂದು ಪುಟದ ಸಾಧನೆಯನ್ನು ನಾವು ಮಾಡಿಲ್ಲ. ಆದ್ರೂ ನಮಗೆ ಗ್ರಾಹ್ಯವಾದದ್ದನ್ನ ನಿಮಗೆ ಅರ್ಥವಾಗುವಂತೆ ಹೇಳುವಂತಹ ಒಂದು ಸಣ್ಣ ಅವಕಾಶವನ್ನ ನನಗೆ
ಮಾಡಿಕೊಟ್ಟಿದ್ದಾರೆ. ಅದನ್ನು ಮಾತ್ರ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಹಾಗೆ ಇದು ಶ್ರೀಕರ ಭಾಷ್ಯದ ನಿಮ್ಗೆ ಕ್ಲೀನಾಗಿ ಪ್ರಿಂಟ್ಔಟ್ ತೆಗೆದಿಟ್ಟಿದ್ದೀನಿ. ಇದರ ಸಾಫ್ಟ್ ಕಾಪಿ ನನ್ನಲ್ಲಿದೆ. ಇದರದ್ದು ಪ್ರಸ್ತಾವನೆ ಕೂಡ ತುಂಬಾ ದೊಡ್ಡದು. ಇಷ್ಟೆಲ್ಲ ಸಾಧನೆಗಳನ್ನ ಮಾಡ್ತಾರೆ. ಇಷ್ಟೆಲ್ಲ ಸಾಧನೆಗಳನ್ನ ಮತ್ತು ಈಗ ಇದರಲ್ಲಿ ಒಂದು ಕಮೆಂಟ್ ನಾನು ಮಾಡ್ಬೇಕೋ ಮಾಡಬಾರ್ದೋ ಗೊತ್ತಿಲ್ಲ. ಇಬ್ರು ಸ್ನೇಹಿತರ ಹತ್ರ ಮಾತಾಡಿದೆ. ನಾನು ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ಹೇಳ್ಬಿಡಿ ಯಾಕೆ ಅಂತ. ನೋಡಿ, ಇದು ಮರುಮುದ್ರಣವಾಗಿರುವ ಗೆಸೆಟಿಯರ್ ಇಲಾಖೆಯಿಂದ. ಇದರಲ್ಲಿ ಮರುಮುದ್ರಣಕ್ಕೆ ಆ ಒಂದು ಗೆಸೆಟಿಯರ್ ಇಲಾಖೆ ನಿರ್ದೇಶಕರಾಗಿದ್ದವ್ರು ಯಾರು, ಅನೀಸ್ ಅಂತೆ, ಸಿರಾಜ್ ಅಂತ, ಅನೀಸ್ ಸಿರಾಜ್ ಅಂತ ಹೇಳಿ ಚೀಫ್ ಎಡಿಟರ್ ಅಂತ ಹೇಳಿ ಇದ್ರ ಮುಂದೆ ಬರ್ಕತಾರೆ. ನಾನೇನು ದಯವಿಟ್ಟು ನಿಮ್ಮ ಮುಂದೆ ಏನು ನಾನು ಏನು ಹೇಳ್ತಾ ಇಲ್ಲ, ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನೋಡಿ, ಕೆಳಗಡೆ ಬರ್ಬೋದು. ಆಮೇಲೆ ಇದಕ್ಕೊಂದು ಪ್ರಸ್ತಾವನೆ. ಆ ಎರಡು ಮಾಡಿದ ಕೆಲಸಕ್ಕಾಗಿ ಹೈವದನ್ ರಾಯರ ಪುಸ್ತಕವನ್ನ ಮರುಮುದ್ರಣ ಮಾಡಿ ಅದಕ್ಕೆ ಅವರು ಚೀಫ್ ಎಡಿಟರ್ ಆಗಿಬಿಟ್ಟಿದ್ದಾರೆ. ಈ ಇಡೀ ಗ್ರಂಥ ಮಾಲಿಕೆಯನ್ನ ತಮ್ಮ ಜೀವಿತಾವಧಿಯ ಇಡೀ ಎಲ್ಲ ಸಂಕಷ್ಟಗಳನ್ನ ಕಷ್ಟಗಳನ್ನ ಅನುಭವಿಸ್ಕೊಂಡು ಇಡೀ ಈ ಗ್ರಂಥ ಮಾಲಿಕೆಯನ್ನ ಅವರು ಪ್ರಿಂಟ್ ಮಾಡಿ ಅಥವಾ ಅವರು ಎಡಿಟ್ ಮಾಡಿ ಕೊಟ್ಟಂತ, ಅದರಲ್ಲಿ ಅವ್ರು ಏನೆಲ್ಲ ಸಹಕಾರ ಕೊಟ್ಟರು ಎಲ್ಲರ ಹೆಸರನ್ನ ಕುಲಂಕುಷವಾಗಿ ಉಲ್ಲೇಖ ಮಾಡಿರುವಾಗ ನಾವು ಇದನ್ನ ಬರೀ ಮರುಮುದ್ರಣ ಅಂತ ಹೇಳಿ ಅದಕ್ಕೊಂದು ಸಂದೇಶ ಹಾಕಿ ಪ್ರಿಂಟ್ ಮಾಡಿದ್ರೆ ಪ್ರಾಯಶಃ ಈ ಗೆಸೆಟಿಯರ್ ಇಲಾಖೆಗೆ ತುಂಬಾ ದೊಡ್ಡ ಮಟ್ಟದ ಅವರಿಗೆ ಗೌರವ ದೊರೀತಾರೆ. ಇದನ್ನ ಚೀಫ್ ಎಡಿಟರ್ ಅಂತ ಕರ್ಕೊಂಡೋದು ಒಂದು ಅಕ್ಷರವನ್ನು ಅದಕ್ಕೆ ಸೇರಿಸಿದೆ, ಒಂದೇ ಒಂದು ಅಕ್ಷರ. ನಾನು ಪುನರ್ಮುದ್ರಣ ಮಾಡೋದ್ರಲ್ಲಿ ಅವ್ರ ಪ್ರಯತ್ನ ಇದೆ, ಇಲ್ಲ ಅಂತ ನಾನು ಹೇಳಿ. ಆದ್ರೆ ಆ ಪುನರ್ಮುದ್ರಣ ಮಾಡಿದ್ದಕ್ಕೆ ಅವರು ಚೀಫ್ ಎಡಿಟರ್ ಆದ್ರ. ಒಬ್ಬ ಸಂಪಾದಕನಾಗಿ ನಾನು ನಿಮ್ಗೆ ಅದನ್ನೇ ತೋರಿಸ್ತಾ ಇದ್ದೀನಿ. ಇದು ರೈಸರ 2 ಸಂಪುಟಗಳು, ಇದು ಹೈವದನ್ ರಾಯರ 5ನೇ ಸಂಪುಟ, ಇದು ಹೈವದನ್ ರಾಯರ ಒಟ್ಟಾರೆ ಸಂಪುಟಗಳ ರಾಶಿ. ಇಡೀ ಕೆಲಸವನ್ನ ಒಬ್ಬ IAS ಅಧಿಕಾರಿ ಚೀಫ್ ಎಡಿಟರ್ ಆಗಿ ಅವರಿಗೆ ಹೆಸರಿಗೆ ದೊಡ್ಡ ಯೋಚನೆ ಮಾಡಿ, ನಾನು ಅದು ಬಾಯಲ್ಲಿ ಹೇಳಲಿಕ್ಕಿಲ್ಲ. ಓಕೆ, ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿದಂತಹ ಹೈವದನ ರಾಯರ ಕೆಲವು ಜೀವಿತದ ಘಟನೆಗಳನ್ನ ನಾನು ನಿನ್ನೆ ಗುರ್ತಾಕ್ತಾ ಇದ್ದೆ. ಸುಮಾರು ಪ್ರಾರಂಭಿಕ 50 ವರ್ಷಗಳು ಹೈವದನ್ ರಾಯರು ಮೈಸೂರಿಗೆ ಬಂದು ಸೇವೆಗೆ ಪ್ರಾರಂಭ ಮಾಡಿಕೊಂಡಾಗ ಅವರಿಗೆ ಸುಮಾರು 50 ವರ್ಷ ವಯಸ್ಸಾಗಿದೆ. 50 ವರ್ಷ ಅಂದ್ರೆ ಆಗಿನ ಕಾಲಕ್ಕೆ ಲೈಫ್ ಎಕ್ಸ್ಪೆಕ್ಟೆನ್ಸಿನೇ 52 ವರ್ಷ. ಹೈವದನ್ ರಾಯರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರ ರಿಟೈರ್ಮೆಂಟ್ ಏಜ್ ಕೂಡ 50 ಏಜ್ ರಿಟೈರ್ಡ್ ಆಗಿತ್ತು. ಓಕೆ, ಹೈವದನ್ ರಾಯರಿಗೆ ವಿವಾಹವಾದಾಗ ಅವ್ರಿಗೆ 34 ವರ್ಷ ವಯಸ್ಸು. 1899ರಲ್ಲಿ ಅವರು ಡಾಕ್ಟರ್ ರಾಜಾರಾಮ್ ರಾಯರ ಪುತ್ರಿ ವಿಜಯಬಾಯಿ ಅವರನ್ನ ವಿವಾಹವಾಗ್ತಾರೆ. ಅವರಿಗೆ ಮಕ್ಕಳಾಗತ್ತೆ. ಮೈಸೂರು ಸಂಸ್ಥಾನದ ಮೈಸೂರು ಗೆಸೆಟಿಯರ್ ಸಂಪುಟದ ಸಂಪಾದಕರಾಗಿ ಇವರಿಗೆ ಅವರು ಪ್ರಥಮ ಸಂಪುಟ ಪ್ರಕಟವಾದಾಗ 62 ವರ್ಷ ವಯಸ್ಸು. ನಾವಿವಾಗ 62 ವರ್ಷಕ್ಕೆ ಅರಳೋ ಮರಳೋ ಅಂತೀವಿ. ಅದರ ಮೊದಲನೇ ಸಂಪುಟ 8 ಸಂಪುಟಗಳ ಸುದೀರ್ಘ ಕ್ಯಾನ್ವಾಸ್ ಅನ್ನ ಸಿದ್ಧ ಮಾಡಿಕೊಂಡು ಮೊದಲನೇ ಸಂಪುಟವನ್ನ 62ನೇ ವರ್ಷದಲ್ಲಿ ಅವರು ಪ್ರಿಂಟ್ ಮಾಡ್ತಾರೆ ಅನ್ಬೇಕಾದ್ರೆ ಅವ್ರಿಗೆ ಎಷ್ಟು ಜ್ಞಾನ ವೃದ್ಧರಾಗಿದ್ರು ಆ ಹೊತ್ತಿಗೆ ಅರ್ಥ ಮಾಡ್ಕೋಬೇಕು. ಅವರ ಶ್ರೀಕರ ಭಾಷ್ಯ ಪ್ರಕಟವಾದಾಗ ಅವರಿಗೆ 59 ವರ್ಷ ವಯಸ್ಸಾಗಿತ್ತು. 36ರಲ್ಲಿ ಪ್ರಕಟವಾದ ಮೈಸೂರಿನ ಇತಿಹಾಸ ಬರೆದಾಗ ಅವರು ತಮ್ಮ ಇಳಿ ವಯಸ್ಸಿನಲ್ಲಿರ್ತಾರೆ. 1943ರಲ್ಲಿ ಅವರು ಪುಸ್ತಕ ಪ್ರಕಟ ಆಗುತ್ತೆ. ಅಂದ್ರೆ 76ನೇ ವಯಸ್ಸು ಅಂತ ನಾವು ಇಟ್ಕೋಬೇಕು, ಅಥವಾ 77ನೇ ವಯಸ್ಸು ಅಂತ ಇಟ್ಕೋಬೇಕು. 46ರಲ್ಲಿ ಅವರು ಗತಿಸಿ ಹೋಗ್ತಾರೆ. 46ಕ್ಕೆ ಗತಿಸಿ ಹೋಗ್ತಾರೆ ಜನವರಿ. ಅಂದ್ರೆ 43 ಮೊದಲನೇ ಸಂಪುಟ ಪ್ರಕಟ ಆಗಿದೆ. ಮೈಸೂರಿನ ಇತಿಹಾಸ ಅವರು ಪ್ರಕಟವಾಗಿದ್ದು 70ರ ನಂತರದ ವಯಸ್ಸು. ನಾವಿವಾಗ 60 ವರ್ಷಕ್ಕೆ ರಿಟೈರ್ಡ್ ಆಗಿ 70 ವರ್ಷ ಬಂದ್ರೆ ನಾವೆಲ್ಲ ಏನಾಗ್ತಿದ್ರೆ ಅದೇನೋ ಓದಿದ್ದೆ ಅಪ್ಪ ಮರ್ತು ಹೋಗಿದೆ ಅಂತ. ಆದ್ರೆ ಆ ವ್ಯಕ್ತಿ ಬರೆದಂತಹ ಅತ್ಯದ್ಭುತವಾದಂತಹ ಗ್ರಂಥ ಅವರ ಇಳಿದೇಶ. ನಾನು ಇದನ್ನ ಯಾಕೆ ನಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರನ್ನ ನಾವು ಎಷ್ಟು ಗೌರವಿಸಬೇಕೋ ಅಷ್ಟು ಗೌರವಿಸಲಿಲ್ಲ ಅನ್ನೋದರ ಹಿನ್ನೆಲೆ.
ಇನ್ನು ದಿ ಮೈಸೂರು ಎಕನಾಮಿಕ್ ಜರ್ನಲ್ಲಿನ ಬಗ್ಗೆ ಹೇಳಿದೆ. ನಾನು ಕೇವಲ ಯಾವುದೋ ಒಂದೆರಡು ಸಂಪುಟಗಳನ್ನ archives.com ಇಂದ ಡೌನ್ಲೋಡ್ ಮಾಡಿ, ಒಂದೊಂದು 200 ಪುಟಗಳಿಗೂ ಹೆಚ್ಚು ಉದ್ದು ಗ್ರಂಥಗಳಾಗಿವೆ. ಈ ಗ್ರಂಥಗಳಿಗೆ 1915ರಲ್ಲಿ ಸಂಪಾದಕರಾಗಿ ಬಂದಂತಹ ಹೈವದನ್ ರಾಯರು 1945ರ ಕೊನೆಯವರೆಗೆ ಸಂಪಾದಕರಾಗಿ ಮುಂದುವರಿಯುತ್ತಾರೆ. ಇಂಗ್ಲೆಂಡ್, ಅಮೆರಿಕ, ಫ್ರಾನ್ಸ್, ಜರ್ಮನಿ ಮುಂತಾದಂತಹ ಐರೋಪ್ಯ ರಾಷ್ಟ್ರಗಳಿಂದ ಈ ನಿಯತಕಾಲಿಕಕ್ಕೆ ಅನೇಕ ವಿದೇಶಿಯ ವಿದ್ವಾಂಸರು ಲೇಖನಗಳನ್ನ ಬರೆದುಕೊಡ್ತಾರೆ. ಆ ಎಲ್ಲ ಲೇಖನಗಳನ್ನ ಪ್ರತಿ ತಿಂಗಳು ಪ್ರಕಟ ಮಾಡಬೇಕು. ಅಂದ್ರೆ ಆ ವ್ಯಕ್ತಿ 50 ವರ್ಷದ ನಂತರ ಪ್ರತಿ ತಿಂಗಳು ಸುಮಾರು 200 ಪುಟಗಳ ಪ್ರೂಫ್ ಅನ್ನ ಅಥವಾ ಹಸ್ತಪ್ರತಿಯನ್ನ ತಿದ್ದಬೇಕು. ಪ್ರತಿ ತಿಂಗಳು ಸುಮಾರು 200 ಪುಟಗಳ ಹಸ್ತಪ್ರತಿಯನ್ನ ತಿದ್ದಬೇಕು. ಆ ಹಸ್ತಪ್ರತಿಯನ್ನ ತಿದ್ದಿ ತನ್ನ ಎಡಿಟೋರಿಯಲ್ನ ಬರೆದು ಅದನ್ನ ಪತ್ರಿಕೆಗೆ ಸಿದ್ಧಪಡಿಸ್ಬೇಕು. ಇದರ ಜೊತೆಯಲ್ಲಿ 1915ರಲ್ಲಿ ಅವರು ಸಂಪಾದಕರಾಗಿ ಬರ್ತಾರೆ. 1924ರಲ್ಲಿ ಇವರಿಗೆ ಗೆಜೆಟಿಯರ್ನ ಸಂಪಾದನೆ ಮಾಡುವಂತಹ ಜವಾಬ್ದಾರಿ ಹೆಗಲ ಮೇಲೆ ಬರುತ್ತೆ. ಅದನ್ನ ನಿರ್ವಹಿಸ್ಕೋಬೇಕು. ಅದರ ನಿರ್ವಹಣೆಯ ಜೊತೆಯಲ್ಲಿ ಮೈಸೂರು ಇತಿಹಾಸದ ಪುಟವನ್ನ ಬರಿಬೇಕು. ಇದರ ಮಧ್ಯ ಶ್ರೀಕರ ಭಾಷ್ಯವನ್ನ ಟ್ರಾನ್ಸ್ಲೇಷನ್ ಮಾಡಬೇಕು. ಇದರ ಮಧ್ಯ ಮೈಸೂರು ಇತಿಹಾಸವನ್ನ ಬರಿಬೇಕು. ಈ ಎಲ್ಲ ಕೆಲಸಗಳನ್ನ ಒಟ್ಟಾರೆಯಾಗಿ, ಅಂದ್ರೆ ತಮ್ಮ ದಿನನಿತ್ಯದ ಮಾಸಿಕ ಕೆಲಸದ ಜೊತೆಯಲ್ಲಿ ಈ ಎಲ್ಲ ಕಾರ್ಯಗಳನ್ನ ಕಾಲವನ್ನ ಹಂಚಿಕೊಂಡು ಎಲ್ಲವನ್ನ ಏಕಕಾಲದಲ್ಲಿ ನಿರ್ವಹಿಸ್ತಾ, ಕಡೆ ಪಕ್ಷ ನನಗೆ ನಾನು ಅಂದುಕೊಳ್ಳುವ ಹಾಗೆ ಒಂದೇ ಕಾಲಘಟ್ಟದಲ್ಲಿ 3 ಕೆಲಸಗಳನ್ನ ಇವರು ಮಾಡ್ತಲೇ ಇದ್ದಾರೆ. ಒಂದಂತೂ ಪೆರಿನಿಯಲ್ ಆಗಿ ಪ್ರತಿ ತಿಂಗಳು ಹೊರಬರ್ತಾ ಇದ್ದಂತಹ ಕೆಲಸ, ಅದು ಆರ್ಥಿಕ ಪರಿಷತ್ನ ಇಂಗ್ಲಿಷ್ ಪತ್ರಿಕೆ ಮತ್ತು ಕನ್ನಡ ಅವತರಣಿಕೆ. ಇದು ಎರಡನ್ನ ಅವರು ಓದ್ಲೇಬೇಕಾಗಿತ್ತು, ಪ್ರತಿ ತಿಂಗಳು ಓದುವ. ಹಾಗಾಗಿ ಅವರು ಅತ್ಯಂತ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿ ಅವರು ಪರಿವರ್ತಿದ್ದಾರೆ. ಅವರಿಗೆ ಆ ಒಂದು ಮನ್ನಣೆ ಸಿಗುತ್ತೆ. ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿದಂತ ಮಹಾನ್ ಇತಿಹಾಸಕಾರ, ಶ್ರೇಷ್ಠ ಬರಹಗಾರ, ಸಂಪಾದಕ, ಏನೆಲ್ಲ ಕರೀತೀರಿ, ಬಹುಭಾಷಾ ಪಂಡಿತ, ಜನ ಮನ್ನಣೆಯನ್ನ ಗಳಿಸಿದಂತಹ, ಸಂಶೋಧಕರಿಂದ ಪ್ರಶಸ್ತಿಗಳನ್ನ ಪಡ್ಕೊಂಡಂತಹವರು, ಎಡ್ಗರ್ ಥರ್ಸ್ಟನ್ ಅವರಿಂದಲೇ ಇವರು ಮನ್ನಣೆಯನ್ನ ಪಡ್ಕೊಂಡಂತಹವರು. ಮತ್ತೆ ಇಷ್ಟಲ್ಲದೆ ಲಿನ್ಲಿತ್ಗೋ ಇಂದ ಮತ್ತು ಬ್ರಿಟಿಷ್ ಅಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರರಾದಂತಹ ಅವರ ಈ ಕೃತಿಗಳು ಇಂದಿಗೂ ನಮ್ಮನ್ನ ನಾಚಿಸ್ತಾ ಇದ್ದಾವೆ. ನಾವು ಕೇವಲ ಒಂದು ಪುಸ್ತಕ ಮಾರಿ ಒಂದು ಪುಸ್ತಕ ಬರೆದು ಅದು PhD ಪ್ರಾಡಕ್ಟ್ ಬಂದ ಅದರಲ್ಲಿ ಅರ್ಧ ಕಟ್ ಅಂಡ್ ಪೇಸ್ಟ್ ಅದನ್ನು ಮಾಡಿಕೊಂಡು ನಾವು ತಲೆ ಮೇಲೆ ಹೊತ್ಕೊಂಡು ನಾವು ಇವತ್ತೇನಂತ ಮರಿತೀವಿ ಅಂದ್ರೆ ನಮ್ಮಂತ ವಿದ್ವಾಂಸ ಇಲ್ಲ ಅನ್ನೋ ಮೆರೆಯೋ ಈ ಕಾಲಘಟ್ಟದಲ್ಲಿ 1915ರಿಂದ 1946ರವರೆಗೆ, 45ರ ಅಂತ್ಯದವರೆಗೆ ಸುಮಾರು 25 ವರ್ಷಗಳ ಕಾಲ ಸತತವಾಗಿ ಒಂದು ಸಂಪುಟವನ್ನ ಒಂದು ತಪ್ಪದೆ ಪ್ರತಿ ತಿಂಗಳು ಹೊರತಂದಂತಹ ಈ ಕಾಯಕ ಯೋಗಿ, ರಾಜಚರಿತ ವಿಶಾರದ ಸಿ ಹಯವದನ ರಾವ್ 1946 27 ಜನವರಿಯಲ್ಲಿ ಗತಿಸಿ ಹೋಗ್ತಾರೆ. ಅವಾಗ ಅವ್ರಿಗೆ 80 ವರ್ಷ ವಯಸ್ಸಾಯ್ತು. ಅವ್ರ ಒಂದು ಒಬಿಚುರಿಯನ್ನ ಮಿಥಿಕ್ ಸೊಸೈಟಿ ಪ್ರಕಟ ಮಾಡುತ್ತೆ. ಆ ಒಬಿಚುರಿ ಪ್ರಿಂಟ್ಔಟ್ ತೆಗೆದು ಮುಂದೆ ಇದರಲ್ಲಿ ಬೇರೇನು ವಿವರಗಳು ಸಿಗೋದು, ಇಷ್ಟೇ ಅರ್ಧ ಪುಟದ ಒಂದು ಒಬಿಚುರಿ ಸಿಗುತ್ತೆ. ಅದನ್ನ ಓದ್ತಾ ಇದ್ದೀನಿ. ಈ ಓದಿದ ನಂತರ ಯಾರಾದ್ರೂ ಆನ್ಲೈನ್ ಅಲ್ಲಿ ಪ್ರಶ್ನೆ, ನನಗೆ ಗೊತ್ತಿಲ್ಲ, ಪ್ರಶ್ನೋತ್ತರಕ್ಕೆ ಅವಕಾಶ ಇಲ್ಲ, ಮಾಡರೇಟರ್ನ ಕೇಳ್ಕೊಂಡು ನೀವೇನಾದ್ರೂ ಕೇಳೋದಿದ್ರೆ ಕೇಳುವುದು. ರಾಜಚರಿತ ವಿಶಾರದ Rao Bahadur C. Hayavadan Rao was associated with the activities of the Mythic Society from its inception. A veteran journalist and a versatile scholar to whom love of study in anthropology, history, antiquity of the South India was for ever 50 years, which more than a hobby, we lived
to see the admirations realized not only in this field of his achievements, but in the other walks of his life as well. The Bangalore Press and the Mysore Economic Journal, which he founded, are monuments to his patience and industry and other endeavors. In many public monuments in the state, he played no small part. The pages of the Indian Journal are replete with remarkable contributions and suggestive generations of scholars and workers have to be very grateful to him. May his soul rest in peace. Yes, Shrikantala, editor, Waterloo Society. ಇಷ್ಟೆಲ್ಲ ಸಾಧನೆ ಮಾಡಿದಂತ ಹರಿವದರಾಯರ ಬಗ್ಗೆ ನಾವು ಏನೆಲ್ಲ ಮಾಹಿತಿ ಕೊಡೋದಕ್ಕೆ ಹೋದ್ರೂ ಇದೊಂದು ಸಣ್ಣ ಕಿರುಹೊತ್ತಿಗೆ ನಮ್ಮನ್ನ ಕೈಹಿಡಿದು ಕಾಪಾಡುತ್ತೆ. ಅದು ಇದರ ಮಾಹಿತಿ ಸಿಕ್ಕಲ್ಲ. ನಾನು ಎಗ್ಮೋರ್ ಮ್ಯೂಸಿಯಂಗೆ ಮತ್ತೆ ಪ್ರೆಸಿಡೆನ್ಸಿ ಕಾಲೇಜ್ ಮತ್ತೆ ಕ್ರಿಶ್ಚಿಯನ್ ಕಾಲೇಜ್ಗೆ ಅನೇಕ ಅವ್ರಿಗೆ ಇಮೇಲ್ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ 1 ತಿಂಗಳ ಹಿಂದೆ ಅಂತ. ಯಾರು ಏನು ಮಾಹಿತಿಯನ್ನು ಈವರೆಗೆ ಕಳಿಸ್ಕೊಡ್ತಾರೆ. ಇದು ನಮ್ಮ ದೇಶದ ದೊಡ್ಡ ದುರಂತ. ಒಬ್ಬ ಮಹಾನ್ ಇತಿಹಾಸಕಾರನಿಗೆ, ಅದರಲ್ಲೂ ಮೈಸೂರು ಸಂಸ್ಥಾನದ ಇತಿಹಾಸವನ್ನು ನಿರ್ಮಾಣ ಮಾಡಿ ಅದನ್ನ ಅಜರಾಮರವಾಗಿ ಕೀರ್ತಿಗೆ ನನ್ನ ಕೈಲಾದಂತಹ ನುಡಿ ನಮನವನ್ನು ನಾನು ಸಲ್ಲಿಸಿದ್ದೀನಿ. ಇದು ನಿಮ್ಮೆಲ್ಲರಿಗೆ ಸಂತೋಷವನ್ನು ತಂದಿದೆ. ಅದಕ್ಕೆ ಅವರ ಆಶೀರ್ವಾದ ತಪ್ಪೇನಾರು ಮಾಡಿದ್ದು ಅದನ್ನ ದಯವಿಟ್ಟು ಕ್ಷಮಿಸಿ. ಸರ್, ಇದುವರೆಗೂ ಹಯವರ್ಧನ್ ರಾವ್ ಅವ್ರ ಬಗ್ಗೆ ಬಹಳ ವಿಸ್ತೃತವಾದ ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ರಿ. ಬಹಳ ಭಾವುಕರಾಗುವಂತಹ ವಿಚಾರಗಳು ಸರ್, ನಿಜವಾಗ್ಲು. ನಮ್ಮ ಈ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತಹ ಹಲವರು ಕಮೆಂಟ್ಸ್ ಮಾಡಿದ್ದಾರೆ. ನಮ್ ಜೊತೆ ಗೋಪಾಲ್ ರಾವ್ ಅವರು, KR ನರಸಿಂಹನ್, ಪುಂಡಿಕಾಯ ಗಣಪಯ್ಯ ಭಟ್ ಅವರು, HR ಪಾಂಡುರಂಗ, ಜಯಸಿಂಹ, ಶಿವ ಅರುಣಿ, ಮತ್ತೆ ಹಂಪಿ ವಿಶ್ವವಿದ್ಯಾನಿಲಯದಿಂದ ರವೀಂದ್ರನಾಥ್, ಸೋಮಶೇಖರ್, ತುಂಬಾ ಜನ ನಿಮ್ಗೆ ತುಂಬಾ ಚೆನ್ನಾಗಿ ಉಪನ್ಯಾಸ ಮೂಡಿ ಬರ್ತಾ ಇದೆ ಅಂತ, ಮತ್ತೆ ಶುಭ ಸಂಜೆ, ನಮಸ್ಕಾರ, ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ. JV ಗಾಯತ್ರಿ ಅವರು ಉಪನ್ಯಾಸ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಮೆಸೇಜ್ ಮಾಡಿದ್ದಾರೆ. ಮತ್ತೆ ಸ್ಮಿತಾ ಸುರೇಬಾನ್ಕರ್ ಅವರು ಮಾಹಿತಿಯುಕ್ತ ವಿಸ್ತೃತ ಉಪನ್ಯಾಸ, ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಶೇಷಶಾಸ್ತ್ರಿ ಅವರು ಹಯವರ್ಧನ್ ರಾಯರ ವ್ಯಕ್ತಿತ್ವವನ್ನ ಬಹಳ ಚೆನ್ನಾಗಿ ಅನಾವರಣ ಮಾಡ್ತಾ ಇದ್ದೀರಾ, ಅಭಿನಂದನೆಗಳು ಸ್ವಾಮಿಯವರೇ ಅಂತ ಹೇಳಿದ್ದಾರೆ. ಸಾಕಷ್ಟು ಮಾಹಿತಿ ಮೆಸೇಜ್ಗಳಿದೆ ಸರ್, ನೋಡಬಹುದು. ಒಂದೆರಡು ಪ್ರಶ್ನೆಗಳು ಕೂಡ ಬಂದಿದೆ. ಸರ್, ಇವರ ಕೃತಿ ಅದೇ ಶಿವ ಅರುಣಿ ಅವರು ಹೇಳ್ತಾರೆ, ಮೈಸೂರು ರಾಜ್ಯದ ಇತಿಹಾಸ ಬರೆದಂತಹ, ಇದ್ರ ಬಗ್ಗೆ ನೀವೊಂದು ಮಾಹಿತಿ ಆಗ್ಲೇ ಹೇಳಿದಿರಾ. ಮಾರ್ಕ್ ವೀಲ್ಸ್ ಅವರಿಗಿಂತ ಹಯವರ್ಧನ ರಾವ್ ಅವರ ಮೈಸೂರು ಇತಿಹಾಸದ ಬರವಣಿಗೆ ಒಂದು ನೀವು ಭಿನ್ನತೆಯನ್ನ ಹೇಳಿದರ, ಇನ್ನು ಏನಾದ್ರೂ ಹೆಚ್ಚಿನ ವಿಚಾರ, ಎರಡು ಇತಿಹಾಸದಲ್ಲೂ ಏನಾರ ಭಿನ್ನತೆ ಕಾಣುತ್ತಾ ಅನ್ನೋದ್ರ ಬಗ್ಗೆ? ವಿಲ್ಕ್ಸನ ಇತಿಹಾಸವನ್ನ ಮೈಸೂರು ಇತಿಹಾಸದ ಜೊತೆಯಲ್ಲಿ ದಕ್ಷಿಣ ಭಾರತದ ಇತಿಹಾಸವನ್ನ ಬೆಸೆದು ಸಮಕಾಲೀನ ಇತಿಹಾಸವನ್ನ ಸೃಷ್ಟಿ ಮಾಡಿಕೊಡುವಂತಹ ಒಂದು ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಅಲ್ಲಿ ನಮ್ಗೆ ಅನೇಕ ಗೊಂದಲಗಳು ಸೃಷ್ಟಿಯಾಗತ್ವೆ. ಯಾರಲ್ಲಿ ವಿಲ್ಕ್ಸನ ಇತಿಹಾಸವನ್ನ ನೋಡು, ಕೆಲವು ಗೊಂದಲಗಳು ನಮ್ಗೆ ಸೃಷ್ಟಿಯಾಗುತ್ತೆ, ಇಲ್ಲ ಅಂತಲ್ಲ. ಮತ್ತೆ ಈ ಪೂರ್ವಾಗ್ರಹ ಪೀಡಿತವಾದದ್ದು ವಿಲ್ಕ್ಸನ ಇತಿಹಾಸ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದ್ರೆ ಮೈಸೂರು ಇತಿಹಾಸವನ್ನ ನಾನು ಸುಮಾರು 20 ವರ್ಷದಿಂದ ಅಧ್ಯಯನ ಮಾಡ್ತಾ ಇದ್ದೀನಿ. ನಂದು 1-2 ಕೃತಿಗಳು ಮೈಸೂರು ಇತಿಹಾಸದ ಬಗ್ಗೆ ಈಗಾಗಲೇ ಪ್ರಕಟ ಆಗಿವೆ. ಏನು ಅಂದ್ರೆ, ಇಲ್ಲಿ ನಾವು ಮೈಸೂರು ಒಡೆಯರನ್ನ ಒಂದು ಇಡೀ ಒಂದು ರಾಜವಂಶವಾಗಿ ಇವರು ಗುರುತಿಸೋದಕ್ಕೆ ಬದಲಾಗಿ ಅದನ್ನ ಒಂದು ಫ್ಯೂಡಲ್ ಎಸ್ಟೇಟ್ ಆಗಿ ಗುರುತಿಸುವಂತ ಪ್ರಯತ್ನನ ವಿಲ್ಕ್ಸ್ ಮಾಡ್ತಾನೆ. ಆದ್ರೆ ಇಲ್ಲಿ ನಾನು ನಂದೊಂದೆರಡು ಲೇಖನಗಳಿರ್ಬೋದು ಅಥವಾ ನನ್ನ ಪುಸ್ತಕಗಳಲ್ಲಿ ಅದು ಒಂದು ಸ್ಥಾನಿಕ ರಾಜವಂಶವಾಗಿ, ಮತ್ತೆ ನಂತರ ಅದು ಒಂದು ಬೃಹತ್ ಸಾಮ್ರಾಜ್ಯವನ್ನ 22 ಒಂದು ಲೆಕ್ಕಾಚಾರದಲ್ಲಿ, ಇನ್ನೊಂದರಲ್ಲಿ 33 ಹಳ್ಳಿಗಳ ಒಂದು ಸಣ್ಣ ಪಾಳೆಯಪಟ್ಟು ರಾಜ ಒಡೆಯರ ಕಾಲದಲ್ಲಿ
ಒಂದು ಬೃಹತ್ ರಾಜ್ಯವಾಗಿ ಮಾರ್ಪಡುತ್ತೆ. ಮೈಸೂರಿನ ಅಂದ್ರೆ ಅಥವಾ ವಿಜಯನಗರ ಸಾಮ್ರಾಜ್ಯದ ಕರ್ನಾಟಕದ ರಾಜಧಾನಿಯಾದ ಶ್ರೀರಂಗಪಟ್ಟಣದ ಆಕ್ಯುಪೇಷನ್ಗೆ ರಾಜನಿಂದಲೇ ಅಂದ್ರೆ ಶ್ರೀರಂಗರಾಯನಿಂದಲೇ ಅನುಮತಿಯನ್ನ ಪಡ್ಕೊಂಡಂತಹ ಒಂದು ಸಂಸ್ಥಾನವಾಗಿ ಈ ಮೈಸೂರಿನ ಶ್ರೀರಂಗಪಟ್ಟಣದ ರಾಜ್ಯಪಾಲನನ್ನ ಸಂರಕ್ಷಣೆ ಮಾಡಿ ನರಸಿಂಹನಾಯಕನ ಬಂಧನದಲ್ಲಿದ್ದಂತಹ ಇವನನ್ನ ಬಿಡಿಸ್ಕೊಂಡು ಬಂದಂತಹ ಮಹತ್ವದ ಸಾಧನೆಯನ್ನ ಮಾಡಿದಂತಹ ರಾಜ ಒಡೆಯರನ್ನ ನಾವು ಹಿಂದಕ್ಕೆ ಸರಿಸಿ ಅದರ ಸಾಧನೆಗಳನ್ನ ಗೌರವವಾಗಿಸುವಂತಹ ಒಂದು ಪ್ರಯತ್ನ ನಾವೇನು ನೋಡ್ತೀವಿ, ಅದಕ್ಕೆ ವಿರುದ್ಧವಾದಂತಹ ಕೃತಿ ಹೈವದನ್ ರಾಯ್. ಅದರ ಈಗ ಹೇಳಿದಂತಹ ಭಾವನೆಯಲ್ಲಿ ಹೋಗುವಂತಹ ಕೃತಿ ವಿಲ್ಕ್ಸ್. ಧನ್ಯವಾದಗಳು ಸರ್. ಇವ್ರದೇ ಮತ್ತೊಂದು ಪ್ರಶ್ನೆ ಇದೆ, ಶಿವಾರುಣಿ ಅವರದು. ಹಯವರ್ಧನ್ ರಾವ್ ಅವರ ಬಿಡಿ ಲೇಖನಗಳನ್ನ ಪುನರ್ ಪ್ರಕಟಿಸಬಹುದಲ್ವೇ? ಅದರ ಪ್ರಯತ್ನ ಏನಾರ ನಡೀತಿದೆಯಾ? ನನಗೆ ತಿಳಿದ ಮಟ್ಟಿಗೆ ಇವರ ಇಡೀ ಈ ಗ್ರಂಥ ಮಾಲಿಕೆಗಳನ್ನ ಮತ್ತು ಇಡೀ ಅವರ ಸಾಹಿತ್ಯವನ್ನ ನಾನು ಹುಡುಕದ ಹೋದಾಗೆ, ನಾನು ಅವರ ಸಂಬಂಧಿಕರು ಒಬ್ರು ಇವತ್ತು ಕೂಡ ಲೇಖನ ನಾನು ಇದು ಮಾಡೋದಕ್ಕೆ ಮಾತಾಡೋದಕ್ಕೆ ಮುಂಚೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ದಿವಾಕರ್ ಅಂತ ಅವರ ಮರಿಮಗ, ಅವರು ಕೂಡ ನಮ್ಗೆ ಆ ಮಾಹಿತಿಗಳು ಕಡಿಮೆ ಸಿಗ್ತವೆ. ಆದ್ರೆ ಪ್ರಯತ್ನ ಅಂತೂ ಮಾಡಬಹುದು. ಮಾಡಿದ್ರೆ ಅತ್ಯದ್ಭುತವಾದಂತ ಒಂದು ದೊಡ್ಡ ಲೇಖನ ಸಂಪುಟಗಳ ಮಾಲಿಕೆಯನ್ನ ಹೊರತರಬಹುದಾಗುತ್ತೆ. ಮತ್ತೆ ಅವರ ವಿಸ್ತೃತವಾದಂತಹ ಅದು ವ್ಯಾಪ್ತಿ ಏನಿದೆ, ಅವರು ಗ್ರೇಟ್ ಎಥ್ನಾಲಜಿಸ್ಟ್. ಅವರು ಎಡ್ಗರ್ ಥರ್ಸ್ಟನ್ ವಾಲ್ಯೂಮ್ ಓದಿದ್ರೆ ನಿಮ್ಗೆ ಅದರಲ್ಲಿ ಪ್ರತಿ ಎಂಟ್ರಿಗಳು, ಎಷ್ಟೊಂದು ಎಂಟ್ರಿಗಳಲ್ಲಿ ಹೈವರ್ಧನ್ ರಾಯ್ ಸೈಟ್ಸ್, ಹೈವರ್ಧನ್ ರಾವ್ ಕೋಟ್ಸ್, ಹೈವರ್ಧನ್ ರಾವ್ ಇನ್ಫಾರ್ಮ್ಡ್, ಈ ತರನೇ ಸಾಕಷ್ಟು ಸಿಕ್ಕತ್ತೆ. ನಾವು ಅದನ್ನೆಲ್ಲ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ, ಅದೇ ಹೇಳಿದ್ನಲ್ಲ ನಿಮ್ಗೆ, ಇದು ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್ ಸ್ಟಡಿ ಪುಸ್ತಕ, ಅದು ಪುನರ್ಮುದ್ರಣ ಆಗಿ ಜನತೆಗೆ ಸಿಕ್ಕುವಂಗಾದ್ರೆ ಬಹಳ ದೊಡ್ಡ ಕೆಲಸ ಆಗುತ್ತೆ. ಆ ತರ ಲೇಖನಗಳು ಕೂಡ ಮಾಡಬೇಕು. ಬಟ್ ಅವರು ಪತ್ರಿಕೋದ್ಯಮದಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ರಿಂದ, ಅಂದ್ರೆ ದಿ ಲೀಡರ್ ಪತ್ರಿಕೆಯಲ್ಲಿ ಅವರು ಹೆಚ್ಚು ಕಾಲ ತೊಡಗಿಸ್ಕೊಂಡಿದ್ರಿಂದ ಅವರ ಲೇಖನಗಳು ಅಂದ್ರೆ ಈ ವಿಚಾರಕ್ಕೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಲೇಖನಗಳು ಹೆಚ್ಚು ಪ್ರಕಟವಾಗಿಲ್ಲವೇನೋ ಅನ್ನೋದು ಒಂದು ನನ್ನ ಭಾವನೆ. ಬಟ್ ಅವರು ಒಂದ್ 2-3 ಕಡೆ ನಾನು ಶ್ರೀಪತಿ ಪಂಡಿತಾರಾಧ್ಯರ ಬಗ್ಗೆ ಲೇಖನ ಬರೆದಿದ್ದೀನಿ ಅಂತ ಅವರೇ ಹೇಳ್ಕೊತಾರೆ. ಮೈಸೂರಿನ ಇತಿಹಾಸದ ಬಗ್ಗೆ ನಾನು ಲೇಖನ ಬರೆದಿದ್ದೀನಿ. ಇದು ಸುಮಾರು 40 ವರ್ಷಗಳ ಸುದೀರ್ಘವಾದ ನನ್ನ ಅಧ್ಯಯನದ ಸಂಶೋಧನೆಯ ನಂತರ ಹೊರಬಂದಿರುವಂತಹ ಇತಿಹಾಸ ಅಂತ ಅವ್ರು ಹೇಳ್ಕೊತಾರೆ. ಹಾಗಾಗಿ ಅದರ ಬಗ್ಗೆ ಅವರು ಬರೆದಿರುವಂತಹ ಲೇಖನಗಳನ್ನ ಹುಡುಕಿ ಹೆಕ್ಕಿ ತೆಗೆದು ಅದನ್ನ ಪ್ರಸ್ತುತಪಡಿಸಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ಯಾವುದು ಹೆಚ್ಚಿಗೆ ಸಿಕ್ಕಿಲ್ಲ. ಐ ಡಿಡ್ ಮೈ ಬೆಸ್ಟ್ ಎಫರ್ಟ್ ಟು ಕಲೆಕ್ಟ್ ದೋಸ್. ಐ ಆಮ್ ಸಾರಿ, ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಗೆಟ್ ದೋಸ್. ಸರ್, ಜಯಸಿಂಹ ಅವರು ಒಂದು ಮಾಹಿತಿ ಹಂಚ್ಕೊಳ್ತಾ ಇದ್ದಾರೆ. ಬಹಳ ಅಚ್ಚುಕಟ್ಟಾದ ಉಪನ್ಯಾಸ. ಅವರ ಮಗಳು ಶ್ರೀಮತಿ ಸೇತುಬಾಯಿ ಅವರು ತಂದೆ ಹೆಸರಿನಲ್ಲಿ ಒಂದು ದತ್ತಿ ಇಟ್ಟರು. ಇವರು ನ್ಯಾಯಾಧೀಶ HVR ಅತ್ತಿ ಅವರ ಪತ್ನಿ. ಬಹಳ ದಿನಗಳ ಕಾಲ ಕಾಮತರು ಇರುವವರೆಗೆ ಚಾಮರಾಜಪೇಟೆ ಬಳಿನಲ್ಲಿ ಕೆಂಪೇಗೌಡ ನಗರದಲ್ಲಿ ವಾಸವಾಗಿದ್ರು. ಅವ್ರು ಇದಾರೋ ಇಲ್ವೋ ಈಗ ತಿಳಿಯದು ಅಂತ ಇದಾರೆ. ಆ ಮೇಡಮ್ ಜೊತೆ ನಾನು ಮಾತಾಡಿದ್ದೀನಿ. ಅವ್ರ ಹತ್ರ ಮಾಹಿತಿಯನ್ನ ನಾನು ಪಡ್ಕೊಳ್ಳೋಕ್ ಪ್ರಯತ್ನ ಪಟ್ಟೆ. ಅನ್ಫಾರ್ಚುನೇಟ್ಲಿ ಅವರೇನು ಹೇಳ್ತಾರೆ, ಒಬ್ರು ಶಾಸ್ತ್ರಿ ಅವರು ನಾವು ಪುಸ್ತಕ ಬರಿತೀವಿ ಹೈವರ್ಧನ್ ರಾಯರ್ ಬಗ್ಗೆ ಅಂತ ಹೇಳಿ ಆ ಮಾಹಿತಿಯನ್ನೆಲ್ಲ ತಗೊಂಡು ಹೋದ್ರು. ಆದ್ರೆ ಅವರು ನಮ್ಗೆ ಪುಸ್ತಕನೂ ಬರೀಲಿಲ್ಲ, ಮತ್ತೆ ಮಾಹಿತಿಗಳನ್ನು ಕೊಡ್ಲಿಲ್ಲ. ನಮ್ಮ ಎಲ್ಲ ಫೈಲ್ಸು ಕಳೆದೋಯ್ತು. ಆ ಪುಸ್ತಕಗಳು ಮಾತ್ರ ಕೆಲವು ನನ್ನ ಹತ್ರ ಇದೆ ಅಂತ. ಇವರು ವಾಮನ್ ರಾವ್ ಅತ್ರೆ ಅವರ ಮಗಳು ಇವರಿದ್ದಾರೆ. ಸರ್, ಈಗ ನೀವು ನಮ್ಮ ಉಪನ್ಯಾಸದಲ್ಲಿ ತಿಳಿಸಿದ್ರಿ ಬೆಂಗಳೂರು ಪ್ರೆಸ್ ನ ಸಂಸ್ಥಾಪಕರು ಇವರು, ಅದನ್ನ ಸ್ಥಾಪನೆಗೆ ಇವರೇ ಕಾರಣರು ಅಂತ. ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್ ಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಮೊದಲು ಇದರಿಂದ ಈ ಪ್ರೆಸ್ ಇಂದ ಹೊರಬಂದ ಪುಸ್ತಕ ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್ ಸ್ಟಡಿ ಅನ್ನೋದು ನಾನು ಓದ್ದೆ. ಈ ಪುಸ್ತಕ ಈಗ ಮರುಮುದ್ರಣ ಆಗಿದ್ಯಾ, ಮತ್ತೆ ಸಿಗತ್ತಾ ಅಂತ ಜೆ ವಿ ಗಾಯತ್ರಿ ಅವ್ರು ಕೇಳ್ತಾ ಇದ್ದಾರೆ. ನನ್ಗೂ ಗೊತ್ತಿಲ್ಲ ತಾಯಿ, ನಾನು ಹುಡುಕದೆ ಸಿಕ್ಲಿಲ್ಲ. ಅದು ಇದ್ರಲ್ಲಿದೆ, ಎಂತದ್ದು ಗೂಗಲ್ ಬುಕ್ಸ್ ಅಲ್ಲಿ ಆನ್ ಪೇಮೆಂಟ್ ಈ ಬುಕ್ ಇದೆ, ಬಟ್ ನಾಟ್ ದಿ ಹಾರ್ಡ್ ಕಾಪಿ. ಗೂಗಲ್ ಬುಕ್ಸ್ ಅಲ್ಲಿ ಈ ಕಾಪಿ ಇದೆ. ಪದ್ಮಜಾ ದೇಸಾಯಿ ಅವರು ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ತಿರುಚನಾಪಳ್ಳಿ ಮತ್ತೆ ತಂಜಾವೂರಿನ ಜನಾಂಗೀಯ ಅಧ್ಯಯನ ಮಾಡಿದ್ರು. ಅದೇ ಅವರ ಕರ್ನಾಟಕದ ಜಿಲ್ಲಾವಾರು ಗೆಜೆಟಿಯರ್ ಸಿದ್ಧತೆಗೆ ಸಹಾಯಕವಾಗಿರಬಹುದಾ ಅಂತ.
ಅಲ್ಲ, ಅದು ಅವರು ಜನಾಂಗೀಯ ಅಧ್ಯಯನ ಮಾಡ್ಲಿಲ್ಲ. ಆಕ್ಚುಲಿ ಅವರು ಏನ್ ಮಾಡಿದ್ರು ಅಂದ್ರೆ, ಅವರು ತಿರುಚಿರಾಪಳ್ಳಿ ಮತ್ತು ತಂಜಾವೂರು ಗೆಸೆಟಿಯರನ್ನ ಪುನರ್ ವಿಮರ್ಶೆ ಮಾಡುವಾಗ ಮತ್ತು ಅದನ್ನ ಮತ್ತೆ ಪರಿಷ್ಕರಣೆ ಮಾಡುವಾಗ ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕುವುದಕ್ಕೆ ಅವರು ಕೆಲಸ ಮಾಡಿದ್ರು. ಅದರ ಪುನರ್ ವಿಮರ್ಶೆಯಲ್ಲಿ ಅಥವಾ ಮತ್ತು ಪುನರ್ ಮುದ್ರಣ ಕಾರ್ಯದಲ್ಲಿ ಅವರನ್ನ ತೊಡಗಿಸ್ಕೊಂಡಿದ್ರು. ಹಾಗಾಗಿ ಅವರು ಆಂಥ್ರೋಪಾಲಜಿ ಸೆಕ್ಷನ್ ಅನ್ನ ಕೂಡ ಅವರು ರಿವೈಸ್ ಮಾಡಬೇಕಾಗಿದ್ರಿಂದ ಆ ಮಾಹಿತಿಯನ್ನ ಕಲೆ ಹಾಕಿದ್ರು. ಆದ್ರಿಂದ ನಂತರ ಅವರು ಎಡ್ಗರ್ ಥರ್ಸ್ಟನ್ ಜೊತೆ ಬಂದ ಮೇಲೆ ಅವರಿಗೆ ಆಂಥ್ರೋಪಾಲಜಿಯಲ್ಲಿ ಹೆಚ್ಚು ವಿಶೇಷವಾದಂತ ಪರಿಣತಿ ಸಿಕ್ತು. ಇಟ್ ಇಸ್ ನಾಟ್ ವೆನ್ ಹಿ ವಾಸ್ ಡೂಯಿಂಗ್ ದಿ ತಂಜಾವೂರ್ ಅಂಡ್ ತಿರುಚಿರಾಪಳ್ಳಿ ಗೆಸೆಟಿಯರ್, ವೆನ್ ಹಿ ಕೇಮ್ ಆಸ್ ಎ ಕ್ಯೂರೇಟರ್ ಇನ್ ಮದ್ರಾಸ್ ಅಂಡ್ ಹಿ ವರ್ಕ್ಡ್ ಅಂಡರ್ ಎಡ್ಗರ್ ಥರ್ಸ್ಟನ್. ಆ ಎಡ್ಗರ್ ಥರ್ಸ್ಟನ್ ಜೊತೆ ಕೆಲಸ ಮಾಡುವಾಗ ಆಂಥ್ರೋಪಾಲಜಿ ಬಗ್ಗೆ ಹೆಚ್ಚು ಇವರಿಗೆ ಪರಿಣತಿ ಸಿಕ್ಕಿದೆ. ಶಿವ ಅರುಣಿ ಅವರು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಥರ್ಸ್ಟನ್ ಅವರ ಒಡನಾಟವಿದ್ದರೂ ಮೈಸೂರು ರಾಜ್ಯದ ಕ್ಯಾಸ್ಟ್ ಅಂಡ್ ಟ್ರೈಬ್ ಸಂಪುಟಗಳನ್ನ ರಚಿಸುವ ಕಾರ್ಯಕ್ಕೆ ಹಯವರ್ಧನ ರಾವ್ ಅವರಿಗೆ ಯಾಕೆ ಒದಗಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಥರ್ಸ್ಟನ್ ರನ್ನ ಬಿಟ್ಟ ಮೇಲೆ ಇವರು ಪತ್ರಿಕೋದ್ಯಮಕ್ಕೆ ಹೋಗಿದ್ರಿಂದ, ಪ್ರಾಯಶಃ ಅದು ಇವರು ದೂರದ ಅಲಹಾಬಾದ್ ಹೋಗಿದ್ರಿಂದ, ಅಲ್ಲಿ ಅವರು ದಿ ಲೀಡರ್ ನ ಪೂರ್ಣ ಪ್ರಮಾಣದ ಸಂಪಾದಕರಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ರಿಂದ 1915ರಲ್ಲಿ ಮೈಸೂರು ಸಂಸ್ಥಾನಕ್ಕೆ ದಿ ಎಕನಾಮಿಕ್ ಜರ್ನಲ್ ನ ದಿ ಮೈಸೂರು ಎಕನಾಮಿಕ್ ಜರ್ನಲ್ ನ ಸಂಪಾದಕರಾಗಿ ಬರುವವರೆಗೆ ಇವರಿಗೆ ಮೈಸೂರಿನ ಸಂಪರ್ಕವೇ ಇಲ್ಲದೆ ಇದ್ದದ್ರಿಂದ ಪ್ರಾಯಶಃ ಅವರು ಆ ಕಾರ್ಯದಲ್ಲಿ ಅವರನ್ನ ತೊಡಗಿಸ್ಕೊಳ್ಳಿಕ್ ಆಗ್ಲಿಲ್ಲ ಅಂತ ಅನ್ಕೋಬೇಕಾಗುತ್ತೆ. ಸರ್, ಮತ್ತೆ ದರ್ಶನ್ ಅನ್ನೋರು ಮೈಸೂರಿಂದ, ಮತ್ತೆ STR ಅನ್ನೋರು ಕೇಳ್ತಾ ಇದ್ದಾರೆ, ಗೆಜೆಟಿಯರ್ ಸಂಪುಟಗಳನ್ನ ಎಲ್ಲಿ ಕೊಂಡ್ಕೊಳ್ಬಹುದು? ಅದು ಪುನರ್ಮುದ್ರಣ ಆಗಿದೆಯಲ್ಲ, ಇದು ನಿಮ್ಗೆ ವಾಲ್ಯೂಮ್ಸ್ ಬೇಕು ಅಂದ್ರೆ ಎಲ್ಲಾ ಸರ್ಕಾರಿ ಮುದ್ರಣಾಲಯಗಳು, ಜಿಲ್ಲಾ ಸರ್ಕಾರಿ ಮುದ್ರಣಾಲಯಗಳಲ್ಲಿ ಇದು ದೊರೆಯುತ್ತೆ. ಸರ್ಕಾರಿ ಮುದ್ರಣ ಮೈಸೂರಲ್ಲಿ ಸರಸ್ವತಿಪುರಂನ ಫಸ್ಟ್ ಮೈನ್ ನಲ್ಲಿ ಸರ್ಕಾರಿ ಮುದ್ರಣಾಲಯ ಇದೆ, ಅಲ್ಲಿ ಒಂದು ಸೇಲ್ಸ್ ಕೌಂಟರ್ ಇದೆ, ಅಲ್ಲಿ ಸಿಗುತ್ತೆ. ಇದು ನಿಮ್ಗೆ ಅಷ್ಟು ವಾಲ್ಯೂಮ್ ಸಿಗುತ್ತೆ. ಸರ್, ಇದು ಮರುಮುದ್ರಣ ಆದ ವರ್ಷ ಯಾವುದು? ಮರುಮುದ್ರಣ ಮೂಲಪುತ್ರಿ ಪ್ರತಿಗಳು ಸಿಕ್ಕಲ್ಲ. ಎಲ್ಲಿ, ಯಾವ ವರ್ಷ ಸರ್ ಆಗಿರೋದು? ಮರುಮುದ್ರಣ ಆದ ವರ್ಷ ಯಾವುದು? ಮರುಮುದ್ರಣ ಆದ ವರ್ಷ ಅದು, ಒಂದ್ ಸೆಕೆಂಡ್ ಮಾ, 2011 ಮಾ. ಅಲ್ಲ, ಯಾಕಂದ್ರೆ ನೀವು ಈಗ ಅದರ ಸಂಪಾದಕರು ಅವ್ರ ಹೆಸರನ್ನೇ ವಿಜೃಂಭಿಸಿ ಹಾಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಏನಾದ್ರೂ ಮನವಿ ಮಾಡ್ಕೊಳ್ಬಹುದಾ ನಾವು ಸರ್ಕಾರಕ್ಕೆ ಇದನ್ನ ಸರಿಪಡಿಸ್ಲಿ ಅಂದ್ರೆ? ಒಂದೇನಾರ ಸ್ಟಿಕ್ಕರ್ ಹಾಕಿ ಹಯವರ್ಧನ್ ರಾವ್ ಅವ್ರ ಹೆಸರನ್ನ ಮರೆಮಾಚದಲ್ಲ ಇರೋ ಹಾಗೆ ಏನಾರ ರಿಕ್ವೆಸ್ಟ್ ಮಾಡ್ಕೊಳ್ಬಹುದಾ? ಇಲ್ಲ, ಹಯವರ್ಧನ್ ರಾವ್ ಹೆಸರನ್ನ ಅವರು ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ದಾರೆ. ಫಸ್ಟ್ ಪೇಜ್ ಅಲ್ಲಿ ಇವ್ರ ಹೆಸರು ಹಾಕೊಂಡಿದ್ದಾರೆ, ಸೆಕೆಂಡ್ ಪೇಜ್ ಅಲ್ಲಿ ಹಯವರ್ಧನ್ ರಾವ್ ಅವ್ರ ಹೆಸರು ಇದೆ, ಅಂದ್ರೆ ಚೀಫ್ ಎಡಿಟರ್ ಅಂತ ಹಾಕೊಂಡಿದ್ದಾರೆ. ಅದು ತಪ್ಪು. ದಟ್ ಐ ಡೋಂಟ್ ಲೈಕ್. ನಾವು ರೀಪ್ರಿಂಟ್ ಮಾಡಿದ್ರು. ಇರ್ಲಿ, ಅವೆಲ್ಲ ಸರ್ಕಾರಿ ಚೇಷ್ಟೆಗಳು ನಡೀತಾ ಇದೆ. ಸರ್, ಮತ್ತೆ ಪದ್ಮಜ ದೇಸಾಯಿ ಅವರು ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಗೆಜೆಟಿಯರ್ ಗಳ ಬಗ್ಗೆನೆ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು PhD ಥೀಸಿಸ್ ಕೂಡ ಬಂದಿದೆ ಅಂತ. ಗೆಜೆಟಿಯರ್ ಬಗ್ಗೆ ಸಾಕಷ್ಟು ಅಧ್ಯಯನ ನಡೀತಾ ಇದೆ ಅನ್ನೋದಕ್ಕೆ ಹೇಳ್ತಾರೆ. ಬೆಂಗಳೂರಿನಲ್ಲಿ ಹಯವರ್ಧನ್ ರಾವ್ ಅವ್ರ ಹೆಸರಿನ ಒಂದು ರಸ್ತೆ ಕೂಡ ಇದೆ. ರಸ್ತೆಗೆ ಅವ್ರ ಹೆಸರಿಡೋದ್ರ ಮೂಲಕ ಒಂದು ಅವ್ರಿಗೆ ಗೌರವ ಸಮರ್ಪಣೆ ಕೂಡ ನಡೆದಿದೆ. ಹಯವರ್ಧನ್ ರಾವ್ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳು. ಅಲ್ಲ, ಇಂಥ ಚೇತನಗಳನ್ನ ನಾನು ಅದನ್ನ ಹೇಳುದು, ರಸ್ತೆಗೆ ಹೆಸರಿಟ್ಟು ಅಥವಾ ಒಂದು ಸಂಸ್ಥೆಗೆ ಹೆಸರಿಟ್ಟು ನಾವು ಇಂತಹ ಚೇತನಗಳನ್ನ ಗೌರವಿಸುವುದಕ್ಕಿಂತ ಹೆಚ್ಚಾಗಿ ಆ ಚೇತನಗಳ ಧ್ಯೇಯೋದ್ದೇಶಗಳು ಏನಿದ್ವು ಆ ಉದ್ದೇಶಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಇವ್ರು ಏನ್ ಹೇಳ್ತಾರೆ, 40 ವರ್ಷಗಳ ಸುದೀರ್ಘ ಅಧ್ಯಯನದ ನಂತರ ನಾನು ಈ ಮೈಸೂರು ಇತಿಹಾಸವನ್ನ ಬರದೆ, ಅದು ನಾನು ವಸ್ತುನಿಷ್ಠತೆಗೆ ನಾನು ಬಹಳಷ್ಟು ಒತ್ತು ಕೊಟ್ಟಿದ್ದೀನಿ ಅಂತ, ಆ ವಸ್ತುನಿಷ್ಠತೆಯನ್ನ ನಾವು ನಮ್ಮ ಇತಿಹಾಸ ರಚನೆಯಲ್ಲಿ ಬರೆಸ್ಕೊಳ್ಳುವಾಗ ಮತ್ತು ನಮಗೆ ನಮ್ಮ ಸಂಶೋಧನೆಯಲ್ಲಿ ನೆರವಾದ ಎಲ್ಲರನ್ನೂ ಜ್ಞಾಪಿಸಿಕೊಳ್ಳುವ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಕೆಲಸವನ್ನ ನಾವು ಯಾವತ್ತು ಪ್ರಾಮಾಣಿಕವಾಗಿ ಮಾಡ್ತೀವೋ, ಯಾವತ್ತು ನಾವು ನಮ್ಮ ಮೂಲ ಆಕಾರಗಳನ್ನ ಹೊರೆಹಚ್ಚಿ ಮತ್ತೆ ಸಂಶೋಧನೆಗೆ ಒಳಮಾಡ್ಕೊತೀವಿ, ಆಗ ಈ ಬಗೆಯ ಕೆಲಸಗಳಿಗೆ ನಾವು ಪ್ರೇರೇಪಿತರಾಗ್ತೀವಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟ. ಧನ್ಯವಾದಗಳು ಸರ್. ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸ್ಕೊಟ್ಟಿದ್ದೀರಾ ಸರ್. ಹಯವರ್ಧನ್ ರಾವ್ ಅವರ ಒಂದು ಸಮಗ್ರ ಚಿತ್ರಣ ಸಿಕ್ತು ನಮ್ಗೆ ಈ ತಮ್ಮ ಉಪನ್ಯಾಸದಲ್ಲಿ. ತಮಗೆ ಅಕಾಡೆಮಿಯ ಪರವಾಗಿ, ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ನಮಸ್ಕಾರಗಳು.
ನಮಸ್ಕಾರ ತಾಯಿ. ವೀಕ್ಷಕರು. ನಾವು ಇವತ್ತಿನವರೆಗೆ ನಾನು ಹರಿವರ್ಧನ್ ಅರ್ಥ ಮಾಡ್ಕೊಂಡಾಗೆ ಅಥವಾ ನನಗೆ ಅವರು ಅರ್ಥವಾದ ಪರಿಯಲ್ಲಿ ನಾನು ಅದನ್ನ ನಿಮಗೆ ಸರಳೀಕರಿಸುವಂತ ಪ್ರಯತ್ನ ಮಾಡಿದ್ದೀನಿ. ಹಂಸಕ್ಷೀರ ನ್ಯಾಯದಂತೆ ಯಾವುದು ಸರಿ ಇದೆಯೋ ಅದನ್ನ ತಗೊಳ್ಳಿ, ಯಾವುದು ಸರಿ ಇಲ್ವೋ ಅದನ್ನ ಬಿಟ್ಬಿಡಿ. ಇದು ನನ್ನ ಪ್ರಾರ್ಥನೆ ಮತ್ತೆ ನನ್ನ ಒಂದು ವಿನಂತಿ ಕೂಡ. ಸೊ ಧನ್ಯವಾದಗಳು ಸರ್. ಹೇಳ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ಅಕಾಡೆಮಿಯವರಿಗೆ ಮತ್ತು ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಸ್ನೇಹಿತರಿಗೆ ಮತ್ತು ಎಲ್ಲ ಕೇಳುಗರಿಗೆ ಮತ್ತು ನೋಡುಗರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಮುಂದಿನ ವಾರ ಹೈದರಾಬಾದ್ ಕರ್ನಾಟಕದ ಚರಿತ್ರೆ ಕಟ್ಟಿದಂತಹ ಇತಿಹಾಸಕಾರ ಡಾಕ್ಟರ್ ಗುಲಾಂ ಯಾಜ್ದಾನಿ ಅವರ ಕುರಿತಾಗಿ ಡಾಕ್ಟರ್ ಎಸ್ ಕೆ ಅರುಣಿ ಅವರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಎಕ್ಸಿಟ್